ಮನಿನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಮನಿ ಅನ್ನೋದು ಇಟ್ಕೊಂಡಿದ್ರೆ ಬರಲ್ಲ, ನಮ್ಮ ಹತ್ರ ದುಡ್ಡಿದೆ ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರೂವನ್ ಮಾಡಬೇಕು. ಈಗ ನಾವು ಆಟೋದಲ್ಲಿ ಹೋಗ್ತೀವಿ, ಸೊ 28 ರೂಪಾಯಿ ಆಗಿರುತ್ತೆ, ನಾವು 30 ರೂಪಾಯಿ ಕೊಡ್ತೀವಿ, ನಾವು 2 ರೂಪಾಯಿನ ಇಸ್ಕೋಬಾರ್ದು. 1 ರೂಪಾಯಿ 2 ರೂಪಾಯಿನ ಬಿಟ್ಕೊಂತ ಬನ್ನಿ. ಯಾರು ಬಿಡ್ತಾರೆ ಇದನ್ನ? ರಿಚ್ ಪೀಪಲ್ಸ್ ಬಿಡ್ತಾರೆ. ಖುಷಿಯಿಂದ ಕೊಡಿ. ಈಗ ನಾನು ಒಬ್ರಿಗೆ ದುಡ್ಡು ಕೊಡುವಾಗ ಮೋಸ ಮಾಡ್ಬಿಟ್ರೆ ಅಂತ ಅನ್ಕೊಂಡ್ ಕೊಟ್ರೆ ಅದು ನೆಗೆಟಿವ್. ಸೊ ಮನಿ ಅನ್ನೋದು ದುಡ್ಡು ಕೊಡುವಾಗ ಬ್ಲೆಸ್ ಮಾಡಿ ಕೊಡಿ. 5,000 ಬರ್ತಿದೆ ನಿಮ್ ಸ್ಯಾಲ್ರಿ ಅಂದ್ರೆ ಅದ್ರಲ್ಲಿ ನೀವು 50 ರೂಪಾಯಿ ಆದ್ರೂ ಕೊಡೋದಕ್ಕೆ ರೆಡಿ ಇದ್ರೆ ಮಾತ್ರ ಯೂನಿವರ್ಸ್ 10,000 ಕೊಡ್ಸುತ್ತೆ. ನಾವು ತಪ್ಪುಗಳು ಮಾಡಿದ್ರೆ ಅವ್ರ ಹತ್ರ ದುಡ್ಡು ಸೇರಲ್ಲ. ಕಂಜೂಸು ಸಬ್ ಕಾನ್ಶಿಯಸ್ ಮೈಂಡ್ ದುಡ್ಡಿಲ್ಲ ಅಂತಾನೆ ಪ್ರೂವ್ ಮಾಡುತ್ತೆ. ನೀವು ಬಿಲೀವ್ ಮಾಡಬೇಕು. ಯೂನಿವರ್ಸ್ ಮೊದಲು ಹೇಳೋದು ನಾವು ಯೂನಿವರ್ಸ್ನ ಎಷ್ಟು ಬಿಲೀವ್ ಮಾಡಿದೀವಿ ಅಂತ ನೋಡುತ್ತೆ, ಅದಾದ್ಮೇಲಿಂದ ನಮಗ್ ಕೊಡುತ್ತೆ. ಮೇನ್ ಆಗಿ ದುಡ್ಡಿದ್ರೇನೆ ದೊಡ್ಡಪ್ಪ. ದುನಿಯಾ ನಡೆಯೋದೇ ದುಡ್ಡಿನ ಮೇಲೆ. ಈಗ ನಿಮ್ ಕೈಯಲ್ಲಿ ಗ್ಲಾಸ್ ಇದೆ, ಅದ್ರ ತುಂಬಾ ನೀರಿದೆ. ಸೊ ನಿಮ್ಮ ಆಸೆ ಏನಿರುತ್ತೋ ನಾನು ಜಸ್ಟ್ ಬ್ಲೆಸ್ ಮಾಡ್ತೀನಿ. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಪಾಸಿಟಿವ್ ಎನರ್ಜಿನ ಈ ನೀರಲ್ಲಿ ಹಾಕ್ತೇನೆ ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ದೆ. ಊಟದಲ್ಲಿ ಮದ್ದು ಹಾಕೋದು ಅಂತಾರೆ ಹೌದು. ನಿಮಗೆ ನಾನ್ ವೆಜ್ ತಿನ್ಬಾರ್ದು ಅಂತ ಒಂದಷ್ಟು ಜನ ಹೇಳ್ತಾರೆ. ನಾನ್ ವೆಜ್ ಅದೊಂದು ಆಲ್ ಅಬೌಟ್ ಕರ್ಮ ಕಟ್ಕೊಂತೀವಿ. ಒಳಗೆ ಸಪ್ರೆಸ್ ಮಾಡಿರೋ ಆ ಎಮೋಷನ್ಸ್ ನ ಅದನ್ನ ಹೊರಗೆ ತೆಗ್ಸಕ್ಕೆ ನಿಮ್ಮ ಹತ್ರ ಒಂದು ಬೊಂಬೆ ಟೆಕ್ನಿಕ್ ಅಂತ ಕೂಡ ಮಾಡಿ. ಹೌದು. ಸೊ ಇದನ್ನ ನಾವು ಇನ್ನರ್ ಚೈಲ್ಡ್ ಅಂತೀವಿ. ಬೊಂಬೆ ಅಂತ ನೋಡ್ಬೇಡಿ, ಒಂದು ಮಗು. ನೀವ್ ಹೇಗಿದ್ರಿ ಅದೇ. ಸೊ 0 to 7 years ತುಂಬಾನೇ ಒಂದು ಪವರ್ಫುಲ್ಲು. ಆ ಮಗು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಆ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡಿಗೆ ಪರಿಣಾಮ ಬೀರುತ್ತೆ. ಸೊ ಯಾವುದೇ ನೋವಾದ್ರೂ ಕೂಡ ತಾಯಿ ಏನಾದ್ರೂ ಭಯ ಪಟ್ಕೊಂಡ್ರೆ ಅದು ನಮ್ಮ DNA ಯಲ್ಲಿ ಬಂದು ಸೇರಿರುತ್ತೆ. 0 to 7 years ಏನಿದೆಯೋ ಅದೇ ಪ್ರೋಗ್ರಾಮೇ 7 ವರ್ಷಕ್ಕೆ ಆಗ್ತಿರುತ್ತೆ. ಈ ಒಂದು ಇನ್ನರ್ ಚೈಲ್ಡ್ ಮೂಲಕ 7 ಚಕ್ರಗಳನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಮೇನ್ ಆಗಿ ಹೇಳಬೇಕು ಅಂದ್ರೆ ಯಾರ ಮೇಲೆ ಪ್ರೀತಿ ಇದೆ ಸೊ ಅವರ ಮುಖವನ್ನ ಕಣ್ಮುಂದೆ ತಂದ್ಕೊಳ್ಳಿ. ಈ ಟೈಮ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅವ್ರನ್ನ ಹೋಗಿ ಕೇಳಿ, ಈ ಟೈಮು ಇವತ್ತು ನಾನೇನು. ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತೀವಿ. ನೀವು ಸಾಕಷ್ಟು ಸಾರಿ ಅನ್ಕೊಂಡಿರ್ಬೋದು ಏನು ಅಂದ್ರೆ ಕೆಲವರು ತುಂಬಾ ವರ್ಷಗಳ ಕಾಲ ಕಷ್ಟಪಡ್ತಾನೆ ಇರ್ತಾರೆ, ಆದ್ರೆ ಅವ್ರು ಅನ್ಕೊಂಡಿದ್ದೆಲ್ಲ ಸಿಗಲ್ಲ. ಇನ್ ಕೆಲವರು ಹೇಳ್ತಾರೆ ಗೊತ್ತಾ, ನಾನು ಏನ್ ಅನ್ಕೊಂಡ್ರೆ ಅದಾಗತ್ತೆ ಅಂತ ಅನ್ಬಿಟ್ಟು. ಅಂದ್ರೆ ನಾವ್ ಏನ್ ಅನ್ಕೊಂಡ್ರೆ ಇದಾಗತ್ತೆ ಅನ್ನೋದು ಇದ್ ಹೇಗ್ ವರ್ಕ್ ಆಗತ್ತೆ? ಕೆಲವೊಂದ್ಸರಿ ಅಸ್ತಿತ್ವ ಅಂದ್ರೆ ಯೂನಿವರ್ಸ್ ಅಂತ ಏನ್ ಕರಿತೀವಲ್ಲ, ಅಸ್ತಿತ್ವದ ಜೊತೆ ನಮ್ ಸಂಬಂಧ ಚೆನ್ನಾಗಿದ್ರೆ ನಾವ್ ಅನ್ಕೊಳ್ಳೋದೆಲ್ಲ ಆಗತ್ತಂತೆ. ನಮ್ಮ ಹಿರಿಯರು ಹೇಳ್ತಾರೆ ಅದಕ್ಕೆ. ಬೆಳಗ್ಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕೆ ಎದ್ದೇಳ್ಬೇಕು, ಸಿಕ್ಕಾಪಟ್ಟೆ ಈ ಸೈನ್ಸ್ ತಿಳ್ಕೊಳಕ್ಕೆ ತುಂಬಾ ಚೆನ್ನಾಗಿದೆ. ಇವತ್ತು ನಾವು ಮಾತಾಡ್ತೀವಿ ನಿಮ್ಮ ಜೀವನದಲ್ಲಿ ನೀವ್ ಏನೇನೆಲ್ಲ ಅನ್ಕೊಂತಿರಲ್ಲ ಅದೆಲ್ಲಾನು ಪಡಿಬಹುದು, ಹೇಗೆ ಏನು ಇದನ್ನೆಲ್ಲ ತಿಳಿಸ್ಕೊಳಕ್ಕೆ ನಮ್ ಜೊತೆ ಇದಾರೆ. ಇವರು ಆಸ್ಟ್ರಾಲಜಿಲಿ PhD ಮಾಡಿದ್ದಾರೆ, ಡಾಕ್ಟರ್ ವೈಷ್ಣವಿ ಅವರು. ನಮಸ್ತೆ ವೈಷ್ಣವಿ. ನಮಸ್ತೆ ಹರೇಶ್ ಶ್ರೀನಿವಾಸ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್. ಲೈಫ್ ಸೂಪರ್. ಲೈಫ್ ಇಸ್ ಸೂಪರ್. ಏನ್ ಸೂಪರ್ ಆಗಿ ನಡೀತಿದೆ ಲೈಫ್ ಅಲ್ಲಿ? ಎಲ್ಲ ಸೂಪರ್. ಓಕೆ. ಲೈಫ್ ಇಸ್ ಸೂಪರ್. ಹಾ, ಯಾರು ಏನೇ ಕೇಳೋದು ಲೈಫ್ ಸೂಪರ್. ಯಾವತ್ತು ಲೈಫ್ ಅಲ್ಲಿ ಡಿಪ್ರೆಸ್ ಆಗಿದ್ದು ಬೇಜಾರ್ ಅಂತ ಕೂತಿದ್ದು ಇಲ್ಲ? ಒಂದು ಟೈಮಲ್ಲಿ ಇದ್ದೆ, ಹಾ. ಬಟ್ ಈಗ ಲಾ ಆಫ್ ಅಟ್ರಾಕ್ಷನ್ ಜರ್ನಿನ ನಾನು ಫಾಲೋ ಮಾಡಿದ ಮೇಲಿಂದ ಕಂಪ್ಲೀಟ್ 360 ಡಿಗ್ರಿ ನನ್ನ ಲೈಫ್ ಮಿರಾಕಲ್. ಎವ್ರಿ ಡೇ ಮಿರಾಕಲ್ ಮಿರಾಕಲ್ ಮಿರಾಕಲ್. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಇದು ಕೂಡ ಐ ಆಲ್ರೆಡಿ ರಿಟರ್ನ್. ಸೊ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಯೂನಿವರ್ಸ್ಗೆ ಬಿಗ್ ಥ್ಯಾಂಕ್ ಯು. ಅಂಡ್ ನೀವು ನನ್ನನ್ನ ಇನ್ವೈಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈಗ ನಾನ್ ನಿಮಗೆ ಕಾಲ್ ಮಾಡೋ ಟೈಮ್ಗೆ ನೀವು ಹೇಳಿದ್ರಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿಮ್ ಕಾಲ್ನ ಅಂತಂದ್ರಲ್ಲ, ಹೆಂಗದು? ದಟ್ ಈಸ್ ದ ಮಿರಾಕಲ್. ಯೂನಿವರ್ಸ್ನ ಒಂದ್ಸರಿ ನಂಬಿದ್ರೆ ಅದು ಏನ್ ಬೇಕಾದ್ರೂ ಮಿರಾಕಲ್ ಮಾಡುತ್ತೆ. ಆಗಲ್ಲ ಅನ್ನೋದೇನು ಇಲ್ಲ. ಈಗ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಹಣ. ದುಡ್ಡಿದ್ರೇನೆ ದೊಡ್ಡಪ್ಪ ಎಲ್ಲ ಸಂಬಂಧಿಕರು. ಸೊ ಈಗ ಮನಿನ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮನಿ ಅನ್ನೋದು ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಮನಿ ಈಸ್ ಅನ್ ಎನರ್ಜಿ. ಸೊ ಮನಿ ಅನ್ನೋದು ಇಟ್ಕೊಂಡಿದ್ರೆ ಬರಲ್ಲ. ಈಗ ತುಂಬಾ ಜನ ದುಡ್ಡನ್ನ ಕೂಡಿಟ್ಕೊಂತಾರೆ ಹೊರತು ಯಾರಿಗೂ ಕೊಡೋದೇ ಇಲ್ಲ. ಸೊ ಮನಿ ಅನ್ನೋದು ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು. ಮನಿ ಈಸ್ ಅನ್ ಎಕ್ಸ್ಚೇಂಜ್.
ಈಗ ನಾವು ಒಂದು ಹಾಲು ತಗೊಳ್ತೀವಿ ಅಂದ್ರೆ ನಾವು ನೋಟ್ ಕೊಡ್ತೀವಿ, ಹಾಲು ತಗೊಳ್ತೀವಿ ಕರೆಕ್ಟ್. ಅಲ್ವಾ? ಸೊ ಮನಿ ಈಸ್ ಅನ್ ಆಲ್ವೇಸ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು. ಮನಿ ಈಸ್ ಅನ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರಬೇಕು. ಅಂಡ್ ಮನಿ ದುಡ್ಡು ಇವತ್ತು ಅಟ್ರಾಕ್ಟ್ ಆಗ್ತಿಲ್ಲ ಯಾಕೆ ಅಂದ್ರೆ ಅವರ ಮೈಂಡ್ ಸೆಟ್. ಸೊ ಮನಿ ಅನ್ನೋದು ಎನರ್ಜಿ ಅನ್ನೋದು ಫಸ್ಟ್ ತಿಳ್ಕೋಬೇಕು. ಮನಿ ಈಸ್ ಅನ್ ಅಬೆಂಡೆಂಟ್. ಓಕೆ. ಅಂಡ್ ಮನಿ ಅನ್ನೋದನ್ನ ನಾವು ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಒಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕು. ಏನೇನದು? ನಮ್ಮ ಹತ್ರ ದುಡ್ಡಿದೆ ಅಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಪ್ರೂವನ್ ಮಾಡ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್, ಈಗ ನಾವು ಆಟೋದಲ್ಲಿ ಹೋಗ್ತೀವಿ. ಸೊ 28 ರೂಪಾಯಿ ಆಗಿರುತ್ತೆ, ನಾವು 30 ರೂಪಾಯಿ ಕೊಡ್ತೀವಿ. ನಾವು 2 ರೂಪಾಯಿನ ಇಸ್ಕೋಬಾರ್ದು. ಓಕೆ ಓಕೆ. 2 ರೂಪಾಯಿನ ಇಸ್ಕೊಂಡ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಅನ್ಸುತ್ತೆ? ಓ, ಇವನ ಹತ್ರ ಇಲ್ಲ ಅದಕ್ಕೆ ಕೇಳ್ತಿದ್ದಾನೆ. ಸೊ ಪರವಾಗಿಲ್ಲಪ್ಪ, ತುಂಬಾ ಬಿಡೋದ್ ಬೇಡ. ಹಾ. ಓಕೆ, ನಮ್ಮ ಹತ್ರ ಈಗ 28 ರೂಪಾಯಿ ಆಗಿರುತ್ತೆ, 30 ರುಪೀಸ್ ಇರ್ಲಿ, ಇಟ್ಕೊಳಪ್ಪ, ಬ್ಲೆಸ್ ಯು, ನಿಂಗ್ ಒಳ್ಳೇದಾಗ್ಲಿ ಅಂತ ನೀವ್ ಹೇಳ್ ನೋಡಿ. 1 ರೂಪಾಯಿ 2 ರೂಪಾಯಿನ ಬಿಟ್ಕೊಂತ ಬನ್ನಿ. ಯಾರು ಬಿಡ್ತಾರೆ ಇದನ್ನ? ರಿಚ್ ಪೀಪಲ್ಸ್ ಬಿಡ್ತಾರೆ. ಇರ್ಲಪ್ಪ, ದುಡ್ಡು ಇಟ್ಕೋಬೇಡ ಅಂತಾರೆ. ಮಿಡಲ್ ಕ್ಲಾಸ್ ಯಾರು ಕೂಡ ಬಿಡೋದಿಲ್ಲ. ಸೊ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತು, ತುಂಬಾ ಚುರ್ಕದು, ತುಂಬಾನೇ ಚುರ್ಕದು. ಸೊ ಯಾವಾಗ ನಾವು ಸಣ್ಣದನ್ನ 1 ರೂಪಾಯಿ ಬಿಡಿ, 2 ರೂಪಾಯಿ ಬಿಡಿ, ಸೊ ಅದಕ್ಕೆ ಏನ್ ಅನ್ಸುತ್ತೆ, ಅದು 1 ರೂಪಾಯಿ 2 ರೂಪಾಯಿ ಇಟ್ಕೊಂಡು ಇವ್ರ ಹತ್ರ ದುಡ್ಡಿದ್ಯೇನೋ ಅಂತ ಅದು ಬಿಲೀವ್ ಮಾಡುತ್ತೆ. ಸೊ ಅದು ಬಿಲೀವ್ ಮಾಡುತ್ತೋ ಅಂದ್ರೆ ನಮ್ ಲೈಫ್ ಈಸಿ. ಈಗ ಯಾವ್ದೋ ಒಂದು ಟ್ಯಾಕ್ಸಿ ಇಲ್ಲಿ ಬರ್ತೀನಿ, ಒಂದು 190 ರೂಪಾಯಿ ಬಿಲ್ ಆಗತ್ತೆ. ನಾನು ಅವರಿಗೆ ಒಂದು 200 ರೂಪಾಯಿ ಸ್ಕ್ಯಾನ್ ಮಾಡಿಕೊಟ್ಟೆ ಅಂದ್ರೆ ಓಕೆ, ಯೂನಿವರ್ಸ್ ಅನ್ಕೊಳ್ಳೋದು ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅದಕ್ಕೆ ಕೊಡ್ತಾರೆ ಅಂತ. ಹೌದು, ನೀವು 10 ರೂಪಾಯಿ ಬಿಟ್ಟೆ ಅನ್ನೋ ನಿಮ್ ತಲೆಯಲ್ಲಿ ಇರುತ್ತೆ, ಬಟ್ ಯೂನಿವರ್ಸ್ ಅದನ್ನ ಗಮನಿಸಲ್ಲ ಎಷ್ಟ್ ಬಿಟ್ರು. ಸೊ ಕಾಂಟ್ರಿಬ್ಯೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದೇದು. ಎರಡನೇದು, ಖುಷಿಯಿಂದ ಕೊಡಿ. ಅಯ್ಯೋ ಇವತ್ತು ದುಡ್ಡು ಕೊಡ್ತಾ ಇದ್ದೀನಿ, ನಾಳೆಗೇನು, ಅಥವಾ ನಾನು ದುಡ್ಡು ಕೊಡ್ತಾ ಇದ್ದೀನಿ, ಇದು ವಾಪಸ್ ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡಬಾರ್ದು. ಮನಿ ಈಸ್ ಅನ್ ಎನರ್ಜಿ ಹೇಳಿದೆ. ಸೊ ಮನಿ ನೆಗೆಟಿವ್ ಪಾಸಿಟಿವ್ ಅಂದ್ರೆ, ಈಗ ನಾನು ಒಬ್ರಿಗೆ ದುಡ್ಡು ಕೊಡುವಾಗ ಇವ್ರು ನಂಗೆ ಮೋಸ ಮಾಡ್ಬಿಟ್ರೆ, ತಗೊಂಡ್ ವ್ಯಕ್ತಿ ಮೋಸ ಮಾಡ್ಬಿಟ್ರೆ ಅಂತ ಅನ್ಕೊಂಡ್ ಕೊಟ್ರೆ ಅದು ನೆಗೆಟಿವ್. ಕೊಡ್ಲೇಬಾರ್ದು. ಹಂಗಿದ್ರೆ ಕೊಡ್ಲೇಬಾರ್ದು. ಓಕೆ ಓಕೆ. ಕೊಟ್ರೆ ಇದು ನನ್ನ ಹತ್ರ ವಾಪಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ತಾಯಿ ಮಗುನ ಆಟಕ್ಕೆ ಕಳಿಸ್ತಾಳೆ, ಆಟ ಆಡ್ತಾ ಇರುತ್ತೆ. ಆ ತಾಯಿ ವರಿ ಪಡ್ತಾರ? 1 ಅವರ್ ಆಗ್ಲಿ 2 ಅವರ್ ಆಗ್ಲಿ ಆ ಮಗು ನಮ್ಮನೆಗೆ ವಾಪಸ್ ಬರುತ್ತೆ, ಪಕ್ಕದ ಮನೆಗೆ ಹೋಗುತ್ತಾ? ಖಂಡಿತ ಇಲ್ಲ. ಹಾಗೆ ನಾವು ದುಡ್ದಿರೋ, ಬೆವರು ಸುರಿಸಿರೋ ಅಂತ ದುಡ್ಡು ನಾವೇನ್ ಕೊಟ್ಟಿರ್ತೀವಿ, ನಮಗ್ ಯೂನಿವರ್ಸ್ ಮೋಸ ಮಾಡ್ಸಲ್ಲ. ಅದು ನಮ್ಮನ್ನ ಹುಡ್ಕೊಂಡ್ ಬಂದೇ ಬರುತ್ತೆ. ಆ ನಂಬಿಕೆ ಬಹಳ ಮುಖ್ಯ. ತಾಯಿ ತನ್ ಮಗು ಎಲ್ಲೂ ಹೋಗಲ್ಲ, ನಮ್ಮನೆಗೆ ಬರುತ್ತೆ, ರಾತ್ರಿ ಆದ್ರೂ ಬಂದೇ ಬರುತ್ತೆ ಅಂತ ಹೇಗ್ ಬಿಲೀವ್ ಮಾಡ್ತಾಳೋ, ಅದೇ ರೀತಿ ನಾವು ದುಡ್ದಿರೋ ಅಂತ ದುಡ್ಡನ್ನ ಯೂನಿವರ್ಸ್ ಮೋಸ ಮಾಡ್ಸಲ್ಲ. ಮೋಸ ಮಾಡೋ ವ್ಯಕ್ತಿ ನಮ್ ಲೈಫಲ್ಲಿ ಬರಲ್ಲ. ನಮ್ ದುಡ್ಡು ನಮಗ್ ಬಂದೇ ಬರುತ್ತೆ ಅನ್ನೋ ಬಿಲೀಫ್ ಇಟ್ಕೊಂಡು ನೀವು ಕೊಟ್ಟು ನೋಡಿ, ಖಂಡಿತ ಅದು ವಾಪಸ್ ಬಂದೇ ಬರುತ್ತೆ. ಅಂದ್ರೆ ಈಗ ಯೂನಿವರ್ಸಿಗೆ ನಾನು 10 ರೂಪಾಯಿ ದಾನ ಮಾಡಿದ್ನೋ 20 ರೂಪಾಯಿ ದಾನ ಮಾಡಿದ್ನೋ ಅದು ಲೆಕ್ಕ ಇಲ್ಲ, ಇವನಲ್ಲಿ ದಾನ ಮಾಡೋ ಗುಣ ಇದೆ ಅನ್ನೋದನ್ನ ಅದ್ ಗಮನಿಸುತ್ತೆ. ದಾನ ಮಾಡ್ತಿದ್ದಾಗ ಸ್ಪೇಸ್ ಕ್ರಿಯೇಟ್ ಆಗತ್ತೆ. ಈಗ ನಾವು ದುಡ್ಡು ಕೊಟ್ಟಾಗ ನಮ್ಮಲ್ಲಿ ಸ್ಪೇಸ್ ಕ್ರಿಯೇಟ್ ಆಗತ್ತೆ. ಸೊ ಯೂನಿವರ್ಸ್ ಯಾವಾಗ್ಲೂ ಸ್ಪೇಸ್ ಯಾರ ಹತ್ರ ಇರುತ್ತೋ ಅವರಿಗೆ ದುಡ್ಡನ್ನ ಕೊಡುತ್ತೆ. ಯೂನಿವರ್ಸ್ ಅಲ್ಲಿ ಕೋಟಿ, ಇವತ್ತಿನ ದಿನ ಎಷ್ಟು ಜನ ಕೋಟ್ಯಾಧೀಶ್ವರರಿದ್ದಾರೆ ಅಲ್ವಾ? ಎಷ್ಟೊಂದ್ ಜನ ಇದ್ದಾರೆ, ಲೆಕ್ಕ ಇಟ್ರೆ ಸಿಗದೇ ಇಲ್ಲ. ಹಾಗಿದ್ರೆ ಯೂನಿವರ್ಸ್ ಬ್ಯಾಂಕ್ ಅಲ್ಲಿ ಖಾಲಿ ಇದೆಯಾ? ಇಲ್ಲ. ಇನ್ನು 10 ಕೋಟಿ ಕೇಳೋದು ಕೊಡುತ್ತೆ, ಬಟ್ ನಾವು ಅದನ್ನ ಯೋಗ್ಯತೆ, ಅರ್ಹತೆ ಎಲ್ಲವನ್ನ ಟೆಸ್ಟ್ ಮಾಡಿ ಅದು ಕೊಡುತ್ತೆ. ಓಕೆ, ಅದೊಂದು. ಆಮೇಲೆ ನೆಕ್ಸ್ಟ್, ಸೊ ಮನಿ ಅನ್ನೋದು ದುಡ್ಡು ಕೊಡುವಾಗ ಬ್ಲೆಸ್ ಮಾಡಿ ಕೊಡಿ. ಯಾರಿಗೆ ಆಗ್ಲಿ, ಯಾರಿಗೆ ಆಗ್ಲಿ. ಇವನ್ ಈಗ ನೀವು ಹೇಳ್ದಂಗೆ ಈಗ ಆಟೋಗೂ ದುಡ್ಡು ಕೊಡ್ಬೇಕಂದ್ರೂ ಕೊಡ್ಬೇಕು, ಅವ್ರ ಖುಷಿ. ಒಳ್ಳೇದಾಗ್ಲಪ್ಪ, ಖುಷಿಯಿಂದ ಕೊಡಿ. ಆಮೇಲೆ ಕೊಡುವಾಗ ನಾನು ಎಷ್ಟ್ ಕೊಡ್ತಿದ್ದೀನಿ ಅದು ದುಪ್ಪಟ್ ಬರುತ್ತೆ. ಈಗ ನಾವೇನ್ ಹೇಳ್ಕೊಳ್ಳೋದೇನ್ ಬೇಕಿಲ್ಲ, ಮನ್ಸಲ್ಲಿ ಹೇಳ್ಕೊಳ್ಳಿ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಎಷ್ಟ್ ಕೊಡ್ತಿದ್ದೀನಿ ಅದ್ರ ಡಬಲ್ ನನ್ನ ಹತ್ರ ಬರುತ್ತೆ. ಇದನ್ನ ಹೇಳ್ತಾ ನೀವು ಕೊಡೋದ್ರಿಂದ ನಿಮಗೆ ದುಡ್ಡು ಕ್ರಿಯೇಟ್ ಆಗತ್ತೆ. ಬಿಕಾಸ್ ಆಫ್ ಅ ಮಿಷನ್, ಇಂಟೆನ್ಷನ್, ಸಂಕಲ್ಪವೇ ಸೃಷ್ಟಿ. ಸೊ ನೀವೇನ್ ಇಂಟೆನ್ಷನ್, ಪ್ರಾಣಶಕ್ತಿ ಏನ್ ತುಂಬ್ತೀರಾ ಅಫರ್ಮೇಶನ್ ಮೂಲಕ, ಅದೇ ಅಲ್ಲಿ ಕ್ರಿಯೇಟ್ ಆಗೋದು. ಈಗ ನೋಡಿ, ಈಗ ಸೂರ್ಯ ನಮಗೆ ಬಿಸಿಲು ಇದು ಕೊಡ್ತಾನೆ ಅಲ್ವಾ, ಬೆಳಕು ಕೊಡ್ತಾನೆ. ಸೊ ಇವತ್ ಬೆಳಕು ಕೊಟ್ಟೆ ನಾಳೆ ಕಡಿಮೆ ಆಗತ್ತೆ ಅಂತ ಯೋಚನೆ ಮಾಡ್ತಾನ? ಇಲ್ಲ. ಮರ ನಮಗೆ ಆಕ್ಸಿಜನ್ ಕೊಡುತ್ತೆ, ಅಯ್ಯೋ ಇವತ್ತು ಇಷ್ಟೊಂದು ಕೊಟ್ಬಿಟ್ಟೆ ನಾಳೆ ನನಗೆ ಕಡಿಮೆ ಆಗತ್ತೆ ಅಂತ ಯೋಚನೆ ಮಾಡುತ್ತಾ? ಇಲ್ಲ. ಸ್ಯಾಂಡ್ ಎಷ್ಟಿದೆ, ಗ್ರಾಸ್ ಎಷ್ಟಿದೆ, ಸೊ ಕೊಟ್ಟಷ್ಟು ಉತ್ಪತ್ತಿ ಆಗತ್ತೆ. ಸೊ ನಾವು ಕೂಡ ನೇಚರ್ನ ಒಂದು ಪಾರ್ಟ್.
ಆದ್ರೆ ಯಾಕೆ ನಾವು ಕೊಟ್ಟಿದ್ದು ದುಡ್ಡಿಲ್ಲ ಅಂತೀವಿ? ಸೊ ಕೊಟ್ಟಷ್ಟು ಮತ್ತಷ್ಟು ಉತ್ಪತ್ತಿ ಆಗತ್ತೆ, ಬಂದೇ ಬರುತ್ತೆ. ನಾವು ಕೂಡ ನೇಚರ್ ಒಂದು ಪಾರ್ಟ್ ಆಗಿರೋದ್ರಿಂದ ನಾವು ನೇಚರ್ ವಿರುದ್ಧ ಹೋಗ್ತಾ ಇದೀವಿ. ಇವತ್ತು ಸೂರ್ಯ ಬೆಳಕು ಕೊಟ್ಟಷ್ಟು ಅವ್ನ್ ಮತ್ತಷ್ಟು ಉತ್ಪತ್ತಿ ಆಗತ್ತೆ, ಆಕ್ಸಿಜನ್ ಕೊಟ್ಟಷ್ಟು ಮರಕ್ ಮತ್ತಷ್ಟು ಉತ್ಪತ್ತಿ ಆಗತ್ತೆ. ಸೊ ನಾವು ದುಡ್ಡು ಕೊಟ್ಟಷ್ಟು ನಮಗೆ ಯೂನಿವರ್ಸ್ ಕೊಡುತ್ತೆ ಅನ್ನೋ ಬಿಲೀಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಯಾರಾದ್ರೂ, ಈಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಸಾಲ ಕೇಳಿದ್ರಿ, ರಾಜೇಶ್ ನಂಗೊಂದು 5 ಲಕ್ಷ ಸಾಲ ಕೊಡು ಅಂತ. ನನಗೆ ಇವ್ರು ಒಳ್ಳೆಯವ್ರಪ್ಪ, ಇವ್ರಿಗೆ ನಾನು ಕೊಟ್ರೆ ವಾಪಸ್ ಬರುತ್ತೆ ಅಂತ ಒಳ್ಳೆ ಮನ್ಸಿಂದ ನಾನ್ ನಿಮಗ್ ಬ್ಲೆಸ್ ಮಾಡಿ ಕೊಟ್ರೆ ಖಂಡಿತ ವಾಪಸ್ ಬರುತ್ತೆ. ಖಂಡಿತ ಬರುತ್ತೆ. ಅಕಸ್ಮಾತ್ ನನಗೆ ಇಲ್ಲ ಇವ್ರು ಬೇರೆಯವ್ರಿಗೂ ಮುಂಡ ಮೋಚಿದ್ದಾರೆ, ಇವ್ರಿಗೆ ಕೊಡಬೇಕಾ ಬೇಡ ಮಾಡ್ತಿದ್ರೆ, ನನಗ್ ಮೋಸ ಮಾಡ್ಬಿಟ್ರೆ ಕೊಡ್ಲೇಬಾರ್ದು ಅಂತ ಟೈಮಲ್ಲಿ ಕೊಡ್ಲೇಬಾರ್ದು. ಬಟ್ ಕೊಡುವಾಗ ಒಳ್ಳೆ ರೀತಿಯಿಂದ ಕೊಟ್ರೆ ಪಾಸಿಟಿವ್ ಇಂಟೆನ್ಷನ್, ಅದ್ ಖಂಡಿತ 100%. ಯಾಕೆಂದ್ರೆ ಎನರ್ಜಿ ಅವ್ರು ತಗೊಂಡು ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ವರ್ಕ್ ಆಗುತ್ತೆ, ನಾವ್ ಮೋಸ ಮಾಡೋಣ ಬಿಡು. ಕೆಲವರು ಕೂಡಿಟ್ಕೊಂತಾರೆ ಗೊತ್ತಾ, ಈಗ ಕೆಲವರು ಬ್ಯಾಂಕ್ ಅಲ್ಲಿ FD ಇಟ್ಕೊಂತಾರೆ, ಕೆಲವರು ಬಂಗಾರ ದುಡ್ಡು ಕೂಡಿಟ್ಕೊಂತಾರೆ. ಅವರು ಕಂಜೂಸ್ಗಳು, 1 ರೂಪಾಯಿ ಬಿಚ್ಚಲ್ಲ ಅವರು. ಹೌದು, ಅಂತವ್ರಿಗೆ ದುಡ್ಡು ಸೇರುತ್ತಲ್ಲ ಕೆಲವೊಂದ್ಸರಿ. ಹೆಂಗದು ಅಂದ್ರೆ ದುಡ್ಡು ಕೂಡಿಟ್ಕೊಂತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲದಲೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರತ್ತೆ. ಬಟ್ ದುಡ್ಡು ಕೊಟ್ರೇನೆ ದುಡ್ಡು ಬರೋದು. ದುಡ್ಡು ನೀವು ಕೂಡಿಟ್ಕೊಂಡು ಕಂತೆ ದುಡ್ಡು ಕೂಡಿಟ್ಕೊಂಡು ಒಬ್ರು ಒಂದು ಕೊಡ್ಲಿಲ್ಲ ಅಂದ್ರೆ ಇವತ್ ಕೊಡ್ಬೋದು, ನಾಳೆ ದಿನ ಯೂನಿವರ್ಸ್ ಕೊಡಲ್ಲ. ಅಚಾನಕ್ ಆಗಿ ಏನೋ ಒಂದು ಲಕ್ಕು ಕರ್ಮದಿಂದ ಬರುತ್ತೆ. ಬಟ್ ನೀವ್ ಅದನ್ನ ಈಗ 5,000 ಬರ್ತಿದೆ ನಿಮ್ ಸ್ಯಾಲ್ರಿ ಅಂದ್ರೆ ಅದ್ರಲ್ಲಿ ನೀವು 50 ರೂಪಾಯಿ ಆದ್ರೂ ಕೊಡೋದಕ್ಕೆ ರೆಡಿ ಇದ್ರೆ ಮಾತ್ರ ಯೂನಿವರ್ಸ್ 10,000 ಕೊಡ್ಸುತ್ತೆ. ಸೊ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ಪುಟ್ಟದ್, ನಾನೇನು 10,000 ಬಿಡಿ ಅಂತಿಲ್ಲ. ಈಗ ನಿಮ್ಗೆ 10,000 ಬರ್ತಿದೆ, ಒಂದ್ 100 ರೂಪಾಯಿ ಕೊಡಿ ಅಥವಾ ಟಿಪ್ಸ್ ಕೊಡಿ. ಹೋಟೆಲ್ಗೆ ಹೋಗಿರ್ತೀರ, ಚೇಂಜ್ ಇಸ್ಕೋಬೇಡಿ. ಯಾಕೆ ಅಂದ್ರೆ ನನ್ನ ಒಂದು ಸೆಷನ್ ಅಲ್ಲಿ, ಕ್ಲಾಸ್ ಅಲ್ಲಿ ನಾನು ಇದನ್ನ ಮಾಡ್ತೀನಿ. ರಿಚ್ ಪೀಪಲ್ಸ್ ಹೇಗೆ ಯೋಚನೆ ಮಾಡ್ತಾರೆ, ರಿಚ್ ಪೀಪಲ್ಸ್ ಏನೇನ್ ಆಕ್ಷನ್ಸ್ ಮಾಡ್ತಾರೆ ಅದೆಲ್ಲಾನು ನಾವು ಮಾಡ್ಬೇಕು. ಸೊ ಈಗ ನಂದೇ ಒಂದು ಹೇಳ್ಬೇಕಂದ್ರೆ, ನಂದು 40 ರೂಪೀಸ್ ಇತ್ತು ನನ್ ಬ್ಯಾಂಕ್ ಅಕೌಂಟ್ ಅಲ್ಲಿ. ಬಟ್ ನಾನು 40 ರೂಪೀಸ್ ಅಲ್ಲಿ 1 ರೂಪಾಯಿ ಖರ್ಚು ಮಾಡಿದ್ರು 1 ಲಕ್ಷದಲ್ಲಿ 1 ರೂಪಾಯಿ ಹೋಯ್ತು, 1 ಲಕ್ಷದಲ್ಲಿ 10 ರೂಪಾಯಿ ಹೋಯ್ತು. ಹೀಗೆ ಯೋಚನೆ ಮಾಡ್ತಿದ್ದೆ. ದುಡ್ಡಿಲ್ಲ ಅಂತ ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ. ಅಂಡ್ ಯಾರಿಗೆ ಕೊಡುವಾಗ ಬ್ಲೆಸ್ ಯು, ಮನಸ್ಫೂರ್ತಿಯಾಗಿ ನೀವು ಹರಿಸಿ ಕೊಡಿ, ಅದರಲ್ಲಿರೋ ಮ್ಯಾಜಿಕ್ಕೇ ನೋಡಿ. ಸೊ ಈಗ ನಾನು ಬ್ಲೆಸ್ ಮಾಡಿ ನಿಮ್ಗೆ ವಾಟರ್ ಕೊಟ್ಟೆ ಅಲ್ವಾ? ಸೊ ಆ ಬ್ಲೆಸ್ಸಿಂಗ್ ಅಲ್ಲಿ ಅದ್ಭುತವಾದ ಪವರ್ ಇದೆ. ಸೊ ಖುಷಿಯಿಂದ ಮನಸ್ಫೂರ್ತಿಯಾಗಿ ಕೊಡಿ. ಅಂಡ್ ದುಡ್ಡು ನೀವು ಯಾರಿಗೆ ಕೊಡುವಾಗ, ನನ್ನ ಹತ್ರ ದುಡ್ಡು ಬರುತ್ತೆ, ಇದು ನಾನು ಬಳಸಿರೋಂತ ದುಡ್ಡು, ಯೂನಿವರ್ಸ್ ನಂಗೆ ಮೋಸ ಮಾಡಿಸಲ್ಲ. ಸೊ ಈ ವ್ಯಕ್ತಿ ನಂಗೆ ದುಡ್ಡು ತಂದೆ ಕೊಡ್ತಾರೆ. ಆ ಬಿಲೀಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನಿ ಅನ್ನೋದು ಅಬೆಂಡೆಂಟ್ ಆಗಿದೆ, ನಿಮ್ಮ ಪಾತ್ರೆ ಏನು ಅನ್ನೋದು ಯೂನಿವರ್ಸ್ ನೋಡುತ್ತೆ. ಇಫ್ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ದೊಡ್ಡ 3-4 ಕೊಡದಲ್ಲಿ ನೀರಿದೆ, ನೀವು ಒಂದೇ ಗ್ಲಾಸ್ ನೀರ್ ಕೇಳಿದ್ರೆ ನಾವು ಒಂದೇ ಗ್ಲಾಸ್ ಕೊಡ್ತೀನಿ. ನೀವು ತಮ್ಗೆ ನೀರ್ ಕೇಳಿದ್ರೆ ನಾನು ತಮ್ಗೆ ಕೊಡ್ತೀನಿ. ನೀವು ಕೊಡ ಕೇಳಿದ್ರೆ ನಾ ಕೊಡದಲ್ಲಿ ನೀರ್ ಕೊಡ್ತೀನಿ. ಇಲ್ಲ ಟ್ಯಾಂಕ್ ಬೇಕು ಟ್ಯಾಂಕ್ ಕೊಡ್ತೀನಿ. ಸೊ ಈಗ ಮೇನ್ ಆಗಿ ಲಿಮಿಟ್ ಇಟ್ಕೋಬೇಡಿ, ಅಬೆಂಡೆಂಟ್ ಮನಿ ಕೊಡು ಅಂತಾನೆ ಕೇಳಿ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಕೊಡು, 50,000 ಕೊಡು, ನಿಮಗದು 1 ಲಕ್ಷ ಯಪ್ಪ ಅನ್ಸತ್ತೆ. ಅದು ಮ್ಯಾನಿಫೆಸ್ಟೇಷನ್ ಮಾಡೋದ್ ಕಷ್ಟ. ಯೂನಿವರ್ಸ್ಗೆ ಒಂದು ಡಾಟ್ ಇಟ್ಟಷ್ಟು ಸುಲಭ. ಸೊ ನನ್ನದ್ರಲ್ಲಿ ಡಾಟ್ ಟೆಕ್ನಿಕ್ ಇದೆ. ಕೇವಲ ಡಾಟ್ ಇಡೋದ್ರಿಂದನೇ ನಮ್ಮ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮನಿಯನ್ನ ನಾವು ಅಟ್ರಾಕ್ಟ್ ಮಾಡ್ಬೋದು, ಕೇವಲ ಒಂದೇ ಒಂದು ಡಾಟ್. ಈಗ ಕೆಲವೊಂದ್ಸರಿ ಕೆಲವರು ಈಗ ಫ್ರೆಂಡ್ಸ್ ಜೊತೆ ಊಟಕ್ಕೆಲ್ಲ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಫ್ಯಾಮಿಲಿ ಮೆಂಬರ್ಸ್ ಯಾರೋ ಪ್ರತಿ ಸರಿ ಒಬ್ಬರೇ ಬಿಲ್ ಕೊಡ್ತಾ ಇರ್ತಾರೆ. ಕೆಲವರು ದುಡ್ಡೇ ಬಿಚ್ಚಲ್ಲ, ಅವ್ರಿಗೆ ಯಾವಾಗ್ಲೂ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತಲ್ಲ. ಹೌದು, ದುಡ್ಡಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ದುಡ್ಡು ಬೇಕು ಅಂತ ಅಂದ್ರೆ ನೀವ್ ಹೇಳಿದ್ರಿ ಹೇಗೆ ಅಟ್ರಾಕ್ಟ್ ಮಾಡ್ಬೇಕು ಅಂತ. ಮೇನ್ ಆಗಿ ರಿಚ್ ಪೀಪಲ್ಸ್ ತರ ಥಿಂಕ್ ಮಾಡಿ. ನಿಮ್ಮ ಅಕೌಂಟ್ ಅಲ್ಲಿ 100 ರೂಪಾಯಿ ಇರ್ಲಿ, ಅದು 1 ಲಕ್ಷ ಅಂತಾನೆ ಕ್ರಿಯೇಟ್ ಮಾಡ್ಕೊಳ್ಳಿ. 1 ಕೋಟಿ ರೂಪಾಯಿ ಇದೆ, 1 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಸೊ 1 ಕೋಟಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂದ್ರೆ ರಿಚ್ ಪೀಪಲ್ಸ್ ತರ ಬಿಹೇವ್ ಮಾಡಿ. ಅಂಡ್ ಈಗ ಕಾರ್ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್. ಸೊ ಕಾರಲ್ಲಿ ಆಲ್ರೆಡಿ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಅಂಡ್ ಕಾಲ್ ಮಾಡಿ, ನನ್ನ ಇಷ್ಟು ದುಡ್ಡಿದೆ, ನಾ ಬರ್ತೀನಿ, ನಾನು ತಗೊಳ್ತೀನಿ. ಆಕ್ಷನ್, ಲಾ ಆಫ್ ಅಟ್ರಾಕ್ಷನ್, ಆಕ್ಷನ್ ಅಲ್ಲೇ ನಮ್ದು ಮ್ಯಾನಿಫೆಸ್ಟೇಷನ್ ಆಗೋದು. ಸೊ ಆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಹೆಂಗ್ ಆಕ್ಷನ್ ಮಾಡ್ತೀವಿ, ಅಯ್ಯೋ ಇಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ ದುಡ್ಡು ಕೊಟ್ಟೆ ನಂಗೆ ಬರ್ಲಿಲ್ಲ, ಅಥವಾ ನನ್ಗೇನ್ ಕಷ್ಟನೋ, ನಾಳೆ ಏನಾಗುತ್ತೋ ಚಿಂತೆ ಮಾಡಬಾರ್ದು. ಖುಷಿಯಾಗಿರ್ಬೇಕು. ರಿಚ್ ಪೀಪಲ್ಸ್ ಹೇಗ್ ಥಿಂಕ್ ಮಾಡ್ತಾರೆ ಆ ರೀತಿ ನಾವು ಥಿಂಕ್ ಮಾಡ್ಬೇಕು.
ಸೊ ದಟ್ ನಾವು ಈಸಿಯಾಗಿ ಮನಿಯನ್ನ ಅಟ್ರಾಕ್ಟ್ ಮಾಡ್ತೀವಿ. ಕೊಟ್ಟಷ್ಟು ಕೊಡ್ತಾನೆ, ಪರಮಾತ್ಮ ಕೊಡ್ತಾನೆ. ಆ ಬಿಲೀಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಯಾವ ತಪ್ಪುಗಳು ಮಾಡಿದ್ರೆ ಅವ್ರ ಹತ್ರ ದುಡ್ಡು ಸೇರಲ್ಲ? ಕಂಜೂಸ್ತನ ಮಾಡಬಾರ್ದು. ಯಾವಾಗ್ಲೂ ದುಡ್ಡಿಲ್ಲ 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 ಎಲ್ಲಾರ ಹತ್ರ ಹೇಳ್ಕೊಂಡ್ ಬರೋದು. ಸಬ್ ಕಾನ್ಶಿಯಸ್ ಮೈಂಡ್ ದುಡ್ಡಿಲ್ಲ ಅಂತಾನೆ ಪ್ರೂವ್ ಮಾಡುತ್ತೆ. ಸೊ ಮೂರನೇದು ಕೂಡಿಟ್ಟು ಒಬ್ರಿಗೆ ಏನಂತಾರೆ ಕೊಡ್ದಲೇ ಇರೋ ತರ ಭಾವ. ಆಮೇಲೆ ಈ 30 ರೂಪಾಯಿ ಕೊಟ್ರೆ 2 ರೂಪಾಯಿ 1 ರೂಪಾಯಿ ಕೊಡಪ್ಪ ಇದ್ ಮಾಡ್ತಾರಲ್ಲ, ಬಾರ್ಗಿಂಗ್ ಮಾಡ್ತಾರಲ್ಲ, ಅದೆಲ್ಲ ಮಾಡ್ಬಾರ್ದು. ಬಾರ್ಗಿಂಗ್ ಮಾಡ್ಬಾರ್ದು. ಬಾರ್ಗಿಂಗ್ ಯಾರು ಮಾಡ್ತಾರೆ? ರಿಚ್ ಪೀಪಲ್ಸ್ ಮಾಡ್ತಾರ? ಈಗ ಅಂಬಾನಿ ಹೋಗ್ಬಿಟ್ಟು ಅವರು ಟೀ ಕೊಡಿ, ಟೀ ಕಪ್ ಬಂದ ತಕ್ಷಣ ಅಲ್ಲೇ ಟಿಪ್ಸ್ ಇಡ್ತಾರೆ, ಎಷ್ಟು ಅಂತಾನು ಬಿಲ್ ನೋಡಲ್ಲ ಅಲ್ವಾ? ಸೊ ನನ್ನ ಒಂದು ಟೆಕ್ನಿಕ್ ಇದೆ. ಸೊ ಯಾರ್ಯಾರು ದುಡ್ಡು ಬರಬೇಕು, ರಿಚ್ ಪೀಪಲ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದೆ, ಪ್ರತಿ ತಿಂಗಳು ನಿಮ್ದೇನ್ ದುಡ್ಡು ಬರುತ್ತೆ ಅದನ್ನ ಹಾಗೆ ಪರ್ಸಲ್ ಇಟ್ಕೊಳ್ಳಿ. 1 ರೂಪಾಯಿ ಖರ್ಚು ಮಾಡ್ಬೇಡಿ. ಫಾರ್ ಎಕ್ಸಾಂಪಲ್ ಅವತ್ತೊಂದ್ ದಿನ, ಓಕೆನಾ? ಯಾವತ್ತು ಇದು ನಿಮಗ್ ಸ್ಯಾಲ್ರಿ ಬಂದಿದ್ದ ದಿನ, ಓಕೆ, ಪರ್ಸಲ್ ಇಟ್ಕೊಳ್ಳಿ. ಸೀದಾ ಮಾಲಿಗೆ ಹೋಗುವಾಗ ಕಾರಲ್ಲೇ ಹೋಗಿ ಒಂದ್ 10 ರೂಪೀಸ್ 20 ರೂಪೀಸ್ ಇಟ್ಕೊಳಪ್ಪ. ಚೇಂಜ್ ನ ಇಸ್ಕೋಬೇಡಿ. ಯಾರ ಹತ್ರ? ಕಾರ್ ಡ್ರೈವರ್ ಹತ್ರ ಏನಾದ್ರು ದುಡ್ಡು ಕೊಟ್ರೆ ಚೇಂಜ್ ನ ಇಸ್ಕೋಬಾರ್ದು. ಅಂಡ್ ಎಲ್ಲಾನು ನೋಡ್ಕೊಂಡ್ ಬನ್ನಿ. ಮಾಲಲ್ಲಿ ಏನು ತಗೋಬೇಡಿ. ಯಾಕೆ? ದುಡ್ಡಿದೆ ನಿಮ್ಮ ಹತ್ರ. ಸಬ್ ಕಾನ್ಶಿಯಸ್ ಮೈಂಡ್ಗೆ ದುಡ್ಡಿದೆ, ಇವ್ರು ಮಾಲಿಗೆ ಬಂದಿದ್ದಾರೆ ಅನ್ನೋದು ಅದಕ್ಕೆ ಗೊತ್ತಾಗತ್ತೆ. ಏನ್ ವಸ್ತುನು ತಗೋಬೇಡಿ, ಓಕೆ? ಅಂಡ್ ಟ್ಯಾಗ್ನು ನೋಡ್ಬೇಡಿ. ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಟ್ಯಾಗ್ ನೋಡ್ಬೇಡಿ. ಜಸ್ಟ್ ಹೋಗಿ ಏನು ತಗೊಳ್ದಲ್ಲೇ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ಮನೆಗ್ ಬನ್ನಿ. ಇದನ್ನೊಂದ್ 3 ತಿಂಗಳು ಮಾಡಿ. ಸೇಮ್ ನಾನು ಇದನ್ನ ಫಾಲೋ ಮಾಡಿದ್ದು ನನ್ನ ಜರ್ನಿಲಿ. ನೀವು 3 ತಿಂಗಳಾದ್ಮೇಲಿಂದ ನಿಮ್ಮ ಫೈನಾನ್ಷಿಯಲ್ ಲೆವೆಲ್ ಚೆಕ್ ಮಾಡ್ಕೊಂಡು. ರಿಚ್ ಪೀಪಲ್ಸ್ ಏನ್ ಮಾಡ್ತಾರೆ? ಸೀದಾ ಹೋಗ್ತಾರೆ, ಕಾರಲ್ಲೇ ಹೋಗ್ತಾರೆ, ಅಂಡ್ ಒಳ್ಳೆ ಡ್ರೆಸ್ ಹಾಕೊಂಡು ಸುಟು ಬುಟು ಹಾಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲಿಂದ ಡ್ರೈವರ್ ಇಟ್ಕೊಳಪ್ಪ ಬೇಡ ಟಿಪ್ಸ್ ಅಂತ ಕೊಡ್ತಾರೆ, ಸೀದಾ ಹೋಗ್ತಾರೆ. ಯಾವ್ದಾದ್ರು ಡ್ರೆಸ್ ಇಷ್ಟ ಆದ್ರೆ ಟ್ಯಾಗ್ ನೋಡಲ್ಲ. ಆದ್ರೆ ಮಿಡಲ್ ಕ್ಲಾಸ್ ಅಲ್ಲಿರೋರು ಫಸ್ಟ್ ಟ್ಯಾಗ್ ನೋಡು, ಎಷ್ಟಿದೆ ದುಡ್ಡು, ಎಷ್ಟಿದೆ ನೋಡು. ಆಮೇಲೆ ಬಾರ್ಗಿಂಗ್, ಡಿಸ್ಕೌಂಟ್ ಇದೆಯಾ ಎಲ್ಲ ಕೇಳ್ತೀವಿ. ಅದ್ ಯಾವ್ದು ಮಾಡ್ಬಾರ್ದು. ರಿಚ್ ಪೀಪಲ್ಸ್ ಆಗ್ಬೇಕು ಅಂದ್ರೆ ರಿಚ್ ಪೀಪಲ್ಸ್ ತರ ಥಿಂಕ್ ಮಾಡ್ಬೇಕು. ಥಿಂಕ್ ಅಂಡ್ ಗ್ರೋ ರಿಚ್. ಫಸ್ಟ್ ಥಿಂಕ್ ಮಾಡು, ಆಮೇಲೆ ನಿನಗೆ ಅಟ್ರಾಕ್ಟ್ ಆಗತ್ತೆ. ಮತ್ತೆ ಈಗ ಪಾಡ್ಕಾಸ್ಟ್ ನೋಡ್ತಿರೋರ್ಲಿ ಒಂದು ಸಣ್ಣ ನನ್ ಮನವಿ ಇದು. ರಸ್ತೆ ಬದಿಗಳಲ್ಲಿ ನಿಮ್ ಮನೆ ಹತ್ರ ಬಂದು ತರಕಾರಿಗಳು ಮಾರ್ತಾರಲ್ಲ ಪಾಪ ಅಂತವ್ರು, ನೀವ್ ಯಾವ್ದೇ ಊರಲ್ಲಿ ದಯವಿಟ್ಟು ಈಗ ಮಾಲ್ಗಳಿಗೆ ಹೋದ್ರೆ ಒಂದ್ 10 ರೂಪಾಯಿ ಟೊಮೆಟೊ 100 ರೂಪಾಯಿ ಹಾಕಿದ್ರು ತಗೊಂಡ್ಬರ್ತೀರಾ ನೀವು. ಮನೆಗಳ ಹತ್ರ ಪಾಪ ಟೊಮ್ಯಾಟೊ ಗಾಡಿಲಿ ತಳ್ಕೊಂಡು ಬಿಸಿಲಲ್ಲಿ ಮಳೆ ಬರ್ತಾರೆ, ಅಂತವ್ರ ಹತ್ರ 2 ರೂಪಾಯಿ ಕಮ್ಮಿ ಮಾಡಿ, 3 ರೂಪಾಯಿ ಕಮ್ಮಿ ಮಾಡಿ, ತುಂಬಾ ಬಾರ್ಗೇನಿಂಗ್ ಮಾಡ್ತಿರೋದು. ದಯವಿಟ್ಟು ಈ ತಳ್ಳೋ ಗಾಡಿಗಳಲ್ಲಿ ಯಾರು ಬಂದ್ರು ಅಷ್ಟೇ 1 ರೂಪಾಯಿ ಕೂಡ ಬಾರ್ಗೇನ್ ಮಾಡ್ಬಿಡಿ. ಅಂಡ್ ಇನ್ನೊಂದ್ ಹೇಳ್ಬೇಕಂದ್ರೆ ಖುಷಿಯಿಂದ ಕೊಡಿ, ಬ್ಲೆಸ್ ಮಾಡ್ತಾ ಕೊಡಿ. ಯೂನಿವರ್ಸ್ ಇವ್ರಿಗೆ ಇವತ್ತು ಗಾಡಿಲಿ ತಳ್ಕೊಂಡ್ ಬರ್ತಾ ಇದಾರೆ ಅಥವಾ ಒಂದ್ ಸಣ್ಣದಾಗಿ ಇಟ್ಕೊಂಡಿದ್ದಾರೆ ಬಿಸಿಲಲ್ಲಿ. ಈಗ ವಯಸ್ಸಾದವ್ರು ಪಾಪ ಬಿಸಿಲಲ್ಲಿ ಕೂತಿರ್ತಾರೆ, ಬಾಳೆಹಣ್ಣು ಅದು ಇದು ಮಾರ್ಕೊಂಡು. ಸೊ ಅವ್ರಿಗೆ ಮನ್ಸ್ಫೂರ್ತಿಯಾಗಿ ಬ್ಲೆಸ್ ಮಾಡಿ ಕೊಡಿ. ಯೂನಿವರ್ಸ್ ಇವ್ರು ಮತ್ತೊಮ್ಮೆ ನೋಡೋ ಅಷ್ಟೊತ್ತಿಗೆ ಇವ್ರು ಒಂದ್ ಶಾಪ್ ಮಾಡ್ಕೊಂಡಿರ್ಲಿ, ಖಂಡಿತ ಅವ್ರು ಮಾಡ್ಕೊಂತಾರೆ. ಬ್ಲೆಸ್ಸಿಂಗ್ ಅಲ್ಲ ಅಪ್ಪ. ಕೆಲವರು ಏನಿಗೆ ಬ್ಲೆಸ್ ಮಾಡಕ್ ಒಂದ್ ಸ್ವಲ್ಪ ಕಂಜೂಸ್ತಾನೋ ಅಥವಾ ಮಾಡೋದೇ ಇಲ್ಲ. ರೀಸನ್ ಏನಂದ್ರೆ ಕೆಲವ್ರಿಗೆ ಭಯ, ನಮಗಿಂತ ಅವ್ರು ಚೆನ್ನಾಗಿ ಬೆಳೆದು ಬಿಟ್ರೆ. ಒಂದು ಎರಡನೇದು, ಬ್ಲೆಸ್ ಮಾಡೋದ್ರಿಂದ ಎನರ್ಜಿ. ಈಗ ನಾವೇನಾದ್ರು ಯಾರಿಗಾದ್ರು ಬ್ಲೆಸ್ ಮಾಡಿದ್ರೆ ನಮ್ಮಲ್ಲಿರೋ ಎನರ್ಜಿ ಕಡಿಮೆ ಆಗತ್ತೆ. ಬ್ಲೆಸ್ಸಿಂಗ್ ಮಾಡೋದ್ರಿಂದ ನಮ್ಮಲ್ಲಿರೋ ಎನರ್ಜಿ ಕಡಿಮೆ ಆಗತ್ತೆ. ಮತ್ತೆ ನಾವು ಸ್ಪಿರಿಚುಯಾಲಿಟಿ ಅದೆಲ್ಲ ಮಾಡ್ಕೊಂಡು ನಾವು ಇದ್ ಮಾಡ್ತೀವಿ. ಸೊ ಎನರ್ಜಿ ಕಡಿಮೆ ಆಗತ್ತೆ, ನಮ್ಮಲ್ಲಿರೋ ಶಕ್ತಿ ಹೋಗುತ್ತೆ. ಈಗ ನೀವು ಹಿಂದಿನ ಕಾಲದಲ್ಲಿ ನೋಡಿ, ಋಷಿ ಮುನಿಗಳೆಲ್ಲ ತಪಸ್ ಮಾಡ್ಕೊಂಡ್ಬಂದು ಹಿಂಗೆ ಸಿದ್ಧಿ ಆಗಕ್ಕೆ ಅಂತ ಬ್ಲೆಸ್ ಮಾಡ್ತಿದ್ರು. ಸೊ ಅವ್ರು ಅಲ್ಲಿ ಏನ್ ತಪಸ್ ಮಾಡಿದ್ರು ಅದೆಲ್ಲ ಶಕ್ತಿ ಈ ವ್ಯಕ್ತಿಗೆ ಬರುತ್ತೆ. ಸೊ ಅದಕ್ಕೆ ಆದ್ರೆ ಬ್ಲೆಸ್ಸಿಂಗ್ ಅಲ್ಲಿ ತುಂಬಾ ಪವರ್ ಇದೆ. ಅಲ್ಲ, ಈಗ ಇವ್ರ ಎನರ್ಜಿ ಕಮ್ಮಿ ಆದ್ರೆ ಮತ್ತೆ ಅವ್ರು ಮತ್ತಷ್ಟು ಮಾಡ್ಕೊಂತಾರಲ್ಲ, ಮತ್ತೆ ಸ್ಪಿರಿಚುಯಾಲಿಟಿ ಮಾಡ್ಕೊಂತಾರೆ. ಅಲ್ಲ, ಈಗ ಜನರಲ್ ಆಗಿ ಯಾರಿಗೆ ಆಗ್ಲಿ. ಓಕೆ, ಸೊ ಬ್ಲೆಸ್ಸಿಂಗ್ ಇಂದ ತುಂಬಾ ಪವರ್ ಇದೆ. ನನ್ನ ಒಂದು ಇದ್ರಲ್ಲಿ ಈಗ ಯಾರಿಗೂ ಮನೆ ಕಟ್ಟೋ ಯೋಗ ಇಲ್ಲ ಅಂತ ಅನ್ಕೊಳ್ಳಿ, 100 ಮೆಂಬರ್ಸ್ಗೆ ಮನಸ್ಫೂರ್ತಿಯಾಗಿ ಬ್ಲೆಸ್ ಮಾಡಿ ನೀವು. ಈಗ ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಅಯ್ಯೋ ಮನೆ ಯೂನಿವರ್ಸ್ ಇವ್ರಿಗೆ ಮನೆ ಕಟ್ಟೋ ತರ ಆಗ್ಲಿ, ಐ ಬ್ಲೆಸ್ ಯು. ಒಂದು 100 ಜನಕ್ ಮಾಡ್ಕೊಂಡ್ ಬನ್ನಿ, ನಿಮಗೆ ಮನೆ ಕಟ್ಟೋ ಯೋಗ ಇಲ್ಲ ಅಂದ್ರೆ ನೀವು ಮನೆ ಕಟ್ಟೋ ತರ ಆಗತ್ತೆ. ಅರ್ಥ ಆಗ್ತಿದ್ಯಾ? ಈಗ 100 ಜನಕ್ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಕೆಲ್ಸ ಸಿಕ್ಕಿಲ್ಲ, 100 ಜನಕ್ ಪಾಪ ಇಂಟರ್ವ್ಯೂಗೆ ಹೋಗೋರ್ಗೆ ಬ್ಲೆಸ್ ಮಾಡಿ ಮನ್ಸ್ಫೂರ್ತಿಯಾಗಿ ನಿಮ್ಗೆ ಸಕ್ಸಸ್ ಸಿಗ್ಲಿ ಇಂಟರ್ವ್ಯೂ ಅಲ್ಲಿ ಅಂತ. 101ನೇ ಅವ್ರು ನೀವೇ ಆಗಿರ್ತೀರಿ.
ನಿಮಗ್ ಜಾಬ್ ಸಿಗತ್ತೆ. ವಾವ್. ಮತ್ತೆ ದುಡ್ಡಿಗೆ ಯಾವ ತರದ ಮರ್ಯಾದೆ, ಅಂದ್ರೆ ದುಡ್ಡನ್ನ ಹೇಗ್ ನೋಡ್ಕೊಬೇಕು, ಹೇಗ್ ಕಾಪಾಡ್ಕೊಬೇಕು? ಓಕೆ, ದುಡ್ಡನ್ನ ಗೌರವದಿಂದ ನೋಡ್ಕೋಬೇಕು. ಇವತ್ತು ದುಡ್ಡಿಲ್ಲ ಅಂದ್ರೆ ದುಡ್ಡಿಗೆ ಕೊಡಬೇಕಾದ ವ್ಯಾಲ್ಯೂ, ರೆಸ್ಪೆಕ್ಟ್ ನಾವು ಕೊಡ್ತಿಲ್ಲ ಅಂತಾನೆ ಅರ್ಥ. ಇಲ್ಲ ಮೇಡಮ್, ವರಮಹಾಲಕ್ಷ್ಮಿನ ಕೂಡಿಸ್ತೀವಿ, ಮನೇಲಿ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ದುಡ್ಡೆಲ್ಲ ಇಡ್ತೀವಿ, ಅವತ್ ಒಂದು ದಿನ ಆಮೇಲೆ ನನ್ನ ಹತ್ರ ಲಕ್ಷ್ಮೀ ದೇವಿ ದುಡ್ಡು ಬರಲ್ಲ, ನನ್ನ ಹತ್ರ ದುಡ್ಡು ನಿಲ್ಲಲ್ಲ, ಶ್ರೀಮಂತ ಹತ್ರ ಮಾತ್ರ ದುಡ್ಡು ಹೋಗುತ್ತೆ, ನಮ್ ಕಷ್ಟ ಕಾಲದಲ್ಲಿ ದುಡ್ಡೇ ಬಂದಿಲ್ಲ, ಎಲ್ಲ ಮಾತಾಡ್ತಿರ್ತೀವಿ ನೆಗೆಟಿವ್. ಸೊ ಎಲ್ಲಿಂದ ಬರುತ್ತೆ ದುಡ್ಡು? ಈಗ ನಮಗೆ ಒಬ್ರು ನಮ್ ಜೊತೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅಂಡ್ ಮೇನ್ ಆಗಿ ಈಗ ವ್ಯಾಲೆಟ್ ನಾವು ಮನೆಗ್ ತಂದ ತಕ್ಷಣ ಎಲ್ಲೋ ಒಂದ್ ಕಡೆ ಬಿಸಾಕಿರ್ತೀವಿ, ಅದನ್ನ ತಿರ್ಗೂ ಕೂಡ ನೋಡೋದಿಲ್ಲ. ಮತ್ತೆ ಎಲ್ಲೋ ಅಂಗಡಿಗೆ ಹೋದಾಗ ಪರ್ಸ್ ತಗೊಂಡ್ ಹೋಗ್ತಿವಿ, ಹಂಗ್ ಮಾಡ್ಬಾರ್ದು. ಈಗ ಯಾರೋ ಒಬ್ರು ನಿಮ್ ಮನೆಗ್ ಬಂದಾಗ ಎಲ್ಲೋ ಒಂದ್ ಕಡೆ ಕುತ್ಕೋ ಅಂತೀವ? ಇಲ್ಲ, ಕುತ್ಕೊಳ್ಳಿ ಅಂದ್ಬಿಟ್ಟು ಚೇರ್ ಹಾಕಿ ಎಲ್ಲ ಮಾಡಿ ಕೂಡಿಸ್ತೀವಲ್ಲ, ಹಾಗೆ ದುಡ್ಡಿಗೂ ಮರ್ಯಾದೆ ಕೊಡ್ಬೇಕು. ದುಡ್ಡು ನಮಗೆ ಕೊನೆಯವರೆಗೂ ನಮ್ಮ ಜೊತೆಲಿರುವಂತದ್ದು. ಮೇನ್ ಆಗಿ ದುಡ್ಡಿದ್ರೇನೆ ದೊಡ್ಡಪ್ಪ. ದುನಿಯಾ ನಡೆಯೋದೇ ದುಡ್ಡಿನ ಮೇಲೆ, ದುಡ್ಡಿಲ್ಲ ಅಂದ್ರೆ ಏನು ಇಲ್ಲ. ಸೊ ದುಡ್ಡು ಅನ್ನೋದು ನಮಗಿರ್ಬೇಕು ಅಂದ್ರೆ ಮೇನ್ ಆಗಿ ಕಂಪಾರ್ಟ್ಮೆಂಟ್. ನಮ್ಮ ವ್ಯಾಲೆಟ್ ಅಲ್ಲಿ 2,000 ಜೊತೆ ಕೆಲವೊಬ್ರು 100 ರೂಪಾಯಿ ಇಡ್ತಾರೆ, 50 ರೂಪಾಯಿ ಇಡ್ತಾರೆ. 2,000 ರೂಪಾಯಿ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಒಟ್ಟಿಗೆ ಇಡಬಾರ್ದು, ಆಯಯ್ಯ ಕಂಪಾರ್ಟ್ ಅಲ್ಲೇ ಇಡ್ಬೇಕು. ಅಂಡ್ ಗ್ರೀನ್ ಕಲರ್ ವ್ಯಾಲೆಟ್ ನ ಯೂಸ್ ಮಾಡಿದ್ರೆ ಮನಿ ಅಟ್ರಾಕ್ಟ್ ಆಗತ್ತೆ. ಗ್ರೀನ್ ಕಲರ್ ವ್ಯಾಲೆಟ್. ಓಕೆ. ಹೆಣ್ಮಕ್ಳು ಅಷ್ಟೇ ಪರ್ಸು, ಹೌದು, ಅವರು ವ್ಯಾಲೆಟ್ಸ್ ಕ್ಯಾರಿ ಗ್ರೀನ್ ಕಲರ್ ವ್ಯಾಲೆಟ್ ನ ಯೂಸ್ ಮಾಡ್ಬೇಕು. ಅಂಡ್ ರೆಡ್ ಕಲರ್ ವೆಲ್ವೆಟ್ ಕ್ಲಾತ್ ನ ಹಾಕಿ ಇಡ್ಬೇಕು ಒಳಗಡೆ. ಕೆಳಗಡೆ ನಾವು ದುಡ್ಡನ್ನ ಪರ್ಸನ್ ಹೆಂಗೋ ಅಂತಂದ ಬಾ ಅಂತ ಎಲ್ಲೋ ಒಂದ್ ಕಡೆ ಇಡ್ತೀವಲ್ಲ, ಹಂಗ್ ಮಾಡ್ಬಾರ್ದು. ವೆಲ್ವೆಟ್ ಕ್ಲಾತ್ ರೆಡ್ ಕಲರ್, ಯಾಕೆ ಅಂದ್ರೆ ಮೂಲಾಧಾರ ಚಕ್ರ, ರೂಟ್ ಚಕ್ರ ಚೆನ್ನಾಗಿದ್ರೆ ನಮಗೆ ದುಡ್ಡು ಈಸಿಯಾಗಿ ಫ್ಲೋ ಆಗತ್ತೆ. ಸೊ ನಾರ್ತ್ ಕಾರ್ನರ್ ಅಲ್ಲಿ ಇಡೋದ್ರಿಂದ ಫ್ಲೋ ಆಗತ್ತೆ. ನಾರ್ತ್ ವೆಸ್ಟ್ ಗೊತ್ತಿದ್ರೆ ನಾರ್ತ್ ವೆಸ್ಟ್, ಇಲ್ಲ ಅಂದ್ರೆ ನಾರ್ತ್ ಕಡೆ ಆ ಒಂದು ಪ್ಲೇಸ್ ಅಲ್ಲಿ ವ್ಯಾಲೆಟ್ ನ ಇಡಿ. ಅಂಡ್ ಯಾವಾಗ್ಲೂ ದುಡ್ಡು ಕೊಡುವಾಗ ಬ್ಲೆಸ್ ಮಾಡಿ, ಕೊಟ್ಟಷ್ಟು ನಂಗೆ ಯೂನಿವರ್ಸ್ ಯಾವಾಗ್ಲೂ ಕೊಡತ್ತೆ. ಅಂಡ್ ದುಡ್ಡು ಬರ್ಬೇಕು ಅಂತ ಅಂದ್ರೆ ಇದು ಸಿಂಪಲ್ ಟೆಕ್ನಿಕ್. ಒಂದು ಶ್ರೀಂ ಮಂತ್ರನ ಹೇಳ್ತಾ ಕೊಡಿ, ಮಹಾಲಕ್ಷ್ಮಿಯ ಮಂತ್ರ, ಅದು ಬೀಜಾಕ್ಷರ ಮಂತ್ರ. ಇನ್ನೊಂದು 708 ಹೇಳ್ತಾ ಕೊಡ್ಬೇಕು. ಬೀಜಾಕ್ಷರ ಮಂತ್ರ ಹೇಳ್ಬೋದಾ ನೀವು? ಶ್ರೀಂ 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 ಶ್ರೀಂ. ಗೂಗಲ್ ಪೇ ಆದ್ರೂ ಮಾಡಿ, ಫೋನ್ ಪೇ ಆದ್ರೂ ಮಾಡಿ, ಈಗಂತೂ ಎಲ್ಲಾ ಟ್ರಾನ್ಸಾಕ್ಷನ್ ಶ್ರೀಂ 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 ಅಥವಾ 708. ಎಸ್ ಸರಿ ಹೇಳ್ಬೇಕು. ಪೇಮೆಂಟ್ ಆಗೋವರೆಗೂ ಗೂಗಲ್ ಪೇ ಅಲ್ಲಿ ಬರುತ್ತಲ್ಲ ಟಿಕ್ಕು, ಅಲ್ಲಿವರೆಗೂ 708. ಮತ್ತೆ ಈಗ ಇನ್ನೊಂದು, ಎಲ್ಲರೂ ಈಗ ಗೂಗಲ್ ಪೇಗಳು ಅಥವಾ ಆನ್ಲೈನ್ ಎಲ್ಲ ಪೇ ಮಾಡೋದು ಕಲ್ತಿರಲ್ಲ. ಈಗ ಕ್ಯಾಶ್ ಗಳು ಯಾರು ಡ್ರಾ ಮಾಡಲ್ಲ, ಕ್ಯಾಶ್ ಇಟ್ಕೊಳ್ಳಲ್ಲ. ಪರ್ಸಲ್ಲಿ ಕ್ಯಾಶ್ ಯಾವಾಗ್ಲೂ ಇಟ್ಕೊಬೇಕಾ ಅಥವಾ ಇದು ಆನ್ಲೈನ್ ಇದೇನೋ ಓಕೆನಾ? ಇಲ್ಲ, ದುಡ್ಡು ಇರ್ಬೇಕು, ಮನೆಯಲ್ಲಿ ದುಡ್ಡು ಇರ್ಬೇಕು, ವ್ಯಾಲೆಟ್ ಅಲ್ಲಿ. ಅಂಡ್ ದುಡ್ಡು ಯಾರ್ಯಾರಿಗೆ ಬೇಕು ಅಂತೀರಾ, ನಿಮ್ಮ ಕಣ್ಣೆದುರುಗಡೆ ದುಡ್ಡು ಕಾಣೋ ತರ ಇಟ್ಕೊಳ್ಳಿ. ನನ್ನ ಒಂದು ಫೇವ್ರೆಟ್ ಟೆಕ್ನಿಕ್ ಏನಂದ್ರೆ, ವ್ಯಾಲೆಟ್ ಅಲ್ಲಿ ಅಂದ್ರೆ ನಂದು ಮಾಸ್ಟರ್ ಮನಿ ಮೈಂಡ್ ಅನ್ನೋ ಕ್ಲಾಸ್ ಅಲ್ಲಿ ಮನಿಯ ಬಗ್ಗೆನೆ ಸಾಕಷ್ಟು ಟೆಕ್ನಿಕ್ಸ್ ನ ಮಾಡಿಸ್ತೀನಿ. ಸೊ ಅದರಲ್ಲಿ ಮೇನ್ ಆಗಿ ಆ ಒಂದು ಏನು ದೊಡ್ಡ ನೋಟ್ ಇರುತ್ತೆ, ಈಗ 500 ರೂಪಾಯಿ ದೊಡ್ಡ ನೋಟ್ ಇರುತ್ತೆ, ಸೊ ಅದು ಕಾಣೋ ತರ ಇರ್ಲಿ. ಸಬ್ ಕಾನ್ಶಿಯಸ್ ಮೈಂಡ್ ತೆಗೆದ ತಕ್ಷಣ ಇವ್ರ ಹತ್ರ ಬಿಗ್ ಅಮೌಂಟ್ ಇದೆ ವ್ಯಾಲೆಟ್ ಅಲ್ಲಿ, ಅದು ತೆಗೆದ ತಕ್ಷಣ ಮೇನ್ ಅಲ್ಲಿ ಕಾಣ್ಬೇಕು. ಅಂಡ್ ಸಪರೇಟ್ ಕಂಪಾರ್ಟ್ಮೆಂಟ್ ಅಲ್ಲೇ ಇಡಿ. 100 ರೂಪಾಯಿ ಜೊತೆ 10 ರೂಪಾಯಿ ಸೇರ್ಸೋದು, ಅದರ ಎನರ್ಜಿ ಕಡಿಮೆ ಆಗುತ್ತೆ, ನಮಗೆ ದುಡ್ಡಿನ ಫ್ಲೋ ಕಡಿಮೆ. ಅಂಡ್ ಮನಿಯನ್ನ ಯಾವಾಗ್ಲೂ ಬ್ಲೆಸ್ ಮಾಡ್ತೀರಿ. ಸಾಧ್ಯ ಆದ್ರೆ ವ್ಯಾಲೆಟ್ ನ ತಗೊಂಡು, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನಮಗೆ ಗೊತ್ತಿಲ್ಲದೆ ಏನೇನೋ ಮಾಡಿರ್ತೀವಿ, ಒಬ್ರ ಹತ್ರ ಮಾತಾಡಿರ್ತೀವಿ, ದುಡ್ಡಿಲ್ಲ ಅಂದ್ರೆ, ಸೊ ಅದೆಲ್ಲ ಕ್ಲಿಯರ್ ಆಗತ್ತೆ. ಆ ಬಿಲೀಫ್ ಏನಿರುತ್ತೆ ಅದು ಕ್ಲಿಯರ್ ಆಗತ್ತೆ. ಮತ್ತೆ ಕೆಲವರು ಪರ್ಸಲ್ಲಿ ಈಗ ಲವಂಗ ಅಥವಾ ಕೆಲವೊಂದೇನೋ ಇಟ್ಕೋತಾರಲ್ಲ, ಏನದು? ಸೊ ಪ್ರತಿ ಶುಕ್ರವಾರ, ಯಾಕೆಂದ್ರೆ ವೇನಸ್, ಫ್ರೈಡೇ ಈಸ್ ಅಧಿಪತಿ ವೇನಸ್ ಏನ್ ಕೊಡ್ತಾನೆ? ಲಕ್ಸುರಿಯಸ್, ಪ್ರಾಸ್ಪರಿಟಿ, ಅಬೆಂಡೆನ್ಸ್ ಎಲ್ಲವನ್ನ ಕೊಡೋನು ಶುಕ್ರ. ಸೊ ಎವ್ರಿ ಫ್ರೈಡೆ ನಾನ್ ಮಾಡಿಸೋಂತ ಟೆಕ್ನಿಕ್, ಆ ಒಂದು ವ್ಯಾಲೆಟ್ ಅಲ್ಲಿ 5 ಏಲಕ್ಕಿ ರಿಲೇಟೆಡ್ ಟು ವೇನಸ್. ಸೊ 5 ಏಲಕ್ಕಿ ಅಂಡ್ ಸ್ವಲ್ಪ ಅಕ್ಕಿ, ವೈಟ್ ರೈಸ್, ಸೊ ಅದನ್ನ ಹಾಕಿ, ಹಾಗೆ 6 ರೂಪಾಯಿ ಕಾಯಿನ್, 6 is a ವೇನಸ್. ಸೊ ಅದನ್ನ ಹಾಕಿ ಅಂಡ್ ಬೆಳ್ಳಿ ಅಥವಾ ಗೋಲ್ಡ್ ಕಾಯಿನ್ ಇಡಿ. ಅಂಡ್ ಕನ್ನಡಿ, ಮಿರರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ಸ್ ರಿಫ್ಲೆಕ್ಟ್. ದುಡ್ಡು ಮತ್ತಷ್ಟು ಮಗದಷ್ಟು ಬರೋದಕ್ಕೆ ಸಾಧ್ಯ ಆಗತ್ತೆ. ಹಾಗೂ ಲವಂಗ ಏನಂದ್ರೆ ಯಾವುದೇ ಒಂದು ನೆಗೆಟಿವ್ ಬರೋದಿಲ್ಲ,
ಸೊ ಇದು ಪ್ರತಿ ಶುಕ್ರವಾರ ಒಂದು ಪ್ಯಾಕೆಟ್ ಅಲ್ಲಿ ಅಥವಾ ಪೌಚ್ ಅಲ್ಲಿ ಅಂಡ್ ಚಕ್ಕೆ ಪೌಡರ್. ದಿಸ್ ಇಸ್ ವೆರಿ ಅಮೇಸಿಂಗ್. ನನ್ನ ಒಂದು ಕ್ಲಾಸ್ ಅಲ್ಲಿ ಚಕ್ಕೆ ಪೌಡರ್ದೇ ಟೆಕ್ನಿಕ್ ಮಾಡಿಸ್ತೀನಿ. ಸೊ ಆ ಪೌಡರ್ನ ಹಾಕಿ ನೀವು ಇಡೋದ್ರಿಂದ ಅದು ನಿಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಈ ದೇವ್ರ ಮೇಲೆ ಇಡ್ಬೇಕಾ? ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಂಡ್ಬೇಕು. ಅಂಡ್ ಎವ್ರಿ ಮಂತ್ ಫಸ್ಟ್ ಫ್ರೈಡೆ ಚಕ್ಕೆ ಪೌಡರ್ನ ತಗೊಳ್ಳಿ, ಕಣ್ ಮುಚ್ಕೊಳ್ಳಿ. ಐ ಬ್ಲೆಸ್ ಈ ಒಂದು ಮನೆ ಇರ್ಬೋದು ಅಥವಾ ಏನಿರ್ಬೋದು. ಥ್ಯಾಂಕ್ ಯು ಯೂನಿವರ್ಸ್, ಈ ಮಂತ್ ನನಗೆ ಅಬೆಂಡೆನ್ಸ್ ಆಫ್ ಮನಿ ಕೊಟ್ಟೆ, ಹ್ಯಾಪಿನೆಸ್ ಕೊಟ್ಟೆ, ಅಬೆಂಡೆನ್ಸ್ ಆಫ್ ಪ್ರಾಸ್ಪರಿಟಿ ಕೊಟ್ಟೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ಬಿಟ್ಟು ಜಸ್ಟ್ ಚಕ್ಕೆ ಪೌಡರ್ನ ನಿಮ್ಮ ಮನೆ ಒಳಗೆ ಊದಿ. ಅಂದ್ರೆ ಮನೆ ಹೊರಗಡೆ ನಿಂತ್ಕೊಂತೀರಾ, ಮನೆ ಒಳಗಡೆ ಊದಿ. ಸೊ ಅದರಿಂದ ಮನಿಯನ್ನ ಅಟ್ರಾಕ್ಟ್ ಮಾಡ್ತೀರಾ. ಚಕ್ಕೆ ಪೌಡರ್ ಏನಂದ್ರೆ ಅಟ್ರಾಕ್ಟ್ಸ್ ಲಕ್, ಆಪರ್ಚುನಿಟಿ, ಮನಿ, ಅಬೆಂಡೆನ್ಸ್ ಎಲ್ಲವನ್ನು ತಂದ್ಕೊಡುತ್ತೆ. ಓಕೆ, ಈಗ ಸಿಂಪಲ್ ಆಗಿ ಮಾತಾಡ್ತಾ ಹೋಗೋಣ ಆಯ್ತಾ. ಇದೆಲ್ಲ ವೆಸ್ಟರ್ನ್ ಟರ್ಮ್ಸ್, ಅಂದ್ರೆ ಈಗ ಲಾ ಆಫ್ ಅಟ್ರಾಕ್ಷನ್ ಅಂತೆಲ್ಲ ಏನ್ ಕರಿತೀವಲ್ಲ, ಇದೆಲ್ಲ ಅಮೆರಿಕಲ್ಲೋ ಯುರೋಪ್ ಅಲ್ಲೋ ಅವ್ರುಗಳು ಮಾಡ್ತಕ್ಕಂಥ ಟೆಕ್ನಿಕ್ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ಇತ್ತೀಚೆಗೆ ಇದು ಬಹಳ ಜನಪ್ರಿಯ. ಸೀಕ್ರೆಟ್ ಬುಕ್ ಬಗ್ಗೆ ಆಗ್ಲಿ ಅಥವಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆ ಅಟ್ರಾಕ್ಷನ್ ವರ್ಡ್ ಅಲ್ಲಿ ಆಕ್ಷನ್ ಇದೆ. ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್, ಯು ಅಟ್ರಾಕ್ಟ್. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ಸೊ ಲಾ ಆಫ್ ಅಟ್ರಾಕ್ಷನ್ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ ಗಾಂಧೀಜಿಯ 3 ತತ್ವ. ಕೆಟ್ಟದನ್ನ ನೋಡ್ಬೇಡಿ, ಕೆಟ್ಟದನ್ನ ಕೇಳ್ಬೇಡಿ, ಕೆಟ್ಟದನ್ನ ಮಾತಾಡ್ಬೇಡಿ. ಹಾಗಿದ್ರೆ ನಾವು ಏನಪ್ಪ ಕೆಟ್ಟದನ್ನ ಮಾತಾಡ್ತೀವಿ ಅಂದ್ರೆ ಪ್ರತಿದಿನ ನೆಗೆಟಿವ್ ಆಗೇ ಇರ್ತೀವಿ. ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ಲ, ದುಡ್ಡು ಬರಲಿಲ್ಲ, ಸೊ ನೆಗೆಟಿವ್ ನೆಗೆಟಿವ್ ನೆಗೆಟಿವ್. ಇನ್ನು ನೋಡೋದು ಏನು ನೆಗೆಟಿವ್ ಆಗಿ ಈ ಕ್ರೈಮ್ ನೋಡೋದು, ಬೆಳಗ್ಗೆ ನ್ಯೂಸ್ ನ ನೋಡೋದು, ಇಲ್ಲ ಇನ್ಯಾರ್ದೋ ಕೇಳೋದು, ನಮ್ಮ ಲೈಫ್ ನ ನಾವು ಇನ್ನಷ್ಟು ಮತ್ತಷ್ಟು ಡೌನ್ ಮಾಡ್ಕೊಳ್ಳೋದು. ಇನ್ನು ಮಾತಾಡೋದು, ವರಿ ಮಾಡೋದು, ಥಿಂಕ್ ಹೋಗ್ತಾನೆ ಇರುತ್ತೆ. ಒಂದು ಥಾಟ್ ನೀವೇನೋ ನೆಗೆಟಿವ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಲೂಪ್ ಆಫ್ ಥಾಟ್ ಕ್ರಿಯೇಟ್ ಆಗುತ್ತೆ. ಸೊ ಪ್ರತಿ ಕ್ಷಣ ಪಾಸಿಟಿವ್ ಆಗಿರ್ಬೇಕು. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಆಕ್ಷನ್. ನೀವೇನ್ ಆಕ್ಷನ್ ತಗೊಳ್ತೀರಾ, ಮಾತು ಹೇಗ್ ಆಡ್ತೀರಾ, ಹೇಗ್ ಇದ್ ಮಾಡ್ತೀರಾ, ಅದ್ರ ಮೇಲೆ ಲಾ ಆಫ್ ಅಟ್ರಾಕ್ಷನ್. ಬಟ್ ನೀವು ನಂಬಿ ಬಿಡಿ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಿರತ್ತೆ. ಅಲ್ಲ, ಈಗ ನೀವು ಹೇಳೋದೇನೋ ಸುಲಭ, ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದು ಇದು ಅಂತ. ಈಗ ಇಮ್ಯಾಜಿನ್ ಯಾರ್ದೋ ಒಬ್ಬರ ಮನೆಯಲ್ಲಿ ಅಥವಾ ಯಾವ್ದೋ ಒಬ್ಬರ ವ್ಯಕ್ತಿ ಹತ್ರ ಆ ವ್ಯಕ್ತಿ ಜೀವನದಲ್ಲಿ ಪರಿಸ್ಥಿತಿ, ಈಗ ಬಹುಶಃ ಅವ್ರಿಗೆ ಆರೋಗ್ಯ ಸರಿ ಇರಲ್ಲ ಅಥವಾ ಹಣದ ಅವಶ್ಯಕತೆ ಇರತ್ತೆ. ಅಂತ ಟೈಮಲ್ಲಿ ಕೂಡ ಅವ್ರ ಪರ್ಸಲ್ ₹1 ಇಲ್ಲ, ಐ ಆಮ್ ಪಾಸಿಟಿವ್, ಐ ಆಮ್ ಹ್ಯಾಪಿ, ಹಂಗ ಹೇಳ್ಕೊಬೇಕಾ? ಪರಿಸ್ಥಿತಿ ಆಗಿದ್ದಾಗ ಹೆಂಗ್ ಅವ್ರು ರಿಯಾಕ್ಟ್ ಮಾಡ್ಬೇಕು? ಮೇನ್ ಆಗಿ ಫೀಲ್ ಅಂದ್ರೆ ಬರೇ ದುಡ್ಡಿದೆ 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 ಅಂದ್ರೆ ದುಡ್ಡು ಬರಲ್ಲ. ಸೊ ಆಲ್ರೆಡಿ ದುಡ್ಡಿದ್ದಾಗ ನೀವ್ ಯಾವ ರೀತಿ ಫೀಲ್ ಪಡ್ತೀರಾ? ನಿಮ್ಮ ಹತ್ರ ದುಡ್ಡಿದೆ, ಆಲ್ರೆಡಿ 1 ಲಕ್ಷ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ. ಸೊ ನೀವ್ ಹೇಗ್ ಫೀಲ್ ಪಡ್ತೀರಾ? ಧೈರ್ಯ ಇರುತ್ತೆ, ಖುಷಿ ಇರುತ್ತೆ. ಸೊ ಆ ಫೀಲ್ ನ ಮುಂಚೆನೆ ಪಡ್ಬೇಕು. ಓಕೆ. ಸೊ ಅವಾಗ ನಿಮಗೆ ಲಾ ಆಫ್ ಅಟ್ರಾಕ್ಷನ್. ಈಗ ಉದಾಹರಣೆಗೆ, ಈಗ ನನ್ನ ಅಕೌಂಟ್ ಅಲ್ಲಿ ₹1,00,00,000 ದುಡ್ಡಿರ್ಬೇಕು ಅಂತ ನಾನು ಈಗ ನೀವು ಹೇಳ್ದಂಗೆ ಅಟ್ರಾಕ್ಟ್ ಮಾಡ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಓಕೆ, ನನ್ನ ಅಕೌಂಟ್ ಅಲ್ಲಿ ₹1,00,00,000 ದುಡ್ಡಿರ್ಲಿ ಹಿಂಗ್ ಹೇಳ್ಕೊಬೇಕಾ? ಅಥವಾ ಈಗ ನೀವ್ ಹೇಳಿದ ಪ್ರಕಾರ ಈಗ ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ ₹1,00,00,000 ದುಡ್ಡಿದೆ, ನಾನ್ ದುಡ್ಡಿದ್ದಾಗ ಖುಷಿ ಫೀಲ್ ಆಗುತ್ತಲ್ಲ, ಅದು ಫೀಲ್ ಮಾಡೋದು ಅಂತ. ಎಸ್, ಆ ಫೀಲಿಂಗ್ ಇಸ್ ದ ಸೀಕ್ರೆಟ್ ಆಫ್ ಕೀ ಮ್ಯಾನಿಫೆಸ್ಟೇಷನ್ಗೆ. ಫೀಲಿಂಗ್ ನೋಡತ್ತೆ ಯೂನಿವರ್ಸ್. ನಿಮ್ಮ ಹತ್ರ ಏನು ಎತ್ತ ನೋಡಲ್ಲ, ಅದು ನಿಮ್ ಫೀಲಿಂಗ್ ನ ಚೆಕ್ ಮಾಡತ್ತೆ. ಇವತ್ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಮಿಲಿಯನರಿ ಆಗಿದ್ದಾರೆ. ಸೊ ಯೂನಿವರ್ಸ್ ನೋ ಲಿಮಿಟ್, ಏನೋ ಒಂದು ಲಿಮಿಟ್ ಇಡಲ್ಲ, ಅಥವಾ ಇಷ್ಟೇ ಏಜ್ ಆಗ್ಬೇಕು ಹೀಗೆ. ಯೂನಿವರ್ಸ್ ಟೆಸ್ಟ್ ಮಾಡತ್ತೆ ನಿಮಗೆ ಎಷ್ಟು ಯೋಗ್ಯತೆ ಇದೆ, ನಾ ಕೊಡೋದ್ರಿಂದ ಇದಾಗತ್ತಾ ಅನ್ನೋದು. ಅದು ಟೆಸ್ಟ್ ಮಾಡಿ, ಅದೇನೋ ಅಂತಾರಲ್ಲ, ತಂದೆ ತಾಯಿ ಮಕ್ಕಳನ್ನ ಟೆಸ್ಟ್ ಮಾಡ್ದಂಗೆ ನಮ್ಮ ಯೂನಿವರ್ಸ್ ನಮ್ಮನ್ನ ಟೆಸ್ಟ್ ಮಾಡ್ತಿರತ್ತೆ. ಓಕೆ, ಈಗ ಯೂನಿವರ್ಸ್ ಅಂದ್ರೆ ಏನು? ಯೂನಿವರ್ಸ್ ಅಂದ್ರೆ ಒಂದು ಅದ್ಭುತವಾದ ಶಕ್ತಿ. ಸೊ ಯೂನಿವರ್ಸ್ ಅಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಾವ್ ಏನ್ ಅನ್ಕೊಂಡ್ರು ಅದು ಕೊಡುತ್ತೆ ಅಂತ ಒಂದು ಶಕ್ತಿ ಯೂನಿವರ್ಸ್ ಅಲ್ಲಿ ಇರುತ್ತೆ. ಸೊ ಯೂನಿವರ್ಸ್ ನೀವು ಹೇಗ್ ಬಿಲೀವ್ ಮಾಡ್ತೀರಾ ಅದೇ ರೀತಿ ವರ್ಕ್ ಆಗುತ್ತೆ. ಅಲ್ಲ, ಯೂನಿವರ್ಸ್ ಅಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ದೇವರು ಅಂತನಾ ಅಥವಾ? ಇಲ್ಲ, ಈಗ ಕೆಲವೊಬ್ರು ಗಾಡ್ ಅಂತಾರೆ, ಕೆಲವೊಬ್ರು ರಾಮ ಅಂತಾರೆ, ಕೆಲವೊಬ್ರು ಕೃಷ್ಣ ಅಂತಾರೆ, ಕೆಲವೊಬ್ರು ಅಲ್ಲ ಅಂತಾರೆ, ಕೆಲವೊಬ್ರು ಯೇಸು ಅಂತಾರೆ. ಹಾಗೆ ಯೂನಿವರ್ಸ್ ಅನ್ನೋದು ಅದ್ಭುತವಾದ ಶಕ್ತಿ, ಒಂದು ಪವರ್. ಅದು ಭಗವಂತನೇ ಯೂನಿವರ್ಸ್ ಅಂತ ನಾವು ತಗೊಳ್ತೀವಿ. ಪ್ರಕೃತಿಯೊಳಗಿರುವಂತ ಪರಮ ಪುರುಷ ಅಂದ್ರೆ ಭಗವಂತ. ಸೊ ಅವನ ಒಂದು ಅದ್ಭುತವಾದ ಶಕ್ತಿ, ಅದೇ ಈ ಬ್ರಹ್ಮಾಂಡ, ಅದೇ ಯೂನಿವರ್ಸ್. ಅಂದ್ರೆ ಅಸ್ತಿತ್ವ ಬೇಸಿಕಲಿ. ಹೌದು. ಈಗ ಬೆಟ್ಟ, ಗುಡ್ಡ, ಮರ, ಸಮುದ್ರ ಇದೆಲ್ಲಾನು ಯೂನಿವರ್ಸ್ ಅಂತ. ಪವರ್, ಅದ್ಭುತವಾದ ಶಕ್ತಿ. ಆ ಶಕ್ತಿಗೆ ಹೋಲಿಸ್ಕೊಂಡ್ರೆ ಯಾರ್ದು ಇಲ್ಲ.
ಅದು ಇಂಪಾಸಿಬಲ್ ಅಂತ ನಮಗನ್ಸ್ಬೋದು, ಅದಕ್ಕೆ ಚುಕ್ಕೆ ಇಟ್ಟಷ್ಟು. ಈಗ ಗೋಚರ ಶಕ್ತಿ. ಹೌದು, ಆ ಒಂದು ಪವರ್, ಅದ್ಭುತವಾದ ಪವರ್, ದಟ್ ಈಸ್ ಯೂನಿವರ್ಸ್. ಈಗ ಲಾ ಆಫ್ ಅಟ್ರಾಕ್ಷನ್ ಆ ಟೆಕ್ನಿಕ್ ನ ಎಲ್ಲರೂ ಫಾಲೋ ಮಾಡಬಹುದು? ಖಂಡಿತ ಎಲ್ಲರೂ ಫಾಲೋ ಮಾಡ್ಬೋದು. ಓಕೆ. ಈಗ ಮನೆಯಲ್ಲಿ ಈಗ ಪಾಡ್ಕಾಸ್ಟ್ ನೋಡ್ತಾ ಈಗ ಮನೆ ಕೆಲಸ ಮಾಡ್ತಿರ್ತಾರೆ ಹೆಣ್ಮಕ್ಳು. ಈಗ ಅವರಿಗೆ ಫಾರ್ ಎಕ್ಸಾಂಪಲ್ ಅವರು 1 ಲಕ್ಷ ರೂಪಾಯಿ ದುಡ್ಡು ಇಮಿಡಿಯೇಟ್ಲಿ ನನಗೆ ಮುಂದಿನ ತಿಂಗಳು ಬರಬೇಕು ಅಂತಂದ್ರೆ ಅವ್ರು ಹೇಗೆ ಏನ್ ಫೀಲ್ ಮಾಡ್ಬೇಕು? ಪ್ರೊಸೀಜರ್ ಏನು? ಅಂದ್ರೆ ದಿನಾಗ್ಲೂನು ಅವರ ಒಂದು ಆಕ್ಷನ್ ಬಹಳ ಮುಖ್ಯ. ಸುಮ್ನೆ ದುಡ್ಡಿದೆ 1 ಲಕ್ಷ ಬಂತು ಅಂತ ಅನ್ಬಿಟ್ಟು ಅಯ್ಯೋ ದುಡ್ಡಿಲ್ಲ, ಹಸ್ಬೆಂಡ್ ಹತ್ರ ಮಕ್ಳ ಹತ್ರ ದುಡ್ಡಿಲ್ಲ ಅಂದ್ರೆ ವರ್ಕ್ ಆಗಲ್ಲ. ನೀವು ಬಿಲೀವ್ ಮಾಡ್ಬೇಕು. ಯೂನಿವರ್ಸ್ ಮೊದಲು ಹೇಳೋದು ನಾವು ಯೂನಿವರ್ಸ್ ನ ಎಷ್ಟು ಬಿಲೀವ್ ಮಾಡಿದೀವಿ ಅಂತ ನೋಡುತ್ತೆ, ಅದಾದ್ಮೇಲಿಂದ ನಮಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವ್ ಹೇಳಿದ್ರೆ 1 ಲಕ್ಷ ಬರ್ಬೇಕು ಅಂದ್ರೆ, ಸೊ ಆಲ್ರೆಡಿ ದುಡ್ಡು ಬಂದಿದೆ ಅಂತ ವಿಜುವಲೈಸ್ ಮಾಡ್ಕೋಬೇಕು. ಆಲ್ರೆಡಿ ದುಡ್ಡು ಬಂದಾಗ ಎಷ್ಟು ಧೈರ್ಯವಾಗಿ, ಎಷ್ಟು ಖುಷಿಯಾಗಿ, ಎಷ್ಟು ಎಂಜಾಯ್ ಮಾಡ್ತಾ ಬದುಕ್ತಾರೆ, ಆ ರೀತಿ ಬದುಕನ್ನ ಸ್ಟಾರ್ಟ್ ಮಾಡ್ಬೇಕು. ನಂಬರ್ 1. ನಂಬರ್ 2, ಅಯ್ಯೋ ದುಡ್ಡು ಬಂದಿಲ್ಲ, ಈಗ 1 ಲಕ್ಷ ನಾವು ಹೇಳಿದೀವಿ ಅಂತ ನೋಡ್ತಾ ಇರೋರು ಅಯ್ಯೋ ಇನ್ನೂ ಬಂದಿಲ್ಲ ಚೆಕ್ ಮಾಡಂಗಿಲ್ಲ. ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದು ಕೇಳ್ಬಾರ್ದು. ಬಂದೇ ಬರುತ್ತೆ. ಈಗ ನೀವು ಹೋಟೆಲ್ಗೆ ಹೋಗ್ತೀರಾ, ಒಂದು ಆರ್ಡರ್ ಮಾಡ್ತೀರಾ, ಇಡ್ಲಿ ಬೇಕು ಅಂತೀರಾ, ಸೊ ಇಟ್ಸ್ ಟೇಕ್ ಟೈಮ್, 20 ಮಿನಿಟ್ಸ್ ಟೈಮ್ ತಗೊಳತ್ತೆ. ಅದಾದ್ಮೇಲಿಂದ ಇಡ್ಲಿ ನಮ್ ಟೇಬಲ್ಗೆ. ಅದೇ ನೀವು ಇಡ್ಲಿ ಬೇಡಪ್ಪ ಉಪ್ಪಿಟ್ಟು ಮಾಡಪ್ಪ, ಉಪ್ಪಿಟ್ಟು ಬೇಡ ದೋಸೆ ಮಾಡು, ಅಲ್ಲಿ ಮಾಡೋರ್ಗೂ ಕನ್ಫ್ಯೂಷನ್. ನಮ್ ಟೇಬಲ್ಗೆ ಯಾವ್ದು ಬರುತ್ತೆ? ಯಾವ್ದು ಬರಲ್ಲ, 1 ಅವರ್ ಕಾದ್ರೂ ಬರಲ್ಲ. ಸೊ ಮೇಲೆ ಯೂನಿವರ್ಸ್ ನಾವೊಂದು, ಈಗ ನೀವು ಕೇಳಿದ್ರಿ 1 ಲಕ್ಷ ಬರ್ಬೇಕು, ಸೊ 1 ಲಕ್ಷ ಅಂತ ಕೇಳಿದ್ಮೇಲೆ ಸುಮ್ನಿರ್ಬೇಕು. ನಾಳೆ ಮನೆ ಬೇಕು, ನಾಳಿದ್ ಕಾರ್ ಬೇಕು, 1 ಬೈ 1 ಕೇಳ್ತಾ ಇದ್ರೆ ಇಟ್ಸ್ ಟೇಕ್ ಟೈಮ್. ಈಗ ಒಂದು ಇಡ್ಲಿ ಮಾಡಕ್ಕೆ ನಮಗ್ 20 ಮಿನಿಟ್ಸ್ ತಗೊಳತ್ತೆ ಅಂತ ಅಂದ್ರೆ, ಸೊ ನಮ್ಮ ಕರ್ಮ, ಇಟ್ಸ್ ಆಲ್ ನಮ್ಮ ಆಕ್ಷನ್ಸ್ ಎಲ್ಲವೂ ಕ್ರಿಯೇಟ್ ಆಗಿ ಬರೋದು. ಸೊ ಇಟ್ ವಿಲ್ ಟೇಕ್ 6 months ಮಿನಿಮಮ್. ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡೋದಾದ್ರೂ ಮಿನಿಮಮ್ 3 to 6 months ವೇಟ್ ಮಾಡಿ, ಅದಾದ್ಮೇಲಿಂದ ಇನ್ನೊಂದಕ್ಕೆ ಹೋಗಿ. ಅಂದ್ರೆ ಒಂದ್ಸರಿ ಒಂದೇ ಕೇಳ್ಬೇಕಾ? ಹೌದು. ಈಗ ನಾವು ಒಟ್ಟಿಗೆ, ಈಗ ನಾವು ಹೋಟೆಲ್ಗೆ ಹೋಗ್ತೀವಿ, ಆರ್ಡರ್ ಮಾಡ್ತೀವಿ, ಇಡ್ಲಿನ ಆರ್ಡರ್ ಮಾಡಿರ್ತೀವಿ, ನಮ್ ಟೇಬಲ್ಗೆ ಬರೋವರೆಗೂ ಕಾಯ್ತೀವಿ. ಹಿಂದ್ಗಡೆ ಟೇಬಲ್ಗೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಮ್ ಟೇಬಲ್ ಕಾಯ್ತೀವಿ. ಅರ್ಧ ಗಂಟೆ ಅಲ್ಲ 3/4 ಗಂಟೆ ಕಾಯ್ತೀವಿ. ಯಾಕೆ? ಆರ್ಡರ್ ಮಾಡಿದೀವಿ, ಬಂದೇ ಬರುತ್ತೆ ಅಂತ. ಸೊ ಯೂನಿವರ್ಸ್ ನಾವು ಆರ್ಡರ್ ಮಾಡಿರ್ತೀವಿ, ನಂಗೆ 1 ಲಕ್ಷ ಬೇಕು ಅಂತ, ಅದಕ್ಕೆಲ್ಲ ಆಗ್ತಾ ಇರುತ್ತೆ. ಈಗ ನಾವು ಫೀಲ್ ಪಡೋದ್ರಿಂದ, ಎಲ್ಲ ಮಾಡೋದ್ರಿಂದ 6 ತಿಂಗಳಿಗೆ ಬರೋದು 6 ದಿನದಲ್ಲೂ ಬರುತ್ತೆ. ಆಲ್ ಅಬೌಟ್ ಎನರ್ಜಿ, ಆಲ್ ಅಬೌಟ್ ಫೀಲಿಂಗ್. ಈಗ ಉದಾಹರಣೆಗೆ ಈಗ ಒಂದ್ ಲವ್ ಮಾಡಿದ್ರು ಹುಡುಗ ಹುಡುಗಿ ಅಂತಾನೆ ಇಟ್ಕೊಳ್ಳಿ, ಅಥವಾ ಮದುವೆ ಆಗಿರೋ ಗಂಡ ಹೆಂಡ್ತಿನಿ, ಏನೋ ಒಂದು ಕಾರಣದಿಂದಾಗಿ ಒಂದು ಡಿವೋರ್ಸ್ ಆಯ್ತು, ಬ್ರೇಕಪ್ ಆಯ್ತು, ಏನೋ ನಡೆದಿದೆ, ಇಲ್ಲ ಅವ್ರ ಲೈಫಲ್ಲಿ ಟ್ರಾಜಿಡಿ ನಡೀತಿದೆ. ಈಗ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಈಗ ಅವ್ರ ಜೀವನದಲ್ಲಿ ಏನ್ ಘಟನೆ ನಡೆದಿಲ್ಲ ಇದನ್ನ ಅವ್ರು ಅಟ್ರಾಕ್ಟ್ ಮಾಡಿದ್ರು ಅಂತನಾ? ಹೌದು. ಸ್ಟ್ರಗಲ್ನ ಅಥವಾ ಒಂದು ವರಿನ, ಹಿಂದೆ ಏನೋ ಒಂದು ನೆಗೆಟಿವ್ ಮೆಮೊರೀಸ್ ಆಗಿರುತ್ತೆ, ಅದ್ರ ಬಗ್ಗೆನೆ ಮತ್ತೆ 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 ಮೈಂಡ್ ಓಡ್ತಾ ಇರುತ್ತೆ, ಅದನ್ನ ಅಟ್ರಾಕ್ಟ್ ಮಾಡ್ತಾರೆ. ವಾಟ್ ಎವರ್ ಯು ಸಿ. ಯಾವ ತರ ಅಂದ್ರೆ, ಈಗ ನೆಗೆಟಿವ್ ಏನೋ ಒಂದು ಹಸ್ಬೆಂಡ್ ವೈಫ್ ಮಧ್ಯೆ ಏನೋ ಒಂದು ಜಗಳ ಆಗಿರುತ್ತೆ. ಅದೇ ಹೇಳ್ತಾರಲ್ಲ, ಹಿಂದಿನ ಕಾಲದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಹೇಳೋದ್ರೊಳಗೆ ಮರ್ತ್ ಬಿಡ್ಬೇಕು, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋರ್ಗು ಅಲ್ವಾ. ಸೊ ಅದ್ರ ಮೇಲೂ ಇತ್ತು ಅಂದ್ರೆ ಕೋಪ ಹೋಗಿ ದ್ವೇಷಕ್ಕೆ ಕನ್ವರ್ಟ್ ಆಗತ್ತೆ. ಕೋಪ ಇರತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ನಿಮ್ಮಲ್ಲಿ ಕೋಪ ಇರತ್ತೆ, ಕೋಪ ಇವತ್ತಿಗಷ್ಟೇ, ಇದು ನಾಳೆಗೂ ರಿಪೀಟ್ ಆಯ್ತು ಅಂದ್ರೆ ದ್ವೇಷ. ಅವ್ರು ಹಂಗ್ ಮಾಡುದು, ಹಿಂಗ್ ಮಾಡುದು, ಅಲ್ಲಿಂದ ಲೂಪ್ ಆಫ್ ಥಾಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಕೋಪ ಬಂದಾಗ ಕ್ಷಮಿಸ್ಬಿಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಅದು ದ್ವೇಷ ಆಗಿ ಕನ್ವರ್ಟ್ ಆಗುತ್ತೆ. ದ್ವೇಷದಿಂದ ಇವತ್ತಿನ ದಿನ ಎಷ್ಟೋ ಒಂದು ಸಂಬಂಧಗಳು ನುಚ್ಚು ನೂರಾಗಿದೆ. 10 ವರ್ಷ 15 ವರ್ಷ ಮಾತುಕತೆ ಬಿಡ್ತಾರೆ. ಹಸ್ಬೆಂಡ್ ವೈಫ್ ಮನೇಲೇನೆ ಸೈಲೆಂಟ್ ಟ್ರೀಟ್ಮೆಂಟ್ ಆಗ್ತಿರತ್ತೆ. ಏನೋ ಒಂದ್ ಜಗಳ ಆದ ತಕ್ಷಣ ಮಾತು ಬಿಟ್ಬಿಡೋದು, ಅದು ಇವತ್ತಿನ ದಿನ ಎಲ್ಲಾರ ಮನೇಲೂ ನಡೀತಾ ಇದೆ. ಸೊ ಅದರಿಂದ ಪರಿಹಾರ ಇಲ್ಲ, ಕೂತು ಮಾತಾಡ್ಬೇಕು ಅಂಡ್ ಕೋಪನ ಬಿಟ್ಬಿಡ್ಬೇಕು. ಈಗ ಪಾಡ್ಕಾಸ್ಟ್ ಮಾಡ್ತಾ ನೋಡ್ತಿರೋ ಯಾವ್ದೋ ಒಂದು ಹುಡುಗನೋ ಹುಡುಗಿನೋ ಅವರಿಗೆ ಕೆಲಸ ಬೇಕು ಅಂತ, ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿಲಿ ನನಗೆ ಕೆಲಸ ಬೇಕು ಅಥವಾ ಕೆಲಸ ಪ್ರಯತ್ನ ಪಡ್ತಿರ್ತಾರೆ. ಕೆಲಸ ಬೇಕು, ಕೆಲಸನ ಪಡೆಯೋದು ಹೇಗೆ? ಈಗ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕೆಲಸ ಬೇಕು, ಬಟ್ ಇಲ್ಲಿ ಏನಾಗತ್ತೆ ಗೊತ್ತಾ, ಕೆಲಸ ಬೇಕು ಅನ್ನೋದಕ್ಕಿಂತ ಆಲ್ರೆಡಿ ಕೆಲಸ ಸಿಕ್ಕಿದೆ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ IAS ಆಫೀಸರ್ ಆಗ್ಬೇಕು ಅಂತ ಅಂದ್ರೆ ಆಲ್ರೆಡಿ ಆ ವ್ಯಕ್ತಿ IAS ಆಫೀಸರ್ ಆದಾಗ ಯಾವ ಗತ್ತಿನಲ್ಲಿ ಕುತ್ಕೊಂತಾ ಇದ್ರು, ಎಂತ ಒಂದು ಜನ ಬರ್ತಾ ಇದ್ರು, ಏನೆಲ್ಲಾ ಮಾಡ್ತಾ ಇದ್ರು, ಏನ್ ಡ್ರೆಸ್ ಹಾಕಿದ್ರು, ಎಲ್ಲವನ್ನ ಫೀಲ್ ಪಡ್ಕೋಬೇಕು. ಸೊ ಕೆಲಸ ಸಿಕ್ಕೇ ಸಿಗತ್ತೆ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, IAS ಆಗಿರ್ಬೋದು, ಎಲ್ಲವೂ ಹಾಗೆ.
ಬಟ್ ಕೆಲವ್ರಿಗೆ ಭಯ ಇರುತ್ತೆ ಗೊತ್ತಾ, ಅಂದ್ರೆ ಓ ಇಲ್ಲ ನಾನು ಅನ್ಕೊಂಡಿದ್ ಏನೂ ಆಗಲ್ಲ, ಅದು ಫೀಲ್ ಮಾಡ್ಕೊಳಕ್ಕೆ ಭಯ ಪಡ್ತಿರ್ತಾರೆ. ಅಥವಾ ಕೆಲವೊಂದ್ಸರಿ ಫಾರ್ ಎಕ್ಸಾಂಪಲ್ ಈಗ ಈ ಕೆಲ್ಸದ ಹೇಳ್ತೀನಿ, ನನ್ಗೆ ಯಾವ್ದೋ ಇನ್ಫೋಸಿಸ್ ಅಲ್ಲಿ ನನಗೆ ಕೆಲಸ ಬೇಕು. ನೀವ್ ಹೇಳ್ತಿರೋ ಪ್ರಕಾರ ನನ್ಗೆ ಆಲ್ರೆಡಿ ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಕ್ಬಿಟ್ಟಿದೆ, ನಾನು ಈ ತರದ್ ಬಟ್ಟೆ ಹಾಕೊಂಡು ಹೋಗ್ತಿದ್ದೀನಿ, ನನಗೆ ಸಂಬಳ ಬರ್ತಿದೆ, ಇದೆಲ್ಲ ಫೀಲ್ ಆಗ್ತಾ ಇದೀನಿ. ಇನ್ ಕೆಲವರು ಈ ತರ ಫೀಲ್ ಆಗಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಓ ನಾನು ಏನ್ ಅನ್ಕೊಂಡ್ರು ಆಗಲ್ಲ, ನಾನು ಏನ್ ಅನ್ಕೊಂಡ್ರು ಆಗಲ್ಲ ಅಂತ. ಯಾಕದು ಅವ್ರಿಗೆ ಹಂಗೆ? ಯಾಕೆಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ, ಅವ್ರನ್ನ ಅವ್ರು ಪ್ರೀತಿಸ್ಕೊಳ್ಳಲ್ಲ, ಅಂಡ್ ಒಂದು ಕಾನ್ಫಿಡೆಂಟೇ ಇರಲ್ಲ, ಹೋಪ್ ಅನ್ನೋದೇ ಇರಲ್ಲ. ಈಗ ಒಬ್ಬ ವ್ಯಕ್ತಿಗೆ ಮೇಲಿಂದ ಮೇಲೆ ಹೊಡ್ತಾ ಆದಾಗ ಆತ ಕುಗ್ದಾಗ ಲೈಫಲ್ಲಿ ಹೋಪ್ ಕಳ್ಕೊಂಡ್ಬಿಡ್ತಾರೆ. ಮೇನ್ ಆಗಿ ಈ ಒಂದು ಎಲ್ಲಾರು ಮಾಡೋ ತಪ್ಪೇನೆ, ನಿನ್ನೆ ಏನ್ ನಡೆದಿರುತ್ತೋ ಪಾಸ್ಟ್ ಅಲ್ಲಿ ನಡೆದಿರೋದನ್ನ ಪ್ರೆಸೆಂಟ್ಗೆ ಹಾಕ್ತಿವಿ. ಅಯ್ಯೋ ನಿನ್ನೆ ಆದಿತ್ತು, ಇವತ್ತು ಇನ್ನೇನ್ ಕಾದಿದ್ಯೋ, ಇವತ್ತು ಇನ್ನೇಗಿರುತ್ತೋ, ಸೊ ಇವೆರಡನ್ನು ತಗೊಂಡು ಫ್ಯೂಚರ್ಗೆ ಹಾಕ್ತಿವಿ. ಅಯ್ಯೋ ಮುಂದೇನಾಗುತ್ತೋ, ಏನು ಸರಿ ಇಲ್ಲ, ಲೈಫ್ ಸರಿ ಇಲ್ಲ. ಸೊ ಪಾಸ್ಟ್ ಅಲ್ಲಿ ಇರೋ ಭಯನ ಪ್ರೆಸೆಂಟ್ಗೆ ಹಾಕ್ತಿವಿ, ಪ್ರೆಸೆಂಟ್ ಅಲ್ಲಿ ಇರೋದನ್ನ ಫ್ಯೂಚರ್ಗೆ ಹಾಕ್ತಿವಿ, ಫ್ಯೂಚರ್ನ ಹಾಳು ಮಾಡ್ತೀವಿ. ಭಯನ ಖಂಡಿತ ಒಂದು ಭಯ ಸಾಕು, ಒಂದೇ ಒಂದು ನೆಗೆಟಿವ್. ಸೊ ಲೂಪ್ ಆಫ್ ಥಾಟ್ಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಬಾಡಿಲಿ ನೆಗೆಟಿವ್ ವೈಬ್ರೇಷನ್, ಪಾಸಿಟಿವ್ ಎರಡೂ ಇದೆ. ಸೊ ಖುಷಿಯಾಗಿದ್ದೀರಾ ಅಂದ್ರೆ ಮೇನ್ ಆಗಿ ನೀವು ಯೂನಿವರ್ಸ್ ಏನು ಅಂದ್ರಲ್ಲ, ಯೂನಿವರ್ಸ್ ಹ್ಯಾವ್ ಮೋರ್ ಅಂತ. ನೀನ್ ಅಳ್ತಾ ಇದೀಯಾ, ಅಳೋದಕ್ಕೆ ರೀಸನ್ ಕೊಡುತ್ತೆ, ಅಂದ್ರೆ ಅದಿನ್ನೂ ಜಾಸ್ತಿ ಮಾಡುತ್ತೆ. ಅದಕ್ಕೆ ಗೊತ್ತಿಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಅಂದ್ರೆ ನಾವ್ ಏನ್ ಅನ್ಕೊಂತೀವಿ ಅದನ್ನ ಪ್ರೂವ್ ಮಾಡೋದಷ್ಟೇ ಕೆಲಸ. ಸಬ್ ಕಾನ್ಶಿಯಸ್ ಮೈಂಡ್ ನನ್ನ ಲೈಫ್ ಚೆನ್ನಾಗಿಲ್ಲ ಅಂತ ನಾವ್ ಅನ್ಕೊಂಡ್ರೆ, ಚೆನ್ನಾಗಿಲ್ಲ ಅಂತ ಇವ್ರು ಅನ್ಕೊಂಡಿದ್ದಾರೆ, ನಾ ಅದನ್ನೇ ಕ್ರಿಯೇಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ಈಗ ಬೆಂಗಳೂರು ಏರ್ಪೋರ್ಟ್ ಹತ್ರನೋ ಅಥವಾ ಎಲ್ಲೋ ಚಿಕ್ಕಮಂಗ್ಳೂರು, ಮಂಗ್ಳೂರು ಎಲ್ಲೋ ಒಂದ್ ಕಡೆ ನಂಗೊಂದು 5 ಎಕರೆ ಜಮೀನ್ ತಗೊಂಡು ತೋಟ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾನು ಮ್ಯಾನಿಫೆಸ್ಟೇಷನ್ ಅಂದ್ರೆ ಈಗ ಲಾ ಆಫ್ ಅಟ್ರಾಕ್ಷನ್ ಮುಖಾಂತರ ಈಗ ನಾನು ತಗೊಬೇಕು ಅಂತ ಅನ್ಕೊಂಡಿದೀನಿ, 5 ವರ್ಷದಲ್ಲೋ ಯಾವಾಗ್ಲೋ ಅಂತ ಇಟ್ಕೊಳ್ಳಿ. ಅಂದ್ರೆ ನಾನು ಈಗ್ಲಿಂದಾನೆ ನಂದಲ್ಲಿ ತೋಟ ಇದೆ, ನನ್ನ ತೋಟದಲ್ಲಿ ಬಾಳೆ ಎಲೆ ಹಾಕಿದೀನಿ, ಅದ್ ಬಾಳೆ ಗಿಡ ಹಾಕಿದೀನಿ, ಅಥವಾ ನನ್ನ ತೋಟದ ಪಕ್ಕ ಒಂದ್ ನದಿ ಇದೆ, ಈ ತರ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕಾ ಅಥವಾ ಹೆಂಗದು ಎಕ್ಸಾಕ್ಟ್ಲಿ? ಅಲ್ಲಿ ಏನೇನಿದೆ, ನೀವ್ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತೀರಾ, ಅಲ್ಲಿ ಇನ್ನು ಎಷ್ಟು ಜನ ಸೇರ್ತಾರೆ, ನೀವು ಫಸ್ಟ್ ಯಾರಿಗ್ ಫೋನ್ ಮಾಡಿ ಹೇಳ್ತೀರಾ, ಎಲ್ಲವೂ ಬರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದು ಆಲ್ರೆಡಿ ಫೀಲ್ ಆಗ್ಬೇಕು. ಈಗ ಮನೆ ಕಟ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ತುಂಬಾ ಜನಕ್ಕೆ ಆಸೆ. ಸೊ ಆಲ್ರೆಡಿ ಅರ್ಧಕ್ ನಿಂತಿದೆ, ಅದು ಮಾತಾಡಬಾರ್ದು, ಆಲ್ರೆಡಿ ಮನೆ ಆಗಿದೆ. ಸೊ ಫಸ್ಟ್ ಯಾರಿಗೆ ಇನ್ವಿಟೇಷನ್ ಹೇಗ್ ಮಾಡ್ತೀರಾ, ಗೃಹ ಪ್ರವೇಶ ಪತ್ರಿಕೆ ಹೇಗ್ ಮಾಡ್ತೀರಾ, ಫಸ್ಟ್ ಯಾರಿಗ್ ಕಾಲ್ ಮಾಡ್ತೀರಾ, ಮನೆ ಫುಲ್ ಆದ್ಮೇಲೆ ಹಿಂಗ್ ಕಟ್ಸ್ದೆ ಹಂಗ್ ಕಟ್ಸ್ದೆ ಯಾರಿಗ್ ಹೇಳ್ತೀರಾ. ಸೊ ಎಲ್ಲವನ್ನ ನೀವು ಫೀಲ್ ಪಟ್ಕೋಬೇಕು. ಅದನ್ನೇ ಡೇ ಡ್ರೀಮಿಂಗು ನೈಟ್ ಡ್ರೀಮಿಂಗ್. ಓಕೆ, ಈಗ ಈ ಆರೋಗ್ಯದ ವಿಚಾರಕ್ಕೆ ಅಂತ ಬರೋಣ. ಕೆಲವರಿಗೆ ಈಗ ಏನಾದ್ರೂ ಒಂದು ಕಾಯಿಲೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದ್ ಕಾಯಿಲೆ ಹೆಸರು ನಾವು ಮೆನ್ಷನ್ ಮಾಡೋದು ಬೇಡ, ಯಾವ್ದೋ ಒಂದ್ ಕಾಯಿಲೆ ಬಂದಿರುತ್ತೆ, ಬಂದ್ಬಿಡತ್ತೆ ಅವ್ರಿಗೆ ಸಡನ್ ಆಗಿ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಇಟ್ಕೊಳ್ಳಿ ಆ ಕಾಯಿಲೆ. ಅವ್ರಿಗೆ ಆ ಕಾಯಿಲೆ ಯಾಕೆ ಬಂತು? ಬಿಕಾಸ್ ಅವ್ರೇನಾದ್ರು ಮ್ಯಾನಿಫೆಸ್ಟ್ ಮಾಡಿದ್ರ? ಅದು ಹೆಂಗದು? ಭಯ. ಅಯ್ಯೋ ನನಗೆ ಫಾರ್ ಎಕ್ಸಾಂಪಲ್ ನನಗೆ ನಾಳೆ ಜ್ವರ ಬರುತ್ತೆ, ಏನೋ ಆಗ್ತಿದೆ, ನೆಗಡಿ ಆಗ್ತಿದೆ, ಜ್ವರ ಬರುತ್ತೆ ಅನ್ಕೊಂಡ್ ನೋಡಿ, ನಾಳೆ ಜ್ವರ ಬಂದಿರುತ್ತೆ. ಅಷ್ಟು ಬೇಗ ಎನರ್ಜಿ, ಬಹಳ ಬೇಗ ನಾವೇನ್ ಅನ್ಕೊಂತೀವಿ ಅದನ್ನ ಪ್ರೂವ್ ಮಾಡುತ್ತೆ. ಸೊ ಭಯದಿಂದನೇ ಹೆಲ್ತ್ ಇಶ್ಯೂ ಬರೋದು. ಅಂಡ್ ಸೆಲ್ಫ್ ಲವ್ ಇರಲ್ಲ, ನಾ ಆಲ್ರೆಡಿ ಹೇಳದ್ನಲ್ಲ. ಸೊ ಅವ್ರ ಕಾನ್ಫಿಡೆನ್ಸ್ ಇರಲ್ಲ, ಏನೋ ಆಗ್ಬಿಡುತ್ತೆ. ಈಗ ಒಂದ್ ಸಣ್ಣ ಜ್ವರ ಬಂದ್ರು ತುಂಬಾ ಸೆನ್ಸಿಟಿವ್ ಇರೋರು ಇನ್ನೇನೋ ಆಗ್ಬಿಡುತ್ತೆ, ಅದೇನೋ ಆಗ್ಬಿಡುತ್ತೆ, ಅಯ್ಯೋ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ರೆ ಏನೇನೋ ಯೋಚನೆ ಮಾಡ್ತಾರೆ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿ ಒಂದು ಸ್ಟ್ರಗಲ್ ಇವತ್ತೇನ್ ನಾವು ಲೈಫಲ್ಲಿ ನಾವು ಒದ್ದಾಡ್ತಾ ಇದೀವಿ, ಇದು ದೇವ್ರಿಗೆ ನಾವು ಬೈತೀವಿ, ದೇವ್ರೆ ನಾವೇ ಅಟ್ರಾಕ್ಟ್ ಮಾಡಿರೋದು. ಓಕೆ, ಈಗ ನೀವ್ ಹೇಳ್ತಿದ್ರಿ ಸೆಲ್ಫ್ ಲವ್ ಮುಖ್ಯ ಅಂತ. ಏನು ಸೆಲ್ಫ್ ಲವ್ ಅಂದ್ರೆ ನಿಮ್ ಪ್ರಕಾರ? ಸೆಲ್ಫ್ ಲವ್ ಇಸ್ ಬಿಗ್ ಥಿಂಗ್. ಸೆಲ್ಫ್ ಲವ್ ಅಂದ್ರೆ ನಿಮಗೆ ಕಾನ್ಫಿಡೆಂಟ್ ನ ಬಿಲ್ಡ್ ಮಾಡುತ್ತೆ. ಸೆಲ್ಫ್ ಲವ್ ಇದ್ರೇನೆ ನಿಮ್ಮನ್ನ ನೀವು ನಂಬ್ತೀರಾ. ಸೆಲ್ಫ್ ಲವ್ ಇದ್ರೇನೆ ನಿಮಗೆ ಹೋಪ್ ಕ್ರಿಯೇಟ್ ಆಗತ್ತೆ ಫ್ಯೂಚರ್ ಬಗ್ಗೆ. ಈಗ ಸೆಲ್ಫ್ ಲವ್ ಇಲ್ಲ ಅಂತ ಅಂದ್ರೆ ನಮ್ಮನ್ನ ನಾವು ಬಿಟ್ಕೊಟ್ಬಿಡ್ತೀವಿ. ಸೆಲ್ಫ್ ಲವ್ ಬಹಳ ಇಂಪಾರ್ಟೆಂಟ್. ಈಗ ಕೆಲವೊಮ್ಮೆ ಎಸ್ಪೆಷಲಿ ಎಲ್ಲಾರ್ಗೂ ಕೂಡ ಪಾರ್ಟ್ನರ್ಸ್ ಸರಿಯಾಗಿ ಸಪೋರ್ಟ್ ಮಾಡಲ್ಲ. ಕೆಲವೊಂದು ಕಷ್ಟದ ಪರಿಸ್ಥಿತಿಲಿ ಯಾರು ಇರಲ್ಲ, ರಿಲೇಷನ್ಸ್ ಬರಲ್ಲ, ಹೆತ್ತ ತಂದೆ ತಾಯಿ ಬರಲ್ಲ, ಅತ್ತೆ ಮಾವ ಬರಲ್ಲ, ಹಸ್ಬೆಂಡ್ ಯಾರು ಬರಲ್ಲ. ಕೊನೆಗೆ ಯಾರು ನಿಲ್ಬೇಕು? ಅವ್ರೇ ನಿಲ್ಬೇಕು. ಅವ್ರು ನಿಲ್ಲಕ್ಕೆ ಭಯ ಪಡ್ತಾ ಇರ್ತಾರೆ. ಅವ್ರು ನಿಲ್ಲಕ್ ಮುಂದೆ ಏನಾಗತ್ತೋ ಅನ್ನೋ ಫೇಸ್ ಮಾಡಕ್ಕೆ ಅವ್ರು ಹೆಸಿಟೇಟ್ ಮಾಡ್ಕೊಂತಾರೆ. ಅಲ್ಲ, ಆ ಭಯ ಅವರಿಗೆ ಸಮಾಜ ಮಾಡ್ಕೊಟ್ಬಿಟ್ರತ್ ಹಂಗೆ, ಆ ಟ್ರಾಮಾ. ಹೌದು,
ಆ ಟ್ರಾಮಾಗಳು, ಆ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾ ಹೇಳಿದ್ನಲ್ಲ. ಸೊ ಅಲ್ಲಿಂದ ಕುಗ್ಗಿಸ್ಕೊಂಡು ಅವ್ರನ್ನವರು ಅಯ್ಯೋ ನಾನೇನಿಲ್ಲ ಅನ್ಕೊಂಡೇ ಬರ್ತಾರೆ. ಯಾವಾಗ ಸೆಲ್ಫ್ ಲವ್ ಜರ್ನಿ ಮಾಡ್ತಾರೆ ಅವ್ರು ವಿಲ್ ಪವರ್ ಅವ್ರಿಗೆ ಗೊತ್ತಾಗತ್ತೆ. ಈಗ ಸೆಲ್ಫ್ ಲವ್ ಅಂದ್ರೆ ಅವ್ರನ್ನ ಅವರು ಪ್ರೀತಿಸ್ಕೊಳ್ಳೋದು. ಹೌದು, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು. ಅಂಡ್ ನಮ್ ಬಗ್ಗೆ ಯಾರು ಏನೇ ಹೇಳಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಓಕೆ, ಈಗ ಉದಾಹರಣೆಗೆ ಒಂದು ಹೌಸ್ ವೈಫ್, ಒಂದು ಗೃಹಿಣಿ, ಅವರಿಗೆ ಈಗ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದು, ಗಂಡನ್ನ ನೋಡ್ಕೊಳ್ಳೋದು, ಅತ್ತೆ ಮಾವಂಗೆಲ್ಲ ಸೇವೆ ಮಾಡೋದು, 3 ಹೊತ್ತು ಇದೇ ಕೆಲಸದಲ್ಲೇ ಇರ್ತಾರ ಅವರು. ಬಟ್ ಆದ್ರೆ ಅವರಿಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕು ಅಂತನೋ, ಅವ್ರದೇ ಒಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು ಅಂತನೋ, ಏನೋ ಈ ತರದ ಆಸೆ ಇರತ್ತೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರನ್ನವರೇ ಪ್ರೀತಿಸ್ಕೊಳ್ಳಲ್ಲ. ಈಗ ಅವ್ರನ್ನವ್ರು ಪ್ರೀತಿಸೋದು ಅಂದ್ರೆ ಏನು ನಿಮ್ ಪ್ರಕಾರ? ಈಗ ಅದೇ ಹೆಣ್ಮಗಳು ಏನ್ ಮಾಡ್ಬೋದು? ಅದೇ ಹೆಣ್ಮಗಳು ನಾನ್ ಮಾಡ್ತೀನಿ, ಛಲ ಮುಖ್ಯ. ಯಾವುದೇ ಮಾಡಕ್ಕೂ ನಮಗ್ ಛಲ ಇಲ್ಲ, ಚಾಲೆಂಜ್ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಮನೇಲಿ ಯಾರು ಅಪೋಸಿಷನ್ ಮಾಡ್ತಿರ್ತಾರೆ, ನೀವ್ ಮಾಡ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್, ಹೀಗೆ ಚಾಲೆಂಜ್ ತಗೋಬೇಕು ಲೈಫ್ ನ. ಬಿಟ್ರೆ ಆಗೋದಿಲ್ಲ. ಈಗ ನಮ್ದೇನು ಅಂತ ನಾವು ತೋರಿಸ್ಬೇಕಂದ್ರೆ ಸೆಲ್ಫ್ ಲವ್ ಮುಖ್ಯ. ಅಂಡ್ ಕಾನ್ಫಿಡೆಂಟ್ ಬಿಲ್ಡ್ ಆಗತ್ತೆ, ಹೋಪ್ ಕ್ರಿಯೇಟ್ ಆಗತ್ತೆ. ಆಕೆ ಮನೆಯಿಂದ ಹೊರಗಡೆ ಬಂದು ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ವಿಲ್ ಪವರ್ ಇದ್ರೇನೆ ಅಲ್ವಾ. ಇವತ್ತು ವಿಲ್ ಪವರ್ ಇಲ್ಲ ಅಂದ್ರೆ ಖಂಡಿತ ಏನು ಸಾಧ್ಯ ಇಲ್ಲ. ಎಸ್ಪೆಷಲಿ ನನ್ನ ಒಂದು ಇದು ಅಂದ್ರೆ, ನಾನು ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಭಯಪಡ್ತಿದ್ದೆ. ಕ್ಯಾಮ್ರಾ ಮುಂದೆ ಬಿಡಿ, ಒಬ್ರ ಹತ್ರ ಬೆರಿತಾನೆ ಇರ್ಲಿಲ್ಲ ನಾನು. ಯಾರಾದ್ರೂ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಯಾರು ಏನ್ ಅನ್ಕೊಂತಾರೋ. ಸೊ ಇವತ್ತಿಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ ಸೆಲ್ಫ್ ಲವೇ ಕಾರಣ. ಅಂದ್ರೆ ಈಗ ನಿಮ್ ಜೀವನದಲ್ಲಿ ಫಸ್ಟ್ ಇಂದ ನೀವು ಹೆಂಗೆ ಇದ್ರ? ನೀವು ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ಆಗಿರೋದು? ಹೌದು. ಓಕೆ, ಈಗ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತೀವಲ್ಲ, ಈಗ ಲಾ ಆಫ್ ಅಟ್ರಾಕ್ಷನ್ ನಮ್ ಲೈಫ್ ಅಲ್ಲಿ ನಾವು ರೂಢಿಸ್ಕೊಬೇಕು ಅಂದ್ರೆ ಏನಾದ್ರೂ ರೂಲ್ಸ್ ಇದೆಯಾ? ಯಾವುದು? ಲಾ ಆಫ್ ಅಟ್ರಾಕ್ಷನ್. ಯೂನಿವರ್ಸ್ ಅಲ್ಲಿ ಒಂದಷ್ಟು ರೂಲ್ಸ್ ಇದೆ. ಈಗ ನಾವ್ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ಹಿಡಿತಾರೆ, ಫೈನ್ ಕಟ್ತಾರೆ. ನೋ ಪಾರ್ಕಿಂಗ್ ಬೋರ್ಡ್ ಅಲ್ಲಿ ನಿಲ್ಸಿದ್ರೆ ಗಾಡಿ ಎತ್ಕೊಂಡು ಹೋಗ್ತಾರೆ. ಸೊ ಹಾಗೇನೆ ಯೂನಿವರ್ಸ್ ನಮ್ಮನ್ನ ಇಷ್ಟ ಪಡ್ಬೇಕು, ನಾವ್ ಅನ್ಕೊಂಡಿದ್ ಮ್ಯಾನಿಫೆಸ್ಟೇಷನ್ ಆಗ್ಬೇಕು ಅಂದ್ರೆ ಒಂದಷ್ಟು ರೂಲ್ಸ್ ಇದೆ. ಕ್ರೈಯಿಂಗ್, ಕ್ರಿಬ್ಲಿಂಗ್, ಕಂಪ್ಲೇಂಟ್. ಕ್ರಿಬ್ಲಿಂಗ್, ಕಂಪ್ಲೇಂಟ್. ಓಕೆ ಅಂದ್ರೆ ನಾವು ಈ ಮಾತಿಗೆ ಮುಂಚೆ ಅಳ್ತೀವಿ. ಒಂದೊಂದೇ ಹೇಳ್ತಾ ಹೋಗೋಣ. ಕ್ರೈಯಿಂಗ್ ಅಂದ್ರೆ ಮಾತಿಗೆ ಮುಂಚೆ ಏನಾದ್ರೂ ಒಂದು ನೋವಾದ ತಕ್ಷಣ ಅಥವಾ ಯಾರೋ ಒಬ್ರು ಹರ್ಟ್ ಮಾಡಿದ ತಕ್ಷಣ ಅತ್ತು ಬಿಡ್ತೀವಿ. ಸೊ ಅಳುದು ಅಂತನಾ ಅಥವಾ ಹಂಗ್ ಫೀಲ್ ಮಾಡಿದ್ರು ಅದು ಲೆಕ್ಕನ? ಫೀಲ್ ಸ್ಯಾಡ್, ಓಕೆ, ಅಂಡ್ ಫೀಲಿಂಗ್ ಅಲೋನ್, ನಾನೇನಿಲ್ಲ, ಅಂಡ್ ನಮ್ ಬಗ್ಗೆ ನಾವು ಇದ್ ಮಾಡ್ಕೊಳ್ಳೋದು. ಅಳೋದ್ರು ಕಂಡ್ರೆ ಯೂನಿವರ್ಸ್ಗೆ ಸುತ್ತಾರಾಮ್ ಇಷ್ಟ ಇಲ್ಲ. ಅಳಬಾರ್ದು ಯಾವುದೇ ಕಾರಣಕ್ಕೂ, ಪರಿಸ್ಥಿತಿ ಹೆಂಗಿದ್ರು ಅಳಬಾರ್ದು. ಯಾವ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಟ್ಟರು ಅಳಬಾರ್ದು. ನೀವು ಅಳೋದ್ರಿಂದ ನಿಮ್ಮನ್ನ ನೀವು ಕುಗ್ಗಿಸ್ಕೊಂತೀರ, ನಿಮ್ಮ ಎನರ್ಜಿ ಡೌನ್ ಆಗತ್ತೆ. ಒಂದೊಂದು ಕಣ್ಣೀರಿನಿಂದ, ಒಂದೊಂದು ಸ್ಯಾಡ್ ಫೀಲಿಂಗ್ ಇಂದ ನಿಮ್ಮ ಬಗ್ಗೆ ನಿಮಗಿರುವಂತ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹತ್ಕೊಂಡ್ಬಿಡಿ, ರಾತ್ರಿ ನೋಡಿ ನಿಮ್ದು ಎನರ್ಜಿ ಫುಲ್ಲು ಡೌನ್ ಆಗಿ ಸುಸ್ತಾಗ್ತಿದೆ, ಏನು ಮೂಗೆಲ್ಲ ಕಟ್ಟತ್ತೆ, ತಲೆ ಎಲ್ಲ ಭಾರ ಆಗತ್ತೆ. ಯಾಕಾಯ್ತು? ಎನರ್ಜಿ ಎಲ್ಲ ಲಾಸ್. ಹಾಗಂತ ಈಗ ಬರೀ ಹೆಣ್ಮಕ್ಳು ಅಳ್ತಾರೆ, ಗಂಡ್ ಮಕ್ಳು ಅಳಕಾಗ, ಬಟ್ ಒಳಗೆ ಫೀಲ್ ಮಾಡೋದು ಅದೇನೆ. ಆ ಸ್ಯಾಡ್ ಫೀಲಿಂಗ್ ಅದೇ ಎನರ್ಜಿ ಕ್ರಿಯೇಟ್ ಆಗತ್ತೆ. ಒಂದು ಕ್ರೈಯಿಂಗ್, ಇನ್ನೊಂದು ಕ್ರಿಬ್ಲಿಂಗ್, ದೂಷಿಸೋದು, ಕಂಪ್ಲೇಂಟ್ ಮಾಡೋದು. ಅಂದ್ರೆ ಅವ್ರ ಮೇಲೆ ಅಥವಾ ಬೇರೆಯವ್ರ ಮೇಲೆ ದೂಷ. ಈಗ ನೀವ್ ಹೇಳಿದ್ರಿ ಎಲ್ಲದಕ್ಕೂ ನಮ್ಮ ಫೀಲಿಂಗು, ನಮ್ಮ ಒಂದು ಇದೇ ಕಾರಣನ ಅಂತ. ಹೌದು, ನಾವು ಅಟ್ರಾಕ್ಟ್ ಮಾಡಿರ್ತೀವಿ. ಇವತ್ತು ಲೈಫಲ್ಲಿ ಸ್ಟ್ರಗಲ್ ಪಟ್ಟಿದೀವಿ ಅಂದ್ರೆ ಆಲ್ರೆಡಿ ನಾವು 6 ತಿಂಗಳು ಮುಂಚೆ ಅದ್ರ ಬಗ್ಗೆ ಬಹಳ ಭಯ, ವರಿ, ಟೆನ್ಷನ್ ಎಲ್ಲವನ್ನ ಪಟ್ಟಿರ್ತೀವಿ. ಸೊ ಅದು ಕಂಪ್ಲೇಂಟ್. ಯಾವತ್ತಿಗೂ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಳ್ಬೇಕು. ಅಲ್ಲ, ಅಂದ್ರೆ ಈಗ ದೂಷಿಸೋದು ಅಂದ್ರೆ ಈಗ ಇನ್ನೊಬ್ರ ಮೇಲೆ ದೂಷಣೆ ಮಾಡೋದು ಅಥವಾ ಯಾವ ತರ? ಇನ್ನೊಬ್ರ ಮೇಲೆ ದೂಷಣೆ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದ್ ಹುಡುಗ PUC ಓದ್ತಾನೆ, ಸೊ PCMBನೋ ಏನೋ ಕೊಡಿಸ್ತಾರೆ. ಸೊ ಇವನ್ ಸರಿಯಾಗಿ ಓದಲ್ಲ, ನಮ್ಮಮ್ಮ ಕೊಡಿಸಿದ್ರು ತಗೊಂಡ್ಬಿಟ್ಟೆ, ಅದಕ್ಕೆ ನಾನು ಫೇಲ್ ಆದೆ. ಓಕೆ, ಅಂದ್ರೆ ಇವರಿಂದ ನಮ್ ಜೀವನ ಹಿಂಗಾಯ್ತು. ಈಗ ಅಪ್ಪ ಅಮ್ಮ ಹೇಳ್ತಾರೆ, ಮದ್ವೆ ಆಗ್ಬಿಡ್ತಾರೆ. ಸೊ ಮದ್ವೆ ಆದ್ಮೇಲಿಂದ ಕಷ್ಟಗಳು ಬರುತ್ತೆ. ಏನೋ ಅಪ್ಪ ಅಮ್ಮ ಹೇಳಿದ್ರು, ಅದಕ್ಕೆ ಮದ್ವೆ ಆದೆ, ಅದಕ್ಕೆ ನೋಡಿ ಎಂತ ಗಂಡ ಸಿಕ್ಕಿದ್ರು. ಸೊ ಅಪ್ಪ ಅಮ್ಮನ್ ದೂಷಿಸ್ತೀವಿ, ಯಾರು ಕಾರಣ ಅಲ್ಲ, ಒಂದು ಕರ್ಮ ಕಾರಣ. ಒಂದು ಪ್ರತಿಯೊಂದು ಆಗೋ ಇನ್ಸಿಡೆಂಟ್ ಇಂದ ಒಂದೊಂದು ಪಾಠ ಕಲಿತೀವಿ ನಾವು. ಸೊ ಯಾರನ್ನು ದೂಷಿಸಬಾರ್ದು.
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನಿಂದ ಅಂದ್ರೆ ಅವಳಿಂದ ನನ್ನ ಜೀವನ ಹಂಗಾಗೋಯ್ತು ಅಥವಾ ಅವನಿಂದ ಏನೋ ಹಿಂಗಾಗೋಯ್ತು ಆತರ ಒಬ್ಬರ ಮೇಲೆ ಬ್ಲೇಮ್ ಮಾಡ್ಲೇಬಾರ್ದು. ಖಂಡಿತ ಮಾಡ್ಲೇಬಾರ್ದು. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದು ಎರಡು ರೀತಿ. ಒಬ್ರು ಖುಷಿ ಕೊಟ್ಟು ಹೋಗ್ತಾರೆ, ಇನ್ನೊಬ್ರು ಜೀವನದ ಪಾಠವನ್ನ ಕಲಿಸ್ತಾರೆ. ನಾವು ಯಾವಾಗ ಪಾಠ ಕಲಿತೀವಿ ಅಂದ್ರೆ ಯೂನಿವರ್ಸ್ ಯಾವಾಗ ಕಲ್ಸುತ್ತೆ ಅಂದ್ರೆ ನಮ್ಮ ಹತ್ರ ನಾವ್ ಯಾವಾಗ ಪಾಠ ಕಲ್ತಿರಲ್ಲ, ವಾಟ್ ಈಸ್ ಲೈಫ್ ಅಂತ ನಮಗ್ ಗೊತ್ತಿರಲ್ಲ. ಈಗ ಯಾರಾದ್ರೂ ಬಂದು ನಮಗ್ ಹರ್ಟ್ ಮಾಡ್ದಾಗ್ಲೆ ನಮಗ್ ಏನು ಲೈಫು ಅನ್ನೋದು ನಮಗ್ ರಿಯಲೈಸೇಷನ್ ಆಗತ್ತೆ. ಅಂಡ್ ನೀವು ಕೇಳಿದ್ರೆ ಈಗ ದೂಷಿಸೋದು ಮಾಡ್ಬಾರ್ದು, ಖಂಡಿತ ಮಾಡ್ಬಾರ್ದು. ಅವ್ರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು. ಕಂಪ್ಲೇಂಟ್ ಮಾಡಬಾರ್ದು, ಕ್ರಿಬ್ಲಿಂಗ್ ಮಾಡಬಾರ್ದು, ಕ್ರೈಯಿಂಗ್ ಮಾಡಬಾರ್ದು. ಈ ಮೂರು ಯೂನಿವರ್ಸ್ ಇಷ್ಟಪಡಲ್ಲ. ಈಗ ಯಾವುದೇ ವ್ಯಕ್ತಿ ನಮ್ ಲೈಫಲ್ಲಿ ಬಂದ್ರು ನೋವು ಕೊಟ್ರು ಅಂದ್ರೆ ಆ ನೋವಿನಿಂದ ನೀವೊಂದ್ ಹಿಂದೆ ಪಾಠ ಕಲಿತೀರಾ, ಚಾಲೆಂಜ್ ತಗೊಂತೀರಾ. ನಾನೇನಿಲ್ಲ ಅಂದಿದಾರ, ನಾನು ನಿಂತ್ ತೋರಿಸ್ತೀನಿ, ಸಾಧನೆಯಲ್ಲಿ ಉತ್ತರ ಕೊಡ್ತೀನಿ. ಸೊ ಚಾಲೆಂಜ್ ಎಲ್ಲಿಂದ ಬಂತು? ಆ ವ್ಯಕ್ತಿನೇ ನಿಮ್ ಲೈಫಲ್ಲಿ ಬಂದಿಲ್ಲ ಅಂದಿದ್ರೆ. ಸೊ ಈಗ ನೀವ್ ಹೇಳೋ ಪ್ರಕಾರ ಅಳಬಾರ್ದು, ದೂಷಿಸಬಾರ್ದು ಅಂಡ್ ಕಂಪ್ಲೇಂಟ್ ಯಾವುದಕ್ಕೂ ಜಡ್ಜ್ಮೆಂಟ್ ಮಾಡಬಾರ್ದು. ಜಡ್ಜ್ಮೆಂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜಡ್ಜ್ಮೆಂಟ್ ಅಂದ್ರೆ ಈಗ ಪ್ರತಿಯೊಂದಕ್ಕೂ ಈಗ ಯಾರೋ ಹೊರಗಿಂದ ಬಂದಿರ್ತಾರೆ, ಆ ವ್ಯಕ್ತಿ ಗೊತ್ತಿಲ್ದಲೆ ನಾವು ಜಡ್ಜ್ಮೆಂಟ್ ಮಾಡಿರ್ತೀವಿ, ಆ ವ್ಯಕ್ತಿ ಹಾಗೆ ಹೀಗೆ ಅಂತ. ಯಾರ ಮೇಲೂ ಮಾಡಬಾರ್ದು, ಯಾವ ವ್ಯಕ್ತಿ ಮೇಲೂ ಜಡ್ಜ್ಮೆಂಟ್ ಮಾಡಬಾರ್ದು, ಕಮೆಂಟ್ ಪಾಸ್ ಮಾಡಬಾರ್ದು. ಹಾ ಅಂದ್ರೆ ಈಗ ನಿಮ್ ಪಕ್ಕದ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಬಾಡಿಗೆಗೆ, ನೀವು ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ದೇನೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಆತರ ಪಾಸ್ ಮಾಡಬಾರ್ದು. ಕ್ಯಾರೆಕ್ಟರ್ ಅಂತ ಅಲ್ಲ, ಓವರ್ ಆಲ್ ಆ ವ್ಯಕ್ತಿ ಬಗ್ಗೆ ಯಾವ ವ್ಯಕ್ತಿ. ಆಮೇಲೆ ಹೇಳ್ತಾರಲ್ಲ, ಕವರ್ ಪೇಜ್ ನೋಡಿ ಬುಕ್ ಅಳಿಬೇಡ ಅಂತ. ಪುಟ ತಿರುಗ್ಸ್ ನೋಡಿದ್ರೆ ತಾನೆ ಆ ವ್ಯಕ್ತಿ ನಡೆದು ಬಂದ ದಾರಿ, ಆ ವ್ಯಕ್ತಿಯ ಎನ್ವಿರಾನ್ಮೆಂಟ್, ಆ ವ್ಯಕ್ತಿಯ ಜರ್ನಿ ಏನು, ಆ ವ್ಯಕ್ತಿ ಎಷ್ಟು ನೋವು ಕಷ್ಟ ದುಃಖ ತಿಂದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರತ್ತೆ. ಸೊ ಯಾವ ವ್ಯಕ್ತಿನ ಅಳಿಬಾರ್ದು. ಸೊ ಕಂಪ್ಲೇಂಟ್ ಮಾಡಬಾರ್ದು ಅಂಡ್ ಜಡ್ಜ್ಮೆಂಟ್ ಮಾಡಬಾರ್ದು. ಈ ಮೂರು ಯೂನಿವರ್ಸ್ಗೆ ಇಷ್ಟ ಇಲ್ಲ. ಸೊ ಲಾ ಆಫ್ ಅಟ್ರಾಕ್ಷನ್ ಇದು ನೀವು ಇವಾಗ ಹೇಳಿದ್ದು ರೂಲ್ಸ್, ಈ ಕೆಲಸಗಳು ಮಾಡ್ಲೇಬಾರ್ದು. ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಅಂತೀವಲ್ಲ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬೇರೆ, ಲಾ ಆಫ್ ಅಟ್ರಾಕ್ಷನ್ ಬೇರೆನಾ? ಇಲ್ಲ, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ನೀವ್ ಈಗೊಂದು ಗೋಲ್ ಅನ್ಕೊಂಡ್ರಿ. ಈಗ ನೀವ್ ಆಗ್ಲೇ ಹೇಳಿದ್ರಿ ಯಾರೋ ಕೆಲ್ಸ ತಗೋಬೇಕು ಅಥವಾ ನಿಮ್ಗೆ ಇಂಥ ಕೆಲ್ಸಕ್ಕೆ ಹೋಗ್ಬೇಕು, ಅದು ಗೋಲು. ಆ ಗೋಲು ನಿಮಗೆ ಇವತ್ತು ರಿಯಾಲಿಟಿಲಿ ಬರುತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ನಾನು ಹೇಳ್ದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಬರ್ದಿದ್ದೆ ಏಪ್ರಿಲ್ ಅಲ್ಲಿ. ಸೊ ಅದಾದ್ಮೇಲಿಂದ ನೀವು ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದೀರಾ, ನಾ ಇಲ್ಲಿ ಕೂತಿದ್ದೀನಿ, ದಿಸ್ ಇಸ್ ಮೈ ರಿಯಾಲಿಟಿ, ಇದು ನಿಜ. ಸೊ ಇದೇ ಮ್ಯಾನಿಫೆಸ್ಟೇಷನ್. ಅರ್ಥ ಆಗ್ತಿದ್ಯಾ? ಓಕೆ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದ್ರೆ ನೀವು ಅವತ್ತು ಪೇಪರ್ ಅಲ್ಲಿ ಬರ್ದ್ರಿ ಅಂದ್ರಲ್ಲ, ಅದು ಟೆಕ್ನಿಕ್. ಅದು ಟೆಕ್ನಿಕ್. ಅದು ಏನು ಮೆಟೀರಿಯಲಿಸ್ಟಿಕ್. ನಾನು ಬರ್ದಿದ್ದೀನಿ, ಅದ್ ಆಗೋ ಅಂತ ಪ್ರೋಸೆಸ್ ಏನಿದೆಯಲ್ಲ. ಸೊ ಇವತ್ ನಾನ್ ರಿಯಾಲಿಟಿ, ನಾನು ನಿಮ್ಮ ಮುಂದೆ ಕೂತಿರೋದು, ಇದು ರಿಯಾಲಿಟಿ. ಸೊ ಈ ರಿಯಾಲಿಟಿಗೆ ಕನ್ವರ್ಟ್ ಆಗದೆ ಮ್ಯಾನಿಫೆಸ್ಟೇಷನ್. ಓಕೆ. ಈಗ ಹಂಗಾದ್ರೆ ಮ್ಯಾನಿಫೆಸ್ಟೇಷನ್ ಇದು ಓಕೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಇದು ಹೇಳ್ಕೊಟ್ರಿ. ಕೆಲವೊಂದ್ಸರಿ ಥಾಟ್ ಪ್ರೋಸೆಸ್ ಇರುತ್ತೆ ಗೊತ್ತಾ? ಈಗ ಹೇಗೆ ಅಂದ್ರೆ ನಾವು ಮಾತಾಡ್ಬೇಕು ಅಂತಾನೆ ಇಲ್ಲ, ಕೆಲವೊಂದ್ಸರಿ ಯಾರನ್ನ ನಾವು ಇಷ್ಟಪಟ್ಟಂತ ವ್ಯಕ್ತಿನ ಹಿಂಗ್ ನೋಡಿದ್ರೆ ಬರೀ ಅವಳ ಕಣ್ಣಲ್ಲೇ ನಮ್ಗೆ ಅರ್ಥ ಆಗತ್ತೆ ಒಂದ್ ಭಾಷೆ. ಈಗ ಥಾಟ್ ಪ್ರಾಸೆಸ್ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವ್ ಏನ್ ಅನ್ಕೋತೀವಿ ಅದು ಆಗೋದು. ಹೌದು. ಈಗ ಟೆಲಿಪತಿ ಅಂತ ಹೇಳ್ತಾರೆ, ಕೇಳಿದಿರಲ್ವಾ? ಸೊ ಟೆಲಿಪತಿ ಹೇಗ್ ವರ್ಕ್ ಆಗುತ್ತೆ? ಮೈಂಡ್ ಟು ಮೈಂಡ್, ನಮ್ಮ ಮೈಂಡ್ ಇಂದ ಮತ್ತೊಬ್ಬರ ಮೈಂಡಿಗೆ ರೀಚ್ ಆಗುವಂತದ್ದು ಟೆಲಿಪತಿ ಸಂದೇಶ. ನಾವ್ ಏನ್ ಅನ್ಕೊಂತೀವಿ, ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಕಣ್ ಮುಚ್ಕೊಂಡು ನಿಮ್ಮ ಇಷ್ಟ ಪ್ರೀತಿ ಯಾರ ಮೇಲೆ ಪ್ರೀತಿ ಇದೆ, ಸೊ ಅವರ ಮುಖವನ್ನ ಕಣ್ಮುಂದೆ ತಂದ್ಕೊಳ್ಳಿ. ಓಕೆ. ಸೊ 3 times ಐ ಮಿಸ್ ಯು, ಐ ಮಿಸ್ ಯು, ಐ ಮಿಸ್ ಯು ಅಂತ ಹೇಳಿ. ಓಕೆ. ಸೊ ಈ ಟೈಮ್ ನ ನೋಟ್ ಮಾಡಿ ಇಟ್ಕೊಳ್ಳಿ, ವೀಕ್ಷಕರು ಕೂಡ ಮಾಡ್ಬೋದು. ಓಕೆ. ಓಕೆ. ಈಗ ನಾನೀಗ ಟೆಕ್ನಿಕ್ ಮಾಡಿದ್ನಲ್ಲ, ಅಂದ್ರೆ ಈಗ ನಾವು ಶೂಟ್ ಮಾಡ್ತಿರೋ ಈಗ ಟೈಮ್ ಬಂದು ಸಾಯಂಕಾಲ 4:18. ಓಕೆ. ಸೊ ನಿಮ್ಮ ಪ್ರೀತಿ ಪಾತ್ರ ಯಾರಿದ್ದಾರೋ ಅವ್ರನ್ನ ಹೋಗಿ ಕೇಳಿ, ಈ ಟೈಮು ಇವತ್ತು ನಾನ್ ನಿನ್ ನೆನಪಾದ್ನ ಅಂತ. ಖಂಡಿತ ನೆನಪಾಗಿರ್ತೀರಿ. ಈಗ ಅವ್ರು ಮಲ್ಗಿರ್ತಾರೆ. ಓಕೆ, ಸರಿ. ಸೊ ಶೂಟಿಂಗ್ ಮುಗಿದ್ಮೇಲೆ ಅಲ್ಲ, ನನ್ನ ತಂಗಿ ನೆನ್ಸ್ಕೊಂಡೆ ಅಷ್ಟೇ, ಅವಳಿರೋದು ಕೆನಡಾ ಅಲ್ಲಿ. ಈಗ ಅವ್ರಿಗೆ ನಿದ್ದೆ ಮಾಡೋ ಟೈಮ್. ಓಕೆ. ಸೊ ನಾಳೆ ಕೇಳಿ ಅಥವಾ ಫ್ರೀ ಆದಾಗ ಕೇಳಿ ನೋಡಿ. ನಿದ್ದೆ ಮಾಡ್ತಿದ್ರೆ ಇನ್ನೂ ಜಾಸ್ತಿ ನೆನಪಾಗಿರ್ತೀರಿ. ಹೌದಾ? ಖಂಡಿತ. ಸರಿ, ಕೇಳ್ತೀನಿ. ಯಾವಾಗ ಟೆಲಿಪತಿ, ಸೊ ಮೈಂಡ್ ಇಂದ ಕೆನಡಾ ಅಂದ್ರಿ ನೋಡಿ, ಎಷ್ಟು ದೂರ?
ಅಲ್ವಾ? ಸೊ ಫ್ರೀಕ್ವೆನ್ಸಿ ಲೆವೆಲ್ ನಿಮ್ಮ ಮೈಂಡ್ ಇಂದ ಅಲ್ಲಿಗೆ ಜಸ್ಟ್ 1 ಸೆಕೆಂಡ್, ಫ್ರಾಕ್ಷನ್ ಆಫ್ ಸೆಕೆಂಡ್ ಸಾಕು. ಈಗ ಮಕ್ಕಳು ಬಿಕ್ಕಳಿಸ್ತಾರೆ, ತಾಯಿ ನೆನೆಸ್ತಾ ಇರ್ತಾಳೆ, ಅಮ್ಮ ಅಂದ ತಕ್ಷಣ ನಿಂತು ಹೋಗತ್ತೆ. ಹೇಗೆ? ಇಟ್ಸ್ ಆಲ್ ಅಬೌಟ್ ಸೈನ್ಸ್. ಸೊ ನೀವು ಕೇಳಿದಂತ ಮೈಂಡ್ ಟು ಮೈಂಡ್, ಆ ಒಂದು ಟೆಲಿಪತಿ ಇರ್ಬೋದು, ಯಾವುದೇ ಇರ್ಬೋದು. ಸೊ ಕಣ್ಣು ಮುಚ್ಕೊಂಡು ನಾವು ಕೇಳ್ಕೊಂಡಾಗ ಅದು ಮೈಂಡ್ ಟು ಮೈಂಡ್ ಶಿಫ್ಟ್ ಆಗುತ್ತೆ. ಅವರ ಸಬ್ ಕಾನ್ಶಿಯಸ್ ಮೈಂಡ್ಗೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವರ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಳ್ಸುತ್ತೆ. ಈಗ ಇತ್ತೀಚೆಗೆ ಇನ್ನೊಂದು ಘಟನೆ ಕೂಡ ನಡೀತು. ಒಂದು ಹೀರೋಯಿನ್ಗೆ ನಾನು ಪಾಡ್ಕಾಸ್ಟ್ಗೆ ಅವ್ರನ್ನ ಕರಿಬೇಕು ಅಂತ ರಾತ್ರಿ 8:30 ನಾನು ನೆನ್ಸ್ಕೊಂಡೆ. ಓಕೆ. ಅವ್ರಿಗೆ ಕಾಲ್ ಮಾಡೋಣ, ಇನ್ವೈಟ್ ಮಾಡೋಣ. ರಾತ್ರಿ 8:30 ಕರೆಕ್ಟ್ ಆಗಿ 8:45ಗೆ ಅವರು ನನ್ನ ಫ್ರೆಂಡಿಗೆ ಫೋನ್ ಮಾಡ್ತಾರೆ. ನಾನು ರಾಜೇಶ್ ಪಾಡ್ಕಾಸ್ಟ್ ಹೋಗ್ಬೇಕು ಅಂತ ಅಲ್ಲ ಅವ್ರು ಡಿಸ್ಕಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅದೇ ಟೈಮು. ಆಮೇಲೆ ನಾನು ಫೋನ್ ಮಾಡಿ 8:45, 9 ಗಂಟೆಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಸೊ ಇವ್ರನ್ನ ಕರೆಸ್ಬೇಕು ಅಂತ. ನೋಡಿದ್ರೆ ಅವನು ನನಗೆ ಫುಲ್ ಶಾಕು. ಏನ್ ಹೇಳ್ತಿದ್ಯಾ? ಅವಳು ಫೋನ್ ಮಾಡಿದ್ಲು ನನ್ಗೆ ಇವಾಗ ಬರ್ಬೇಕಂತ ಪಾಡ್ಕಾಸ್ಟ್. ಹೆಂಗ್ ಶಾಕು ಅಂದ್ರೆ ಇದು ಅಲ್ಲ, ಈಗ ನೀವು ಥಾಟ್ ಪ್ರೋಸೆಸ್ ಹೇಳಿ. ಹೌದು, ಮ್ಯಾನಿಫೆಸ್ಟೇಷನ್ ಆಯ್ತು. ನೀವು ಸ್ಟ್ರಾಂಗ್ ಆಗಿ ಇಂಟೆನ್ಷನ್ ಸೆಟ್ ಮಾಡ್ಕೊಂಡ್ರೆ ಯೂನಿವರ್ಸ್ ಪಟ್ ಅಂತ ಮಾಡತ್ತೆ. ಅಲ್ಲೂ ನಿಮ್ಮ ಎನರ್ಜಿನ ಚೆಕ್ ಮಾಡತ್ತೆ. ಸೊ ಕಣ್ ಮುಚ್ಕೊಂಡು ಐ ಮಿಸ್ ಯು ಅಂದಾಗ ಅಲ್ಲಿ ಅವ್ರಿಗೆ ನೆನಪು ಬರುತ್ತೆ. ಇದು ಇವನ್ ಪ್ರೀತಿ ಮಾಡಿದವರು ತುಂಬಾ ಜನ ಕಾಲ್ ಮಾಡಿ ಅದನ್ನೇ ನಿಮ್ಗೆ ಹೇಳಕ್ ಬಂದೆ. ಓಕೆ, ಈಗ ಆಕ್ಚುಲಿ ಮಿಸ್ ಮಾಡ್ಕೋತಿರ್ತಾರಲ್ಲ, ನೋಡ್ತಿರ್ತಾರೆ ನನ್ನ ಅಣ್ಣ ತಮ್ಮಂದ್ರು, ಹೌದು, ಅಥವಾ ಅವ್ರ ಅಕ್ಕ ತಂಗಿರು, ಈಗ ಅವ್ರ ಪ್ರೀತಿಸಿದವ್ರನ್ನ ನೆನ್ಸ್ಕೊಂಡು ಈಗ ಪ್ರೀತಿ ಮಾಡಿ ಪ್ರೀತಿಸಿದವ್ರನ್ನ ಬಿಟ್ಟು ಹೋಗಿರ್ತಾರೆ, ಮಿಸ್ ಮಾಡ್ಕೊಂತಿರ್ತಾರಲ್ಲ. ಈಗ ಆ ವ್ಯಕ್ತಿಗೆ ಇವ್ರ ನೆನ್ಪಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇವ್ರು ಮಾತ್ರ ಅವ್ರ ಹ್ಯಾಂಗ್ ಓವರ್ಲೆ, ಅಂದ್ರೆ ಅವ್ರ ಗುಂಗಲ್ಲೇ ಬದುಕ್ತಿರ್ತಾರೆ. ಈಗ ಇವ್ರು ಆ ವ್ಯಕ್ತಿಗೆ ನೆನಪು ಮಾಡಿಸ್ಬೋದಾ? ಖಂಡಿತ. ಅಂದ್ರೆ ಇದು ಬಿಟ್ಟು ಹೋಗಿದ್ದೆ, ಜಗಳ, ಕದ್ನ, ಇನ್ನೇನೋ ಮತ್ತೇನೋ ವೈಮನಸ್ಸಿನಿಂದ 21 days ನಿರಂತರವಾಗಿ ಮಾಡ್ಲಿ. ಒಂದೇ ಟೈಮ್ ಇಟ್ಕೊಳ್ಳಿ. ಒಂದೇ ಟೈಮ್. ಈಗ 4:15 ದಿನಾಗ್ಲೂ ಕಣ್ ಮುಚ್ಕೊಂಡು ಐ ಮಿಸ್ ಯು, ಆ ವ್ಯಕ್ತಿ ಹೆಸರು ಅಥವಾ ಮನ್ಸಲ್ಲಿ ಆ ವ್ಯಕ್ತಿ ಮುಖವನ್ನ ತಂದ್ಕೊಂಡು ಐ ಮಿಸ್ ಯು 3 times. ಜಸ್ಟ್ ಕಣ್ಣು ಓಪನ್ ಮಾಡ್ಲಿ, ಮತ್ತೆ ಅವ್ರ ಬಗ್ಗೆ ಚಿಂತೆನೆ ಬೇಡ. ಅಲ್ಲವ್ರು ನೆನ್ಸ್ಕೊಂತಾ ಇರ್ತಾರೆ. ಎಷ್ಟು ದಿನ ಮಾಡ್ಬೇಕಿದು? 21 days ಮಾಡ್ಲಿ. ಓಕೆ. ಈಗ ನಿಮ್ಮ ಪ್ರೀತಿಸ್ತೋರು ಏನಾದ್ರು ನಿಮ್ಮನ್ನ ಬಿಟ್ಟು ಹೋಗಿದ್ರೆ, ಅವ್ರು ಮತ್ತೆ ನಿಮ್ ಲೈಫ್ ಅಲ್ಲಿ ವಾಪಸ್ ಬರ್ಬೇಕು ಅಂದ್ರೆ, ಇವರು ಫಾರ್ ಎಕ್ಸಾಂಪಲ್ ಪ್ರತಿದಿನ ಬೆಳಗ್ಗೆ ಒಂದು 8 ಗಂಟೆಗೆ 8 ಗಂಟೆ ಎದ್ಬಿಟ್ಟ ತಕ್ಷಣ ಒಂದು 8 ಗಂಟೆ ಕುತ್ಕೊಂಡು, ಅಂದ್ರೆ ಇದು ಇನ್ನೊಂದಿದೆ, ನೈಟ್ ಮಾಡಿದ್ರೆ ತುಂಬಾ ಬೇಗ ಅವರ ಸಬ್ ಕಾನ್ಶಿಯಸ್ ಮೈಂಡ್, ಕಾನ್ಶಿಯಸ್ ಮೈಂಡ್ ಮಲ್ಗಿರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ಹಾಕಿದ್ ಪಟ್ಟಂತ ಹೋಗುತ್ತೆ, ಟ್ರಾಫಿಕ್ ಇರಲ್ಲ. ಸೂಪರ್. ಈಗ ಹಂಗಾರೆ ಓಕೆ, ದಿಸ್ ಮೇ ಸೌಂಡ್ ಫನಿ ಬಟ್ ವರ್ಕ್ ಆಗತ್ತೆ, ಪಕ್ಕ ವರ್ಕ್ ಆಗತ್ತೆ 100%. ಸೊ ಈಗ ದಿನ ರಾತ್ರಿ 10 ಗಂಟೆಗೆ ಮಲ್ಗೋ ಮುಂಚೆ ನೀವ್ ಏನಾದ್ರು ಮಿಸ್ ಮಾಡ್ಕೊಂಡಿದ್ರೆ ಕಣ್ ಮುಚ್ಕೊಂಡು 3 ಸಾರಿ ಅವ್ರು ನೆನ್ಸ್ಕೊಂಡು ಮಿಸ್ ಯು ಅಂತ ಹೇಳ್ಬೇಕಾ? ಹೌದು, ಐ ಮಿಸ್ ಯು. ನಂದೊಂದು ಹೇಳ್ಬಿಡ್ತೀನಿ, ನನ್ ಮಗ ಯಾವಾಗ ನನ್ ಮಿಸ್ ಮಾಡ್ಕೊಂತಾನೋ ಕಣ್ ಮುಚ್ಕೊಂಡು ಐ ಮಿಸ್ ಯು ಅಮ್ಮ, ನಂಗಿಲ್ ಫೀಲ್ ಆಗತ್ತೆ, ಮಗುನ್ ನೋಡೋಣ, ಯಾಕೋ ನನ್ ಮಗ ನೆನ್ಪಾಗ್ತಿದ್ದಾನೆ ಅಂತ. ಸೊ ತುಂಬಾ, ಈವನ್ ಹಸ್ಬೆಂಡ್ ಮನೆಗ್ ಬರಲ್ಲ, ಹೆಣ್ಮಕ್ಳಿಗೆಲ್ಲ ಇದಿರತ್ತಲ್ಲ, ಅಥವಾ ಫೋನ್ ಮಾಡಲ್ಲ, ಏನು ಜಸ್ಟ್ ಇದನ್ ಮಾಡ್ಲಿ, ಬಟ್ಟೆ ಒಗಿತಾ, ಪಾತ್ರೆ ತೊಳಿತಾ, ಕಣ್ಣು ಮುಚ್ಕೊಂಡು 2 ಸೆಕೆಂಡು ಹಿಡಿಯಲ್ಲ. ಅಲ್ಲಿ ನೋಡಿ ಅವ್ರಿಗೆ ನಿಮ್ಮೇಲ್ ಏನೋ ಒಂದು ನೆನಪಿಗೆ ಬರುತ್ತೆ, ಇಲ್ಲ ಏನೋ ಹಳೆ ಮೆಮೊರೀಸ್ ನೆನಪಿಗೆ ಬರುತ್ತೆ. ಇಟ್ ವಿಲ್ ವರ್ಕ್ ಮ್ಯಾಜಿಕ್. ಸೊ 21 ದಿನ ಮಾಡ್ಬೇಕು. 21 ದಿನ ಮಾಡ್ಬೇಕು. ಓಕೆ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡುವಂತ ಟೈಮಲ್ಲಿ ಏನೇನೆಲ್ಲ ಮಾಡಬಾರ್ದು? ಸೊ ಅದೇ ಹೇಳಿದ್ನಲ್ಲ, ಕ್ರೈಯಿಂಗ್, ಕ್ರಿಬ್ಲಿಂಗ್, ಕಂಪ್ಲೇಂಟ್. ಇದನ್ನ ಅದರ ಜೊತೆ ಒಂದು ಹೋಟ್ಲಿಗೆ ಹೋದಾಗ ನೀವು ಆರ್ಡರ್ ಮಾಡಿರ್ತೀರಾ, ಆರ್ಡರ್ ಬರೋವರೆಗೂ ಕಾಯ್ತೀರಾ, ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇರುತ್ತಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕದ ಮನೆಯವ್ರು ಮನೆ ಕಟ್ಸಿದಾರೆ, ನನಗೂ ಬರುತ್ತೆ ಟೈಮು, ನಾನು ಮನೆ ಕಟ್ಟಿಸ್ತೀನಿ. ಪಕ್ಕದ ಮನೆಯವ್ರು ಕಾರ್ ತಗೊಂಡಿದ್ದಾರೆ, ನಾನು ಕಾರ್ ತಗೊಳ್ತೀನಿ, ನನಗೂ ಟೈಮ್ ಬರುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಲೀವ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಲೀವ್ ಇಲ್ಲ ಅಂದ್ರೆ ಏನು ವರ್ಕ್ ಆಗಲ್ಲ. ಸೊ ಟೈಮ್ ಬೇಕು. ಸಿಸ್ಟಮ್ ಚೆನ್ನಾಗಿ ಇಟ್ಕೊಬೇಕು. ಹೌದು, ಯೂನಿವರ್ಸ್ ಪ್ರತಿ ಸೆಕೆಂಡ್ ಟೆಸ್ಟ್ ಮಾಡ್ತಿರತ್ತೆ. ನೀವ್ ಎಷ್ಟ್ ನಂಬಿದೀರಾ ಅಂತ ಅದು ಪ್ರತಿ ಸೆಕೆಂಡ್ ಟೆಸ್ಟ್ ಮಾಡ್ತಾ ಇರುತ್ತೆ. ಓಕೆ, ಹಾಗಿದ್ರೆ ಈಗ ಯೂನಿವರ್ಸ್ ಅಲ್ಲಿ ಕೆಲವೊಂದು ಮಿರಾಕಲ್ಸ್ ಆಗತ್ತೆ ಗೊತ್ತಾ? ಈಗ ಕೆಲವೊಂದ್ಸರಿ ಕೆಲವರಿಗೆ ಸಡನ್ ಶಾಕು, ದೊಡ್ಡ ಚೇಂಜಸ್ ಆಗತ್ತೆ. ಈ ಯೂನಿವರ್ಸ್ ಅಲ್ಲಿ ನಾವು ಮಿರಾಕಲ್ಸ್ ನ ಕೂಡ ಪಡ್ಕೊಬೋದ ಯೂನಿವರ್ಸ್ ಮುಖಾಂತರ? ನಾನ್ ದಿನ ಮಿರಾಕಲ್ ನಾನು ನೋಡ್ತೇನೆ. ದಿನ more than 30-40 ನಾ ಏನ್ ಅನ್ಕೊಳ್ಳೋದೇ ಬೇಡ.
ಯಾಕೆ ಅಂದ್ರೆ ಬಿಲೀವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಹೇಳಿದ್ನ ಪ್ರತಿದಿನ ಮಿರಾಕಲ್ನ ತೋರ್ಸತ್ತೆ ಯೂನಿವರ್ಸ್. ನಂಬಿಕೆ ಅನ್ನೋದು ಮುಖ್ಯ ಅಂಡ್ ಕಾನ್ಫಿಡೆನ್ಸ್ ಇರಬೇಕು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು. ಅಂಡ್ ದಿನಾಗ್ಲೂ ಮಿರಾಕಲ್ ಯಾರ್ಯಾರು ನೋಡ್ಬೇಕು ಅನ್ಕೊಂತೀರಾ, ಯೂನಿವರ್ಸ್ ಶೋ ಮಿ ದ ಮಿರಾಕಲ್. ನಾನು ಇಷ್ಟೇ ಹೇಳಿದ್ದು, ಐ ವಾಂಟ್ ಟು ಸಿಟ್ ದೇರ್, ಶೋ ಮಿ ದ ಮಿರಾಕಲ್, ದಟ್ಸ್ ಇಟ್. ಓಕೆ, ಇದನ್ನ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳೋಣ. ಇದನ್ನ ಓಕೆ, ಸೊ ಯೂನಿವರ್ಸ್ ನ ಫಸ್ಟ್ ಬಿಲೀವ್ ಮಾಡ್ಬೇಕು. ನಂಗೆ ಡೈಲಿ ಮಿರಾಕಲ್ ನ ತೋರ್ಸು ಯೂನಿವರ್ಸ್, ಐ ವಾಂಟ್ ಟು ಸಿ ದ ಮಿರಾಕಲ್. ಒಳ್ಳೆ ಮಿರಾಕಲ್ಸ್. ಆಕಾಶನ ನೋಡಿ ಹೇಳ್ಬೇಕು. ಆಕಾಶನ ನೋಡಿ ನಿಮ್ಗೆ ಏನ್ ಬೇಕು ನೀವು ಕೇಳ್ಬೋದು, ಯೂನಿವರ್ಸ್ ಎಲ್ಲವನ್ನ ಕೊಡುತ್ತೆ. ಓಕೆ, ಅಂಡ್ ಮೂರನೇದಾಗಿ ಕಾನ್ಫಿಡೆನ್ಸ್ ಇರ್ಬೇಕು. ನನಗ್ ಬಂದೇ ಬರುತ್ತೆ, ನನ್ ಲಕ್ ಬಂದೇ ಬರುತ್ತೆ, ನಂಗೆ ಮಿರಾಕಲ್ ತೋರ್ಸತ್ತೆ, ಈ ರೀತಿ ಇರ್ಬೇಕು. ಸೊ ಯೂನಿವರ್ಸ್ ಪ್ರತಿ ಕ್ಷಣ ತೋರ್ಸತ್ತೆ. ಸಾಕಷ್ಟು ಮಿರಾಕಲ್ ಆಗಿದೆ ನನ್ನ ಲೈಫ್ ಇನ್ಸಿಡೆಂಟ್. ಅಂದ್ರೆ ನನ್ಗೆ ಒಂದ್ ಟೈಮಲ್ಲಿ ಬರೇ ಇಲ್ಲಿ ಅವರು ಬರ್ತಿದ್ರು ಕ್ಲೈಂಟ್ಸ್. ನಾನು ಸುಮ್ನೆ ನನ್ನ ಅಸಿಸ್ಟೆಂಟ್ ಹೇಳಿದೆ, ಏನೋ ನನ್ನ ಒಂದು ಇದಕ್ಕೆ ಯಾರಾದ್ರೂ US ಅವ್ರು ಕಾಲ್ ಮಾಡ್ಬೇಕು ಕಣೆ, ಈ ವಿಡಿಯೋ ಯಾರಾದ್ರೂ ನೋಡಿ. ನನ್ನ ವಿಡಿಯೋ ಹೆಂಗ್ ವೈರಲ್ ಆಯ್ತು ಅಂತ ಗೊತ್ತಿಲ್ಲ, ವಿತಿನ್ 1 hour ಅಲ್ಲಿ USA ಇಂದ ಕಾಲ್ ಬಂದಿದೆ ನನಗೆ. ಸೊ ತುಂಬಾನೇ ಮಿರಾಕಲ್ ಆಗುತ್ತೆ. ಹರ್ಪಲ್ ಅಂತಾರಲ್ಲ, ಪ್ರತಿ ಕ್ಷಣ ಮಿರಾಕಲ್ ನ ನೋಡ್ತೀನಿ. ಸೊ ನೀವ್ ಹೇಳೋ ಪ್ರಕಾರ ಮಿರಾಕಲ್ ಅಂತ ನಾವ್ ಯೋಚನೆ ಮಾಡ್ಬೇಕಂದ್ರೂ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ನಮಗ್ ಮಿರಾಕಲ್ ತೋರ್ಸತ್ತೆ. ಬಟ್ ಆದ್ರೂ ಕೆಲವರು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರಲ್ಲ. ಕೆಲವರು 3 ಹೊತ್ತು ಈಗ ಕೆಲವರು ಅವ್ರು ನೋಡಕ್ ಚೆನ್ನಾಗಿಲ್ಲ, ಅಥವಾ ಅವ್ರ ಹತ್ರ ದುಡ್ಡಿಲ್ಲ, ಅಥವಾ ಅವ್ರ ಹತ್ರ ಮನೆ ಇಲ್ಲ, ಬರೀ ನೆಗೆಟಿವ್ ಮಾತಾಡ್ತಾರಲ್ಲ. ಮಾತಾಡೋದು ಬೇರೆ, ಫೀಲ್ ಆಗೋದು ಬೇರೆನಾ? ಹೌದು. ಈಗ ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಹಠೆ ಹೊಡ್ಕೊಂಡ್ ಎಲ್ಲ ಕಷ್ಟ ದುಃಖ ಎಲ್ಲವನ್ನ ತೊಡ್ಕೊಂತ ಇರ್ತಾರೆ. ಸೊ 4 ಜನ ಜ್ಞಾನಿ ಜೊತೆ 5ನೇ ಅವ್ರು ಸೇರಿದಾಗ ಅವರು ಜ್ಞಾನಿ ಆಗ್ತಾರೆ. 4 ಜನ ಇಡಿಯಟ್ಸ್ ಜೊತೆ ಇನ್ನೊಬ್ರು ಸೇರಿದಾಗ 5ನೇದು ಇಡಿಯಟ್ ಆಗತ್ತೆ. ಸೊ 4 ಜನ ಕುಡುಕ್ರ ಜೊತೆ ಮತ್ತೊಬ್ರು ಸೇರಿದಾಗ 5ನೇ ಅವರು ಕುಡುಕ್ರೆ ಆಗ್ತಾರೆ. ಸೊ ನಮ್ಮ ಎನ್ವಿರಾನ್ಮೆಂಟ್ ಬಹಳ ಮುಖ್ಯ. ನಾವು ಯಾರ ಜೊತೆ ಇದೀವಿ. ಈಗ ಲಾ ಆಫ್ ಅಟ್ರಾಕ್ಷನ್ ಮನೇಲಿ ಅವ್ರೊಬ್ರು ಮಾಡ್ತಾ ಇರ್ತಾರೆ, ಮನೆಯವ್ರು ನಂಬದೇ ಇಲ್ಲ ಅಲ್ವಾ. ಇದು ತುಂಬಾ ಜನಕ್ಕೆ ಈ ಒಂದ್ ಕ್ವಶನ್ ಬರುತ್ತೆ. ಸೊ ಅವಾಗ ಅವ್ರು ಕಾನ್ಫಿಡೆಂಟ್ ಆಗಿರ್ಬೇಕು. ಲಾ ಆಫ್ ಅಟ್ರಾಕ್ಷನ್ ನ ಫಾಲೋ ಮಾಡ್ಬೇಕಂದ್ರೆ ಕಾನ್ಫಿಡೆಂಟ್ ಆಗಿರ್ಬೇಕು. ಸೆಲ್ಫ್ ಲವ್ ತುಂಬಾನೇ ಮುಖ್ಯ. ಮತ್ತೆ ಈಗ ಕೆಲವೊಂದ್ಸರಿ ಹೇಳ್ತೀವಿ ಗೊತ್ತಾ, ನಾವು ಈಗ ಯಾವ್ದಾದ್ರು ಮನೆಗೆ ಹೋದಾಗ, ಕೆಲವೊಂದ್ ಮನೆಗೆ ಹೋದಾಗ ಖುಷಿ ಆಗತ್ತೆ, ಇನ್ ಕೆಲವ್ ಮನೆಗೆ ಹೋದಾಗ ಅದೇನೋ ಒಳ್ಳೆ ದೇವದ್ ಭೂತದ ಮನೆಗಳ ತರ ಅನ್ಸತ್ತೆ. ಅಂದ್ರೆ ಎನರ್ಜಿ. ನೀವೆಲ್ಲಾದ್ರೂ ಹೋದ್ರೆ, ಈಗ ಒಬ್ಬ ವ್ಯಕ್ತಿ ಜೊತೆ ಮಾತಾಡಿದ್ರೆ ನಿಮಗೆ ಮಾತಾಡ್ತಾರೆ, ನಿಮ್ಗೊಂಥರ ಖುಷಿ ಆಗತ್ತೆ. ಹೌದು. ಇನ್ ಕೆಲವ್ರ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಹೌದು. ಅಥವಾ ನೀವು ಸಂತೋಷವಾಗಿರ್ತಾರೆ, ಯಾವ್ದೋ ಒಂದ್ ಕಾಲ್ ಬಂದು ಫೋನಲ್ಲಿ 2 ನಿಮಿಷ ಒಬ್ಬರ ಜೊತೆ ಮಾತಾಡಿದ್ರೇನೆ ಏನೋ ಕೆಟ್ಟ ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ. ಹೌದು. ಇದು ಎನರ್ಜಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಎನರ್ಜಿ. ಈಗ ನಂದು ನಿಮ್ದು ಮ್ಯಾಚ್ ಆಗಿರೋದಕ್ಕೆ ನಾವಿಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ. ನನ್ನ ನಾಲೆಡ್ಜ್ ಏನಿದೆ ನಾನು ಶೇರ್ ಮಾಡ್ತಾ ಇದ್ದೀನಿ, ನೀವು ಕ್ವಶನ್ಸ್ ಕೇಳ್ತೇವೆ, ಬಿಕಾಸ್ ಮ್ಯಾಚ್. ಅದೇ ನಮ್ಮಿಬ್ರದ್ದು ಮ್ಯಾಚ್ ಆಗಿಲ್ಲ, ನಾ ಇಲ್ಲಿ ಕುತ್ಕೊಂತಾನೆ ಇರ್ಲಿ. ಅದು ಫಸ್ಟ್ ಇಂದಾನೆ ಆಗತ್ತಾ? ಹೌದು. ಎನರ್ಜಿ ಲೆವೆಲ್. ಈಗ ನೀವು ಈ ತರ ವಿಡಿಯೋ ನಿಮ್ಮ ಒಂದು ಪ್ಲೇಸಿಗೆ ಪಾಡ್ಕಾಸ್ಟ್ ಮಾಡೋರು, ವ್ಯಾಲ್ಯೂ ಥಿಂಗ್ಸ್ ಹೇಳೋರೇನೆ ಕರೆಸ್ತೀರಾ ಅಲ್ವಾ. ಸೊ ಜ್ಞಾನಿ ಒಬ್ಬ ಜ್ಞಾನಿನೇ ಮೀಟ್ ಮಾಡೋದು, ಅಜ್ಞಾನಿ ಒಬ್ಬ ಅಜ್ಞಾನಿನೇ ಮೀಟ್ ಮಾಡೋದು, ಡ್ಯಾನ್ಸರು ಒಬ್ಬ ಡ್ಯಾನ್ಸರ್ನೇ ಮೀಟ್ ಮಾಡೋದು. ಓಕೆ, ಪೊಲಿಟಿಷಿಯನ್ಸ್ ಪೊಲಿಟಿಕ್ಸ್ ನೇ ಫ್ರೆಂಡ್ ಮಾಡ್ಕೊಳ್ಳೋದು. ಸೊ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಫಸ್ಟ್ ಟೈಮ್ ಫೋನಲ್ಲಿ ಮಾತಾಡಿದೆ ಅಂತ ಇಟ್ಕೊಳ್ಳಿ. ಈಗ ಅವಾಗ ನಾನು ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿರ್ತೀನಿ, ಬಟ್ ಆಮೇಲೆ ಕಾನ್ವರ್ಸೇಷನ್ ಶುರು ಆದ್ಮೇಲೆ ನಮ್ಮ ಎನರ್ಜಿಗಳು ಚೆನ್ನಾಗಿಲ್ಲ ಅಂದ್ರೆ ಇವಾಗ ಕಟ್ ಆಗತ್ತಾ, ಅಥವಾ ಆ ವ್ಯಕ್ತಿ ಇಂಟೆನ್ಷನ್ ಸರಿ ಇಲ್ಲ ಅಂದ್ರೆ ಫಸ್ಟ್ ಅಲ್ಲೇ ಕಟ್ ಆಗ್ಬಿಡತ್ತಾ? ಅಂದ್ರೆ ಎನರ್ಜಿ ಲೆವೆಲ್. ಈಗ ನನ್ನ ಹತ್ರ ಯಾರು ನೆಗೆಟಿವ್ ಪೀಪಲ್ಸ್ ಬರಕ್ ಸಾಧ್ಯನೇ ಇಲ್ಲ, ಬಂದ್ರು ಕೂಡ ಅರ್ಧಕ್ಕೆ ಕಟ್ ಆಗತ್ತೆ. ಬಿಕಾಸ್ ಮ್ಯಾಚೇ ಆಗಲ್ವಲ್ಲ. ನನ್ನ ಹತ್ರ ಯಾರೇ ಬಂದ್ರು, ಕ್ಲೈಂಟ್ಸ್ ಯಾರೇ ಬರ್ಲಿ, ಯೂನಿವರ್ಸೇ ಕಳ್ಸಿರತ್ತೆ. ಸೊ ಆ ಎನರ್ಜಿ ಮ್ಯಾಚ್ ಆದ್ರೆ ಮಾತ್ರ ನಾವು ಇರ್ತೀವಿ, ಇಲ್ಲ ಅಂದ್ರೆ ಇರಕ್ ಸಾಧ್ಯ ಇಲ್ಲ. ಈಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರಲ್ಲ, ಅಥವಾ ನೆಗೆಟಿವ್ ಎನರ್ಜಿನ ಕ್ಯಾರಿ ಮಾಡ್ತಾರಲ್ಲ, ಅಂತವ್ರನ್ನ ಈಗ ಫಾರ್ ಎಕ್ಸಾಂಪಲ್ ಒಂದು ಆಫೀಸ್, ನೀವೇನೋ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಆಫೀಸಿಗೆ ಬರ್ತಾರೆ, ನಿಮ್ ಪಕ್ಕ ಯಾರೋ ಒಬ್ರು ಕೂತ್ಕೊಂತಾರೆ, ಅವರು ಹೀಸ್ ಫುಲ್ ಬಂಡಲ್ ಆಫ್ ನೆಗೆಟಿವ್ ಎನರ್ಜಿ. ನೀವೇನು ಮಾಡಕ್ಕಾಗಲ್ಲ. ಅಂದ್ರೆ ಇದು ಆಫೀಸ್ ಇದೆ, ನನ್ ಪಕ್ಕ ಕುತ್ಕೊಂಡ್ಬೇಡ ಅಂತ ನೀವು ಹೇಳಕ್ಕಾಗಲ್ಲ. ಅಂತ ಟೈಮಲ್ಲಿ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಬಹುದು ಅವ್ರನ್ನ ಅವರು? ಸೊ ನಮ್ಮನ್ನ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ಅವ್ರು ಏನಂದ್ರು ತಲೆ ಕೆಡ್ಸ್ಕೊಳ್ಬಾರ್ದು. ಓಕೆ, ನಮ್ಮ ಬಗ್ಗೆ ನಮಗೆ ಬಿಲೀಫ್ ಇರ್ಬೇಕು. ಅಂಡ್ ಅವ್ರ ಜೊತೆ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಎಷ್ಟಿದೆಯೋ ಅಷ್ಟ್ ಮಾತ್ರ ಮಾಡ್ಕೊಳ್ಬೇಕು, ಡಿಸ್ಟೆನ್ಸ್ ಇಟ್ಕೋಬೇಕು.
ಯಾಕೆಂದ್ರೆ ಅದೇ ಎನರ್ಜಿನೇ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಹ್ಮ್ ಹ್ಮ್ ಈಗ ನೆಗೆಟಿವ್ ಪರ್ಸನ್ ನಿಮ್ ಲೈಫಲ್ಲಿ ಇದಾರೆ ಅಂದ್ರೆ ಪೂರ್ತಿ ನೆಗೆಟಿವ್ ಆಗುತ್ತೆ. ಅದಕ್ಕೆ ಹೇಳೋದು, ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಪಾಸಿಟಿವ್ ಇರೋದ್ರಿಂದ ಇಡೀ ಮನೆ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ, ವೈಬ್ರೇಷನ್. ಅದೇ ಒಬ್ಬ ವ್ಯಕ್ತಿ ನೆಗೆಟಿವ್ ಮಾತಾಡೋದ್ರಿಂದ ಮನೇಲಿ ಎಲ್ಲಾರು ಅದೇ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ, ಈಗ ಒಂದು ಮನೆಯಲ್ಲಿ ಒಂದು 4 ಜನ ಇದ್ರೆ ಹ್ಮ್ ಆ 4 ಜನದಲ್ಲಿ 4 ಜನ ಪಾಸಿಟಿವ್ ಆಗಿದ್ದಾರೆ ಅಂತ ಅಲ್ಲ. ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಪಾಸಿಟಿವ್ ಆಗಿದ್ದಾರೆ, ಹ್ಮ್ ಈಗ ಮನೆಗೆ ಒಬ್ಬ ಮನೆ ಓನರ್ ಯಾರಿದ್ದಾನೆ ಗಂಡ, ಹ್ಮ್ ಅವ್ನ್ ಪಾಸಿಟಿವ್ ಆಗಿರ್ತಾನೆ, ಅವ್ನ ಹೆಂಡತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು, ಅವ್ನ ಮಕ್ಕಳು ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು. ಓಕೆ. ಆಗ ಇವನ್ ಅವ್ರೆಲ್ಲಾರನು ಟರ್ನ್ ಮಾಡ್ಬೇಕು ಅಂದ್ರೆ ಬದಲಾಯಿಸ್ಬೇಕು ಅಂತಾನೆ ಹೇಗದು? ಕೆಲವೊಂದು ಆಗಲ್ಲ, ಸಂಬಂಧಗಳು ಅದು ಬಿಟ್ಟು ಹೋಗಕ್ಕಾಗಲ್ಲ, ಅವಾಯ್ಡ್ ಮಾಡಕ್ಕಾಗಲ್ಲ. ಕರೆಕ್ಟ್. ಸೊ ಅಲ್ಲಿ ಸೆಲ್ಫ್ ಲವ್ ಬಹಳ ಮುಖ್ಯ. ಅಂತವ್ರ ಜೊತೆ ಬದುಕ್ಬೇಕು ಅಂದ್ರೆ ಸೆಲ್ಫ್ ಲವ್ ಮುಖ್ಯ. ಆಕ್ಚುಲಿ ಅಂತವ್ರ ಹತ್ರ ಇರೋದ್ರಿಂದ ಇನ್ನಷ್ಟು ನೆಗೆಟಿವ್ ಈ ವ್ಯಕ್ತಿ ಮತ್ತಷ್ಟು ಕೂಗ್ತಾರೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಆದಷ್ಟು ಸೆಲ್ಫ್ ಟೈಮ್, ಮೀ ಟೈಮ್, ನಮ್ಮ ಜೊತೆ ನಾವು ನಮ್ಮೊಳಗೆ ನಾವು ಯಾವಾಗ್ಲೂ ಹೋಗ್ತಾ ಇರ್ಬೇಕು. ಅವಾಗ್ಲೇನೆ ನಮ್ಮ ಲೈಫ್ ಚೆನ್ನಾಗಿರತ್ತೆ. ಮತ್ತೆ ತುಂಬಾ ಸಂದರ್ಭದಲ್ಲಿ ನಾನು ಗಮನಿಸಿದೀನಿ, ಕೇಳಿದೀನಿ ಇದನ್ನ, ಅಂದ್ರೆ ನಾವು ಕುಡಿತಕ್ಕಂತ ನೀರ್ ಏನಿದೆ ಅಲ್ಲ, ನೀರು ಕೂಡ ಎನರ್ಜಿ ಕ್ಯಾರಿ ಮಾಡುತ್ತೆ ಅಂತ. ಹೌದು. ನೀರು ಅಂದ್ರೆ ಆ ಒಂದು ಗ್ರಹಣ ಶಕ್ತಿ ಇದೆ. ನಾವ್ ಏನ್ ಅನ್ಕೊಂಡ್ ಕುಡಿತೀವಿ ಅದನ್ನ ನಮ್ಮ ಬಾಡಿಲಿ ಅದನ್ನೇ ಕ್ರಿಯೇಟ್ ಮಾಡುತ್ತೆ. ನೀರಿನಲ್ಲಿ ಅದ್ಭುತವಾದ ಗ್ರಹಣದ ಶಕ್ತಿ ಇದೆ. 70% ನಮ್ಮ ಬಾಡಿಲಿ ವಾಟರ್. ಮೆಮೊರಿ ಪವರ್ ವಾಟರ್ಗೂ ಹೌದು, ಗ್ರಹಣ ಶಕ್ತಿ ಇದೆ. ಈಗ ನೀವು ನೀರ್ ಕುಡಿಬೇಕಾದ್ರೆ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಫೋನಲ್ಲಿ ಮಾತಾಡ್ಕೊಂತ ಅಥವಾ ಟೆನ್ಷನ್ ವರಿ ಮಾತಾಡ್ತಾ ಅಥವಾ ಯಾರೋ ಜಗಳ ಮಾಡ್ಕೊಂತ ನಾವ್ ನೀರ್ ಕುಡಿತೀವಿ ತಕ್ಷಣ. ಸೊ ಹಂಗ್ ಮಾಡ್ಬಾರ್ದು, ಅದು ನಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗತ್ತೆ. ಸೊ ಮತ್ತಷ್ಟು ನೆಗೆಟಿವ್ ಸಿಚುವೇಶನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ನೀರಲ್ಲಿ ಅದ್ಭುತವಾದ ಶಕ್ತಿ ಇದೆ. ನೀವು ನೀರಿಂದನೇ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ನೀರಿಂದ ಜಸ್ಟ್ ಪ್ರತಿದಿನ ಒಂದ್ ಗ್ಲಾಸ್ ನೀರ್ ಇಟ್ಕೊಂಡು ನೀವು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ಲೈಫ್ ಅದ್ಭುತವಾಗಿ ಮಿರಾಕಲ್ ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಜಸ್ಟ್ ನೀರನ್ನ ಕುಡೀರಿ. ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ವಾಟರ್ ಎಲಿಮೆಂಟ್ ಅದು, ಪಂಚಭೂತಗಳು ಒಂದು ಇರೋದದು. ಸೊ ಬಹಳ ಒಂದು ಪವರ್ಫುಲ್ ನೀರಲ್ಲಿ. ಅದಕ್ಕೆ ಜಗಳ ಆಡ್ಕೊಂಡು ಅಥವಾ ಹೆಂಗೆಂಗೋ ಮಾಡ್ಕೊಂಡು ನೀರ್ ಕುಡಿಬಾರ್ದು, ಅದೇ ಕ್ರಿಯೇಟ್ ಆಗತ್ತೆ. ಅಂದ್ರೆ ಈಗ ಕೆಲವರು ನೆಗೆಟಿವ್ ಮೈಂಡ್ ಸೆಟ್ ಇರೋ ಜನರು ಕುಡಿದಿರ್ತಕ್ಕಂಥ ನೀರ್ ಕುಡಿಬಾರ್ದು ಅಂತನಾ? ಕುಡಿಬಾರ್ದು. ಎನರ್ಜಿ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲ, ನೆಗೆಟಿವ್ ಕೂತಿರುವಂತ ಜನ. ಈಗ ಫಾರ್ ಎಕ್ಸಾಂಪಲ್ ಜಾಗ ಬಹಳ ಮುಖ್ಯ. ಅದು ಎನರ್ಜಿ, ಅದು ಡ್ರೈನ್ ಮಾಡತ್ತೆ, ನಮ್ಮ ಪಾಸಿಟಿವ್ ಎನರ್ಜಿನ ಡ್ರೈನ್ ಮಾಡತ್ತೆ. ಈಗ ಒಬ್ರು ನೆಗೆಟಿವ್ ಪರ್ಸನ್ ಏನೋ ಕುತ್ಕೊಂಡು ಭಯ ಪಟ್ಕೊಂಡು ವರಿ ಪಟ್ಕೊಂಡ್ರು ಅಂದ್ರೆ ಆ ಜಾಗದಲ್ಲಿ ಕುತ್ಕೊಂಡ್ರೆ ನಮಗೆ ಇಮಿಡಿಯೇಟ್ ಆಗತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ನೋಡಿ, ವರಿ ಟೆನ್ಷನ್ ಸಫರ್ ಎಲ್ಲ ಇರ್ತಾರೆ, ಅವ್ರು ಕೂತಿರೋ ಜಾಗದಲ್ಲಿ ನೀವು ಕೂತ್ಕೊಳ್ಳಿ, ಮನೆಗ್ ಬಂದ್ ಫುಲ್ಲು ಹುಷಾರಿಲ್ದಲ್ಲೇ ಭಯ ಪಟ್ಕೊಂಡು ವರೀಸ್ನ ನೀವು ಕ್ಯಾರಿ ಮಾಡ್ತೀರಾ. ಸೊ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮೇನ್ ಆಗಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ USA ನಡೆದಿರೋದು. ಆ ವ್ಯಕ್ತಿ ಯಾವುದೇ ಒಂದು ಪ್ರೋಗ್ರಾಮು ಈ ತರ ಯಾವುದೇ ಒಂದು ಕ್ಲಾಸ್ ಮಾಡಕ್ಕಿಂತ ಮುಂಚೆ 1 hour ಮುಂಚೆ ಅವ್ರು ತಗೊಳ್ತಾ ಇದ್ರು. ತಗೊಂಡು ಪ್ರತಿ ಒಂದು ಸೀಟಿಗೂ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಎಲ್ಲಾ ಕಡೆ ಮಾಡ್ಕೊಂಡ್ ಬರ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಯಾರು ಕೂತಿದ್ರು ಗೊತ್ತಿಲ್ಲ. ಓಕೆ, ಸೊ ಅದೇ ಎನರ್ಜಿ ಆಗ್ಬಾರ್ದು, ಕ್ರಿಯೇಟ್ ಆಗ್ಬಾರ್ದು. ಸೊ ಜೊತೆಗೆ ನೀರ್ನು ಕೂಡ ಈಗ ಹೇಗೆ ನಾವು ತೀರ್ಥನ ದೇವ್ರ ಪ್ರಸಾದ ಅಂತ ಕೊಡ್ತೀವಲ್ಲ, ಹೌದು. ಈಗ ಅದೇ ತರ ಫಾರ್ ಎಕ್ಸಾಂಪಲ್ ಈಗ ನೀರು ಈಗ ನಿಮ್ ಗ್ಲಾಸ್, ನಿಮ್ ಕೈಗೆ ಒಂದ್ ಗ್ಲಾಸ್ ಕೊಟ್ರೆ ಅದ್ರ ತುಂಬಾ ನೀರ್ ಹಾಕೊಟ್ರೆ ನೀವು ಅದನ್ನ ಬ್ಲೆಸ್ ಮಾಡಿ ಕೂಡ ಕೊಡ್ಬೋದಾ? ಖಂಡಿತ. ಜಸ್ಟ್ ನೀರಿಗೆ ಒಂದು ಹೇಳ್ತೀನಿ, ನೀರಲ್ಲಿ ಅದ್ಭುತವಾದ ಶಕ್ತಿ ಇದೆ. ನೀವು ಗೂಗಲ್ ಅಲ್ಲಿ ಡಾಕ್ಟರ್ ಮೊಸಾರೋ ಇಮಾಟೋ ಅಂತ ನೀವು ಟೈಪ್ ಮಾಡಿದ್ರೆ, ಮೊಸಾರೋ ಇಮಾಟೋ, ಓಕೆ, ಡಾಕ್ಟರ್ ಮೊಸಾರೋ ಇಮ್ಯಾಟೋ ಅಂತ ನೀವು ಬರ್ಕೊಳ್ಳಬಹುದು. ಅವರು ಸೈಂಟಿಫಿಕ್ ಆಗಿ ಪ್ರೂವನ್ ಮಾಡಿದ್ದಾರೆ. ಹೇಗೆ ಅಂದ್ರೆ 2 ಗ್ಲಾಸ್ನ ತಗೊಂಡ್ರು, ಅದರ ಮೇಲೆ ನೀರನ್ನ ತುಂಬಿಸಿ 2 ಗ್ಲಾಸ್ಗೂ, ಒಂದು ಗ್ಲಾಸ್ಗೆ ಲವ್, ಮತ್ತೊಂದು ಗ್ಲಾಸ್ಗೆ ಹೇಟ್ ಅಂತ ಬರೆದು ಫ್ರೀಸರ್ ಅಲ್ಲಿ ಇಟ್ರು. ಮಾನ್ಯ ದಿನ ನೋಡಿದಾಗ ಲವ್ ಅನ್ನೋದು ಬ್ಯೂಟಿಫುಲ್ ಡಿಸೈನ್ ಆಗಿದೆ, ಐಸ್ ಸ್ಟ್ರಕ್ಚರ್. ಅಂಡ್ ಹೇಟ್ ಅನ್ನೋದು ಫುಲ್ ಒಂದು ಕೆಟ್ಟದಾಗಿರುವಂತ ಒಂದು ಚಿತ್ರ. ಓಕೆ, ಸೊ ಇದೇ ತರ ನಾವು ಡಿಸ್ಕಸ್ಟಿಂಗ್ ಅಂತ ಯೂಸ್ ಮಾಡ್ತೀವಿ, ಹೇಟ್ ಯು ಅಂತೀವಿ, ಐ ವಿಲ್ ಕಿಲ್ ಯು ಅಂತೀವಿ. ಸೊ ಅದೆಲ್ಲ ಅವರು ಎಲ್ಲವನ್ನ ಮಾಡಿದ್ದಾರೆ. ಏನು ವರ್ಡ್ಸ್ ಗಳಿದೆ, ಈ ವರ್ಡ್ಸ್ ಕೂಡ ನಾವು ಬಳಸಬಾರದು. ಅದು ಗ್ಲಾಸ್ ಮೂಲಕ ಹೇಗ್ ಬಂತೋ ನಮ್ಮ ಮೈಂಡ್ ಅಲ್ಲಿ ಅದೇ ಒಂದು
ಹೇಗೆ ನಾವು ಲವ್ ಅಂದ ತಕ್ಷಣ ಈಗ ನಾವು ಐ ಲವ್ ಯು ಅಂದಾಗ ಬ್ಯೂಟಿಫುಲ್ ಡಿಸೈನ್ ಆಗಿ ಕ್ರಿಯೇಟ್ ಆಗುತ್ತೆ. ಐ ಹೇಟ್ ಯು ಅಂದಾಗ ಡಿಸ್ಟ್ರಾಯ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ ನಮ್ಮ ಲೈಫ್ನ. ಸೊ ಈ ಒಂದು ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದೆ ನನ್ನ ಸ್ಟೂಡೆಂಟ್ಗೆ. ಸೊ ಅವರು ಗ್ಲಾಸಲ್ಲಿ ಇಟ್ಟಿದ್ದಾರೆ, ಲವ್ ಅನ್ನೋದು ಫ್ಲವರ್ ಡಿಸೈನ್ ಬಂದಿದೆ, ಹೇಟ್ ಅನ್ನೋದು ಗ್ಲಾಸೇ ಬ್ರೇಕ್ ಆಗಿದೆ. ಈಗ ನಾವು ಲೈವ್ ಡೆಮೋ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಈಗ ನಿಮ್ ಕೈಯಲ್ಲಿ ಗ್ಲಾಸ್ ಇದೆ, ಅದ್ರ ತುಂಬಾ ನೀರಿದೆ, ತೋರಿಸಿ ನಮ್ ಕ್ಯಾಮ್ರಾಗ್ ತೋರಿಸಿ. ಎಸ್, ಈಗ ಇದನ್ನ ನೀವು ಬ್ಲೆಸ್ ಮಾಡಿ ಕೊಡ್ತೀರಾ? ಏನಾಗತ್ತೆ ಈಗ? ಕೇವಲ ಬ್ಲೆಸ್ಸಿಂಗ್ ಅಲ್ಲಿ ತುಂಬಾ ಪವರ್ ಇದೆ. ಸೊ ನಿಮ್ಮ ಆಸೆ ಏನಿರುತ್ತೋ ನಾನು ಜಸ್ಟ್ ಬ್ಲೆಸ್ ಮಾಡ್ತೀನಿ, ನೀವು ಖುಷಿಯಿಂದ ಕುಡೀರಿ. ಆಲ್ರೆಡಿ ನಂದೆಲ್ಲ ಆಸೆಗಳು ನೆರವೇರಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಹೇಳ್ತಾ ನೀವು ಕುಡೀರಿ. ಇಟ್ ವಿಲ್ ವರ್ಕ್ ಮಿರಾಕಲ್. ನೈಸ್. ಬ್ಲೆಸ್ಸಿಂಗ್ ಇಂದ ತುಂಬಾ ಪವರ್ ಇದೆ. ಓಕೆ, ಈಗ ಬ್ಲೆಸ್ ಮಾಡಿ. ಓಕೆ. ಇದನ್ನ ಮಾಮೂಲಿ ಕುಡಿಯೋದು. ಜಸ್ಟ್ ಥ್ಯಾಂಕ್ ಯು ಹೇಳ್ತಾ ನಿಮ್ಮ ಗೋಲ್ಸ್ ಏನೇನಿದೆ ರೀಚ್ ಮಾಡ್ಲಿಕ್ಕೆ ಆಸೆಗಳು ಅದೆಲ್ಲ ಆಲ್ರೆಡಿ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಜಸ್ಟ್ ನೀರು ಕುಡೀರಿ. ಕಣ್ಣು ಮುಚ್ಕೊಂಡ ಹಂಗೆ ಕುಡಿದ್ವಿ. ಕಣ್ಣು ಮುಚ್ಕೊಂಡೆ ಎಲ್ಲ ಫೀಲ್ ಮಾಡ್ತಾ ಕುಡೀರಿ, ಆರಾಮಾಗಿ ಕುಡೀರಿ. ಸೊ ಹೇಗಿತ್ತು ವಾಟರ್? ಎನಿ ಚೇಂಜ್ ಟೇಸ್ಟ್ ಅಲ್ಲಿ? ಅಲ್ಲ, ಟೇಸ್ಟ್ ಅಲ್ಲಿ ಚೇಂಜ್ ಅನ್ನಕ್ಕಿಂತ ಈಗ ನೀವು ಹೇಳಿದ್ರಲ್ಲ ಕೆಲವೊಂದ್ರೆ ಅಂದ್ರೆ ಅಫರ್ಮೇಶನ್ ಹೌದು. ಏನ್ ಆ ಪ್ರೋಸೆಸ್ ಏನಿದು? ಸೊ ನಾನು ಆಲ್ರೆಡಿ ಹೇಳಿದ್ದೆ. ಈಗ ಏನ್ ಗೊತ್ತಾ, ಈಗ ನಾನು ಟೇಸ್ಟ್ ಹಂಗಿತ್ತು ಹಿಂಗಿತ್ತು ಅಂತ ಏನಂದ್ರು, ಈಗ ಪಾಡ್ಕಾಸ್ಟ್ ನೋಡ್ತಿರೋರು ಹೌದು, ಅವ್ರಿಗೆ ಏನ್ ಗೊತ್ತಾಗತ್ತೆ? ಗೊತ್ತಾಗಲ್ಲ. ಸ್ವೀಟ್ ಇದ್ರು ಖಾರ ಇದ್ರು ಅವ್ರಿಗೆ ಗೊತ್ತಾಗಲ್ಲ. ಓಕೆ, ಈಗ ನೀವು ಇಲ್ಲಿ ಏನ್ ಮಾಡಿದ್ರಿ? ಈ ಪ್ರೋಸೆಸ್ ಏನ್? ಸೊ ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಪಾಸಿಟಿವ್ ಎನರ್ಜಿನ ಈ ನೀರಲ್ಲಿ ಹಾಕ್ತೆ ಅಂಡ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ದೆ. ಓಕೆ, ಅಂಡ್ ನೀವೇನ್ ಅನ್ಕೊಂಡಿದ್ರಿ ಅದಾಗ್ಲಿ ಅನ್ನೋದಕ್ಕೆ ಬ್ಲೆಸ್ ಮಾಡಿದೆ. ಅಲ್ಲ, ಈಗ ನೀವು ಹಿಂಗೆಲ್ಲ ಸೈನ್ ಮಾಡಿದ್ರಲ್ಲ, ಅದು ನಾನು ರೇಖಿದನ್ನು ಹಾಕಿ ಮಾಡಿತ್ತು. ಓ, ಅದು ಟೆಕ್ನಿಕ್. ರೇಖಿ ಸುಮ್ನೆ ಅಲ್ಲ, ಅದು ಸುಮ್ನೆ ಅಲ್ಲ, ಸಿಂಬಲ್ಗಳು, ಏಂಜಲ್ಸ್ ಸಿಂಬಲ್, ರೇಖಿ ಸಿಂಬಲ್, ಬ್ಲೆಸ್ಸಿಂಗ್ ಸಿಂಬಲ್ ಎಲ್ಲ ಹಾಕಿ. ಏನು ಗೊತ್ತಿಲ್ಲ ಅಂದ್ರೂ ಕೂಡ ಪ್ರತಿಯೊಬ್ರು ಕೂಡ ಮಾಡ್ಬೋದು. ಅಂದ್ರೆ ಒಂದ್ ಲೋಟ ನೀರ್ ಇಟ್ಕೊಂಡು, ಗಾಜಿನ ಲೋಟ ಯೂಸ್ ಮಾಡಿ, ಗಾಜಿನ ಗ್ಲಾಸ್ ಅಲ್ಲಿ ಜಸ್ಟ್ ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಶಕ್ತಿ ಈ ನೀರಲ್ಲಿ ತುಂಬಿ. ಓಕೆ, ಈ ನೀರನ್ನ ನಾನು ನನ್ನ ಎಲ್ಲ ಕನಸುಗಳು ನೆರವೇರಿದೆ. ಈ ನೀರು ನನ್ನ ಬಾಡಿ ಒಳಗೆ ಹೋಗಿ ಆ ಕನಸುಗಳನ್ನ ನೆರವೇರಿಸೋದಕ್ಕೆ ಮಾಡ್ಕೊಡತ್ತೆ, ಸಹಾಯ ಮಾಡ್ಕೊಡತ್ತೆ. ಸೊ ಥ್ಯಾಂಕ್ ಯು ವಾಟರ್ ಎಲಿಮೆಂಟ್. ಆಗಿದೆ ಅಂತ ಕುಡಿಬೇಕು. ಕಣ್ಣು ಮುಚ್ಕೊಂಡು ಆಲ್ರೆಡಿ ಆಗಿದೆ, ಆಲ್ರೆಡಿ IAS ಆಫೀಸರ್ ಆಗಿದ್ದೀನಿ, ಆಲ್ರೆಡಿ 1 ಲಕ್ಷ ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಹೇಳ್ತಾ ಕುಡೀರಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ರಾಮ ಕೃಷ್ಣ ಯೂನಿವರ್ಸ್. ನಾನು ಯೂನಿವರ್ಸ್ನ ಯೂಸ್ ಮಾಡ್ತೀನಿ. ಸೊ ಅವ್ರವರ ಒಂದು ಇಷ್ಟ. ಓಕೆ, ಇದು ವಾಟರ್ ಎನರ್ಜಿ. ವಾಟರ್ ಇಂದ ಹೇಗೆ ನಮ್ಮ ದೇಹಕ್ಕೆ ಹೌದು ನಾವು ಒಳ್ಳೇದ್ ಮಾಡ್ಕೊಬಹುದು, ಅಥವಾ ನಮ್ಮ ಕನ್ಸೆಲ್ಲ ನನ್ಸ್ ಮಾಡ್ಕೊ. ಈವನ್ ಈಗ ತುಂಬಾ ಜನ ಲವ್ ಫೇಲ್ಯೂರ್ ಅಥವಾ ಮನೆಯಲ್ಲಿ ಹಸ್ಬೆಂಡ್ ಏನೋ ಒಂದು ಪ್ರೀತಿಯಿಂದ ಮಾತಾಡಲ್ಲ. ಸೊ ಸೇಮ್ ಒಂದು ಲೋಟ ನೀರ್ ಇಟ್ಕೊಂಡು ನನ್ನ ಹಸ್ಬೆಂಡ್ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಪ್ರೀತಿಯಿಂದ ಇದ್ದಾರೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅಥವಾ ನನ್ನ ಮಕ್ಕಳು ನನ್ನ ಜೊತೆ ಖುಷಿಯಾಗಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್ ಅನ್ಕೊಂಡು ಅವ್ರಿಗೆ ನೀರ್ ಕುಡಿ. ಅವ್ರಿಗೆ ಗೊತ್ತಿಲ್ಲದೆ ಅವ್ರು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ತರ ಆಗತ್ತೆ. ಓಕೆ, ಇದು ಫಾರ್ ಎಕ್ಸಾಂಪಲ್ ಈಗ ಪಾಡ್ಕಾಸ್ಟ್ ನೋಡ್ತಿರೋ ಯಾರಾದ್ರೂ ಹೆಣ್ಮಕ್ಳು ಅಥವಾ ಯಾರಾದ್ರೂ ಹುಡುಗರು ಯಾರೋ ಟ್ರೈ ಮಾಡಿ, ಅಮ್ಮಂದ್ರು ಯಾರೋ ಟ್ರೈ ಮಾಡಿ, ಅವ್ರಿಗೆ ಈಗ ಇದು ವರ್ಕ್ ಆಗಿ ಎಷ್ಟು ದಿನದಲ್ಲಿ ಚೆಕ್ ಮಾಡ್ಬೋದು ಬೇಕಂದ್ರೆ ಅವರು? 21 days ಮಾಡ್ಲಿ. ನನ್ನ ಒಂದು ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇದೆ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ. ಸೊ ಅದನ್ನ ನೋಡ್ಕೊಂಡ್ ಮಾಡೋದ್ರಿಂದ ಎಲ್ಲ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ. ಸೊ ಅದನ್ನ ನೋಡೋದ್ರಿಂದ ಅವರಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಮಿನಿಮಮ್ 21 days ಮಾಡಿ. ಇದು ವಾಟರ್ ಎನರ್ಜಿ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಫುಡ್ ಅಂತೀವಿ, ಈಗ ಊಟ. ಈಗ ಕೆಲವೊಂದ್ಸಾರಿ ಇದು ಮೂಢನಂಬಿಕೆ ಅನ್ಬೋದು ಅಥವಾ ಏನಾದ್ರು ಅನ್ಕೊಬಹುದು. ಬಟ್ ಪಾಡ್ಕಾಸ್ಟ್ ಬಂದವರು ತುಂಬಾ ಜನ ಕೂಡ ಮಾತಾಡಿದ್ದು ಉಂಟು. ಈಗ ಮನೆ ಅದು
ಊಟದಲ್ಲಿ ಮದ್ದು ಹಾಕೋದು ಅಂತಾರೆ ಹೌದು. ನಿಮಗೆ. ಹ್ಮ್. ಕೆಲವೊಂದ್ಸರಿ ಎಲ್ಲ ಯಾರೋ ಆಗ್ದವ್ರು ಕರೆಸ್ಬಿಟ್ಟು ಅದು ಮಾಡಿಸಿದ್ರು ಇದು ಹೌದು. ಮಾಡಿಸಿದ್ರು ಅದೆಲ್ಲ ಏನೇನೋ ಅಂತಾರೆ. ಹ್ಮ್. ಇಟ್ಸ್ ಓಕೆ, ಅದು ಮೈಂಡ್ ಗೇಮ್ ಇರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಅಥವಾ Okay. ನಿಜಾನೇ ಆಗಿರ್ಬೋದು. ಹ್ಮ್. ಅಂದ್ರೆ ಊಟದಲ್ಲೂ ಕೂಡ ಅಷ್ಟು ಪವರ್ ಇದೆ. ತುಂಬಾ ಇದೆ. ಈಗ ನೀರಲ್ಲಿ ಏನ್ ಶಕ್ತಿ ಇದೆಯೋ ನೀರಿನ ಮೂಲಕನೇ ನಾವು ಆಹಾರ ತಯಾರಿಸೋದು. ಹೆಂಗೆ ಅನ್ನ ಮಾಡಿದ್ರೆ ನೀರ್ ಹಾಕ್ತಿವಿ, ಅಕ್ಕಿಗೆ ಬೆಳೆಗ್ ನೀರ್ ಹಾಕ್ತಿವಿ, ಪ್ರತಿ ಒಂದು ವಸ್ತುಗೂ ನಾವು ನೀರಿಲ್ದಲೆ ನಾವು ಯೂಸ್ ಮಾಡಲ್ಲ. ಅಂಡ್ ನಮ್ಮ ಕೈಯಿಂದ ಹಾಕ್ತಿವಿ. ಈಗ ನಾವು ಏನೋ ಒಂದ್ ಕೋಪ ಮಾಡ್ಕೊಂತ ಮನೇಲಿ ಏನೋ ಜಗಳ ಆಗಿರತ್ತೆ, ಅಡ್ಗೆ ಮಾಡ್ಬೇಕಾಗಿರತ್ತೆ. ಅಯ್ಯೋ ಯಾಕಾದ್ರೂ ಅಡ್ಗೆ ಮಾಡ್ಬೇಕು ಕೋಪದಿಂದನೋ ಅಥವಾ ಇಷ್ಟ ಇಲ್ಲ. ಈಗಂತೂ ತುಂಬಾ ಜನ ಒಂದು ಉತ್ಸಾಹ ಇಲ್ಲ, ಒಂದು ಖುಷಿ ಇಲ್ದಲ್ಲ ಏನೋ ಮಾಡ್ಬೇಕಲ್ಲ, ದಿನ ಅಡ್ಗೆ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಆಗಲ್ಲ ಅಂತ ಖುಷಿ ಇರಲ್ಲ, ಉತ್ಸಾಹ ಇರಲ್ಲ, ಪ್ರೀತಿ ಅನ್ನೋದಿರಲ್ಲ. ಸುಮ್ನೆ ಏನೋ ಒಂದು ಅಡ್ಗೆ ಮಾಡ್ತಾರೆ. ಸೊ ಅದು ರುಚಿ ಇರಲ್ಲ. ರುಚಿ ಇದ್ರೂ ಕೂಡ ಆ ಒಂದು ಫುಡ್ ತಿಂದಾಗ ಆ ವ್ಯಕ್ತಿಗೆ ಪರಿಣಾಮ ಬೀರುತ್ತೆ. ಅಂದ್ರೆ ಯಾವ ತರ ಏನೇನಾಗ್ಬೋದು ಅವ್ರಿಗೆ? ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಕೋಪ ಮಾಡ್ಕೊಂತ ಪ್ರತಿದಿನ ಅಡ್ಗೆ ಮಾಡಿ ಬೈಕೊಂತ ಅನ್ಕೊಂತ ಕೋಪ ಮಾಡ್ಕೊಂತ ಅಡ್ಗೆ ಮಾಡಿ ಕೊಟ್ರೆ, ಕಾಮಾಗಿ ಪೀಸ್ ಆಗಿರೋ ಅಂತ ವ್ಯಕ್ತಿ, ಆರಾಮಾಗಿ ಜೀವನ ಚೆನ್ನಾಗಿದೆ ಪಾಸಿಟಿವ್ ಆಗಿರುವಂತ ವ್ಯಕ್ತಿಯ ಮೇಲೂ ಪರಿಣಾಮ ಬೀರುತ್ತೆ. ಆತ ಗೊತ್ತಿಲ್ದಲೆ ಕೋಪ ಮಾಡ್ಕೊಳ್ಳೋದು ಅಥವಾ ವರಿ ಪಡೋದು, ಸಫರ್ ಪಡೋದು ಎಲ್ಲ ಶುರು ಆಗತ್ತೆ. ಬಿಕಾಸ್ ಫುಡ್ ಅಲ್ಲಿ ಆ ಎನರ್ಜಿ ಇದೆ. ಸೊ ಅದಕ್ಕೆ ಹೇಳೋದು, ಖುಷಿಯಿಂದ ಮಾಡಿ. ಅಡ್ಗೆ ಮಾಡುವಾಗ ಖುಷಿಯಿಂದ ಪ್ರೀತಿಯಿಂದ ಬಡಿಸಿ. ಯಾಕೆ ಹೇಳ್ತಾರೆ ಪ್ರೀತಿಯಿಂದ ಬಡಿಸಿ, ಖುಷಿಯಿಂದ ಮಾತಾಡ್ತಾ ಬಡಿಸಿ. ಅಂಡ್ ಈಗಿನ ಕಾಲದಲ್ಲಂತೂ ಮೊಬೈಲ್ ಹಿಡ್ಕೊಂತಾರೆ, ಎಲ್ಲ ಕಷ್ಟ ದುಃಖ ಏನೇನೋ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಅಥವಾ ಫ್ಯಾಮಿಲಿ ಅವ್ರ ಹತ್ರ ಹೇಳ್ಕೊಂಡು ಅಡ್ಗೆಲಿ ಸೌಟನ್ನು ಇದ್ ಮಾಡ್ತಾ ಇರ್ತಾರೆ. ಸೊ ಆ ಎಲ್ಲ ಎನರ್ಜಿ ಉಪ್ಪು ಹಾಕುವಾಗ, ಹುಳಿ ಹಾಕುವಾಗ, ಖಾರ ಹಾಕುವಾಗ ಎಲ್ಲವೂ ಅದರ ಮೇಲೆ ಹೋಗಿರುತ್ತೆ. ಒಂದು ಮಗು ತಿಂದಾಗ್ಲೂ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಅಯ್ಯೋ ನಮ್ಮ ಮನೇಲಿ ಯಾರು ಊಟ ಲೈಕ್ ಮಾಡಲ್ಲ, ಒಂದಿನ ನನ್ ಕಾಂಪ್ಲಿಮೆಂಟ್ ಮಾಡಿಲ್ಲ, ಮನ್ಸಲ್ಲೇ ಅನ್ಕೊಂತ ಇರ್ತಾರೆ. ಸೊ ಊಟ ಎಲ್ಲಿಂದ ರುಚಿ ಆಗತ್ತೆ, ಯಾರು ಕಾಂಪ್ಲಿಮೆಂಟ್ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಸೊ ಅದನ್ನೇ ತಿಂತಾರಲ್ವಾ, ಸೊ ಎಫೆಕ್ಟ್ ಆಗತ್ತೆ. ಸೊ ಅದೇ ಖುಷಿಯಿಂದ ಇವತ್ ನಾನ್ ಮಾಡಿರೋ ಅಡ್ಗೆ ತುಂಬಾ ಚೆನ್ನಾಗಿತ್ತು, ನನ್ನ ಹಸ್ಬೆಂಡು ಅಥವಾ ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಎಲ್ಲರೂ ಲೈಕ್ ಮಾಡಿದ್ರು, ನಂಗೆ ಕಾಂಪ್ಲಿಮೆಂಟ್ ಮಾಡಿದ್ರು, ಆಲ್ರೆಡಿ ಆಗಿದ್ದೆ, ಥ್ಯಾಂಕ್ ಯು ಯೂನಿವರ್ಸ್, ಈ ಒಂದು ಫುಡ್ ತುಂಬಾನೇ ಒಂದು ಟೇಸ್ಟಿ ಆಯ್ತು. ಸೊ ಥ್ಯಾಂಕ್ ಯು ಹೇಳ್ತಾ ನೀವು ಖುಷಿಯಿಂದ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ, ಖುಷಿನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಈಗ ಅಡಿಗೆ ಮಾಡ್ತಾ ಯಾರೋ ಒಂದು ಹೆಣ್ಮಗಳು ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ, ಆ ಕಡೆ ಫೋನ್ ಮಾಡಿದಂತ ವ್ಯಕ್ತಿ ಅವ್ರ ಕಷ್ಟಗಳು ಅವ್ರ ತೊಂದರೆಗಳು ಏನಾದ್ರು ಹೇಳ್ತಿದ್ದಾಗ ಇವ್ರು ಅದನ್ನ ಫೀಲ್ ಆಗ್ತಿರ್ತಾರೆ. ಫೀಲ್ ಆಗ್ತಿದ್ದಾಗ ಇವರು ಸಾರಿಗೆ ಉಪ್ಪು ಹಾಕಿದ್ರು ಎಣ್ಣೆ ಹಾಕಿದ್ರು ಈ ಎನರ್ಜಿ ಪಾಸ್ ಮಾಡ್ತಾರಲ್ಲಿ. ಕೈಯಿಂದ ತಾನೇ ಹೋಗೋದು, ಸೌಟನ್ನೇ ಅಲ್ಲಾಡಿಸ್ತಿರ್ತೀವಿ, ಎಲ್ಲ ವಸ್ತುಗಳನ್ನ ಹಾಕ್ತಿವಿ, ತಿಂದೋರಿಗೆ ಪರಿಣಾಮ ಡಿಸ್ಟರ್ಬ್ ಆಗತ್ತೆ. ಎನರ್ಜಿ ಅಲ್ಲಿ ಏನ್ ಬರುತ್ತೋ ಆ ವ್ಯಕ್ತಿ ಏನ್ ಕೊಡ್ತಾರೋ ಈ ವ್ಯಕ್ತಿ ಅದನ್ನ ಊಟ ಮಾಡ್ತಾರೆ. ಸೊ ಅದು ಹೊಟ್ಟೆ ಒಳಗ್ ಹೋಗುತ್ತೆ, ಅದೇ ಎನರ್ಜಿನೇ ಆ ವ್ಯಕ್ತಿ ಸ್ಟಾರ್ಟ್ ಆಗತ್ತೆ. ಅಲ್ಲ, ಈಗ ಇನ್ನೊಂದು ಕಾಂಟ್ರವರ್ಷಿಯಲ್ ಟಾಪಿಕ್ ನಾನ್ ವೆಜ್ ವಿಚಾರ. ನಾನ್ ವೆಜ್ ತಿನ್ಬಾರ್ದು ಅಂತ ಒಂದಷ್ಟು ಜನ ಹೇಳ್ತಾರೆ, ತಿನ್ಬಹುದು ಅಂತ ಇನ್ನೊಂದಷ್ಟು ಹೇಳ್ತಾರೆ. ಸ್ಪಿರಿಚುವಲ್ ಈಗ ನಿಮ್ಮ ಪ್ರಕಾರ ಹೇಳೋದಾದ್ರೆ ಅಂದ್ರೆ ನಾನ್ ವೆಜ್ ಅದೊಂದು ಜೀವ ಹಿಂಸೆ, ಪ್ರಾಣಿ ಹಿಂಸೆ ಅದೊಂದು. ಸೊ ಅದು ಮಾಡಬಾರ್ದು, ವಿಧಿಯ ಒಂದು ಶಾಸ್ತ್ರದ ಪ್ರಕಾರ, ಒಂದು ವಿಧಿ ನಿಯಮದ ಪ್ರಕಾರ ಮಾಡಬಾರ್ದು. ಬಟ್ ಅದು ಅವರವರ ಒಂದು ಪರ್ಸನಲ್ ಚಾಯ್ಸ್. ಅದು ಕೆಲವೊಬ್ರು ಇದ್ ಮಾಡ್ತಾರೆ, ಸೊ ಅದಕ್ಕೆ ನಾವೇನು ಹೇಳಕ್ಕಾಗಲ್ಲ. ಬಟ್ ವಿಧಿಯ ಪ್ರಕಾರ, ಒಂದು ಶಾಸ್ತ್ರದ ಪ್ರಕಾರ ಜೀವ ಹಿಂಸೆ ಮಾಡಬಾರ್ದು. ಅಲ್ಲ, ಈಗ ಆ ಪ್ರಾಣಿ ಹಿಂಸೆ ಮಾಡಿದ್ರು ಕೂಡ ಅದು ಫುಡ್ ಅಲ್ಲಿ ಎಫೆಕ್ಟ್ ಆಗತ್ತೆ. ಫುಡ್ ಅಲ್ಲಿ ಎಫೆಕ್ಟ್ ಆಗತ್ತೆ. ಕರ್ಮ, ಸೊ ಆಲ್ ಅಬೌಟ್ ಕರ್ಮ ಕಟ್ಕೊಂತೀವಿ. ಇವತ್ತು ಒಂದು ಪ್ರಾಣಿನ ನಾವು ಬಲಿ ಕೊಟ್ರೆ ನಾಳೆ ಆ ಪ್ರಾಣಿಯಾಗಿ ಮುಂದಿನ ಜನ್ಮ ಅಥವಾ ಅದ್ರ ಮುಂದಿನ ಜನ್ಮ ನಾವು ಹುಡ್ತೀವಿ, ನಾವು ಒಂದ್ ಜನ್ಮದಲ್ಲಿ ಹೋಗ್ತೀವಿ, ಅದೇ ವ್ಯಕ್ತಿ ನಮ್ಮನ್ ಕತ್ತರಿಸ್ತಾರೆ. ಈಗ ನಿಮ್ದು ಈ ಸ್ಪಿರಿಚುವಲ್ ಜರ್ನಿ ಯಾವಾಗ ಶುರು ಆಗಿದ್ದು? ಏನಕ್ಕೆ ನೀವ್ ಇದನ್ನ ಯಾಕೆ ಇದೆಲ್ಲ ಕಲಿಬೇಕು ಅಂತ ನಿಮಗೆ ಆಸಕ್ತಿ ಮೂಡಿತ್ತು? ಸೊ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸ್ಟ್ರಗಲ್ ಇಂದಾನೆ ಬಂದವಳು. ಎತ್ಕೋತಾ ಯಾರು ಸಾಧನೆ ಮಾಡಕ್ಕೆ ಏನೋ ಒಂದು ಇದಾಗಿ ಬಂದಿಲ್ಲ. ಸೊ ನನಗೆ ಈ ಜರ್ನಿ ಮುಂಚೆಯಿಂದ ಬರ್ತೀನಿ. ಸೊ 2014 ತನಕ ನನ್ನ ಲೈಫ್, ಅದು ನಂಗೆ ಪ್ರಪಂಚ ಏನು ಅನ್ನೋದು ಗೊತ್ತಿರ್ಲಿಲ್ಲ. ನಾನು ಅಷ್ಟು ಒಂಥರ ಮುಗ್ದಳು ನಾನು.
ಐ ಡೋಂಟ್ ನೋ ಎನಿಥಿಂಗ್. ಅಂಡ್ ಬ್ಯಾಂಕಿಗೆ ಹೋಗಿ ಹೆಂಗ್ ಚಲನ್ ಕಟ್ಬೇಕು ಗೊತ್ತಿಲ್ಲ, ಏನ್ ವ್ಯವಹಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತುಂಬಾ ಅಪ್ಪ ಅಮ್ಮ ಮೇಲೆ ತುಂಬಾ ಡಿಪೆಂಡ್ ಆದವಳು. ಸೊ 2014 ತನಕ ನನ್ನ ಲೈಫ್, ನನಗೆ ಕೋಪ ಗೊತ್ತಿಲ್ಲ, ದ್ವೇಷ ಗೊತ್ತಿಲ್ಲ. ಕೋಪ ಮಾಡ್ಕೊಂತ ಇದ್ದೆ ಸಾಧಾರಣ, ದ್ವೇಷ ಮಾಡ್ತಿರ್ಲಿಲ್ಲ ಯಾರನ್ನು. ಅಂಡ್ ನೇರ ನುಡಿ ನಂದು, ಓಪನ್ ಹಾರ್ಟ್. ನಾನು ಯಾವುದನ್ನು ಒಳಗೆ ಇಟ್ಕೊಂತ ಇರ್ಲಿಲ್ಲ. ಅಂಡ್ ಎಲ್ಲವನ್ನ ಹೇಳ್ಕೊಳ್ತಾ ಇದ್ದೆ, ಎಲ್ಲರನ್ನೂ ನಂಬ್ತಿದ್ದೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತಿದ್ದೆ. ಸೊ ಅದು 2014 ಆದ್ಮೇಲಿಂದ 2015 ಅಲ್ಲಿ ನನ್ನ ಮ್ಯಾರೇಜ್ ಆಯ್ತು. ಸೊ ಅಲ್ಲಿಂದ ನನಗೆ ಎಲ್ಲವೂ ಪಾಠಗಳು ನಾನು ಕಲ್ತ್ಕೊಂತ ಬಂದೆ. 2015 ಇಂದ ಒಂದು ಹೆಣ್ಣು ಬೇರೆ ಮನೆಗೆ ಹೋದಾಗ ಅಲ್ಲಿಯ ಒಂದು ಪ್ರತಿಯೊಂದೂನು, ಈಗ ನಾವು ಕೂತ್ಕೊಳ್ಳೋದ್ರಿಂದ ನಾವು ಬದಲಾಗ್ತಾ ಹೋಗ್ತೀವಿ. ಈಗ ತಂದೆ ತಾಯಿ ಮನೆಯಲ್ಲಿ ತಾಯಿ ತೊಡೆ ಮೇಲೆ ಮಲ್ಗಿರ್ತೀವಿ, ತಂದೆ ತೊಡೆ ಮೇಲೆ ಮಲ್ಗಿರ್ತೀವಿ, ತಾಯಿ ಮೇಲೆ ಕಾಲ್ ಹಾಕಿರ್ತೀವಿ, ಏನ್ ಅನ್ಕೊಂತಾರೋ ಅದಿಲ್ಲ. ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ನಾವು ಮಗು. ಸೊ ಅಲ್ಲಿ ನಾವು ಹಾಗೆ ಮಾಡಕ್ ಆಗಲ್ಲ. ಸೊ ಕೂತ್ಕೊಳ್ಳೋದ್ರಿಂದ, ನಿಂತ್ಕೊಳ್ಳೋದ್ರಿಂದ ಪ್ರತಿಯೊಂದು ಅವ್ರೇನ್ ಅನ್ಕೊಂತಾರೋ, ಇವ್ರೇನ್ ಅನ್ಕೊಂತಾರೋ, ಪ್ರತಿ ಒಂದರಲ್ಲೂ ನಾವು ಅವ್ರನ್ನ ಮೆಚ್ಚಿಸಕ್ಕೆ ಹೋಗ್ತೀವಿ. ಈಗ ಯಾರ್ದೋ ಮನೆಗೆ ಹೋದ ತಕ್ಷಣ ಫಸ್ಟ್ ಅಲ್ಲಿ ನಾವೇನು ನಮ್ಮನ್ನ ನಾವು ಏನೋ ಮೆಚ್ಚಿಸಕ್ಕೆ ಹೋಗ್ತೀವಿ. ಸೊ ಅಲ್ಲಿ ನಮ್ ತನನ ಕಳ್ಕೊಂತೀವಿ. ನಿಧಾನಕ್ಕೆ ನಾ ಹೇಳಿದ್ನಲ್ಲ, ಸೆಲ್ಫ್ ಲವ್ ಅನ್ನೋದು ಬಿಡೋದೇನೆ. ತುಂಬಾ ಜನ ನೋಡಿ ಆಫ್ಟರ್ ಮ್ಯಾರೇಜ್ ಆದ್ಮೇಲಿಂದಾನೆ ತಂದೆ ತಾಯಿ ಮನೆಯಲ್ಲಿ ಬೆಳೆದಂತ ಒಂದು ಕಾನ್ಫಿಡೆನ್ಸ್, ಅವ್ರ ಬಗ್ಗೆ ಒಂದು ನಾನು ಎಲ್ಲ ಬೇಕಾದ್ರೂ ಹೋಗ್ತೇನೆ ಹಂಗೆ ಹಿಂಗೆ ಅಂತಿದ್ದವರು ಆಫ್ಟರ್ ಮ್ಯಾರೇಜ್ ಆದ್ಮೇಲಿಂದ ಅವ್ರ ಬಗ್ಗೆ ಅವ್ರ ತನನ ಪಕ್ಕಕ್ಕೆ ಇಡ್ತಾರೆ. ಅವರ ನೈಜತೆ ತೋರ್ಸಲ್ಲ, ಎಲ್ಲಾರನ್ನು ಮೆಚ್ಚಿಸಕ್ ಹೋಗ್ತಾರೆ. ನಾನ್ ಹಿಂಗಿಲ್ಲ, ಇವ್ರನ್ನ ಮೆಚ್ಚಿಸ್ಬೇಕು, ಅವ್ರನ್ನ ಮೆಚ್ಚಿಸ್ಬೇಕು, ಇವ್ರೇನ್ ಅನ್ಕೊಂತಾರೋ, ಅವ್ರೇನ್ ಅನ್ಕೊಂತಾರೋ. ಸೊ ಹೀಗೆ 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 ಜರ್ನಿ ಸ್ಟಾರ್ಟ್ ಆಗ್ತಾ ಕೂತ್ರು ನಿಂತ್ರು. ಜೊತೆಗೆ ಏನಂದ್ರೆ ಮೇನ್ ಆಗಿ ಹೇಳ್ಬೇಕಂದ್ರೆ, ಒಂದು ತುಳಸಿಗೆ ನೀರ್ ಹಾಕಿದ್ರು ಕೂಡ ತುಳಸಿ ಸತ್ತೋಗುತ್ತೆ, ನೀನ್ ಅಷ್ಟ್ ನೀರ್ ಹಾಕ್ತಾ ಇದೀಯಾ. ಈ ಎಲ್ಲಾ ಮಾತುಗಳು ಏನಾಗ್ತಾ ಬಂತು ಅಂದ್ರೆ, ನಂಗೆ ತುಳಸಿಗೆ ನೀರ್ ಹಾಕಕ್ ಬರಲ್ವಾ, ನನ್ ಕುತ್ಕೊಳಕ್ ಬರಲ್ವಾ, ನನ್ಗೆ ಅಡ್ಗೆ ಮಾಡಕ್ ಬರಲ್ವಾ. ಸೊ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಹೋಗ್ತಾ ಬಂತು, ಡೌಟ್ ಕ್ರಿಯೇಟ್ ಆಯ್ತು, ನಾನು ಏನಕ್ಕೂ ಇಲ್ವಾ ಹಂಗಿದ್ರೆ ಅನ್ನೋ ತರ. ಅಂಡ್ ಎದುರುಗಡೆ ಇರೋರ್ನ ನೀವ್ ಎಷ್ಟೇ ಮೆಚ್ಚಿಸಿದ್ರು ನಿಮ್ ಬಗ್ಗೆ ತಪ್ಪುಗಳನ್ನ ಹುಡುಕ್ತಾ ಇದ್ದಾಗ ಎಲ್ಲಿವರೆಗೂ ಮೆಚ್ಚಿಸಕ್ ಹೋಗ್ತೀರಾ. ಸೊ ಅಲ್ಲಿಂದ ನಾನು ಕುಗ್ತಾ ಟೋಟಲಿ ನಾನು ಏನು ಇಲ್ಲ ಅನ್ನೋ ಲೆವೆಲ್ ಬಂದ್ಬಿಟ್ಟಿದ್ದೆ. ನನ್ನ ಲೈಫ್ ಏನು ಇಲ್ಲ ಅನ್ನೋ ತರ. ಜೊತೆಗೆ ತುಂಬಾ ಪ್ರೀತಿಸಿರೋ ಅಂತ ವ್ಯಕ್ತಿ ಸಡನ್ ಆಗಿ ಬದಲಾವಣೆ ಆದಾಗ, ಅಥವಾ ನಾವೇನೋ ಒಂದು ನೋವು ಹೇಳ್ಕೊಂಡಾಗ ಅದನ್ನೇ ವೀಕ್ನೆಸ್ ತಗೊಂಡು ನಮ್ಮ ವಿರುದ್ಧ ನಿಂತಾಗ, ಅದರಷ್ಟು ಬಿಗ್ಗೆಸ್ಟ್ ಪೇನ್ ಯಾವುದು ಇಲ್ಲ ಲೈಫಲ್ಲಿ. ಆ ಕಡೆ ಯಾರಿಗೂ ಹೇಳಕ್ ಆಗಲ್ಲ ಇದು, ಅದು ನಾವ್ ಅನ್ಭೋಗ್ಸಿದ್ ನಮಗ್ ಮಾತ್ರ ಗೊತ್ತಿರತ್ತೆ. ಸೊ ಆ ಎಲ್ಲಾ ನೋವನ್ನ ತಿನ್ಮೇಲಿಂದ ನನಗೆ ಅದ್ ಜರ್ನಿ ಹೆಂಗಿತ್ತು ಅಂದ್ರೆ 2016 to 2017-18 ತನಕ ಫುಲ್ ಆಫ್ ಸ್ಟ್ರಗಲ್ ನೋಡ್ಬಿಟ್ಟೆ. ಬಹುಶಃ ಅದು ಯೂನಿವರ್ಸ್ ಮೇಲಿಂದ ಮೇಲೆ ಟೆಸ್ಟ್ಗಳನ್ನ ಕೊಟ್ಬಿಡ್ತು. ಅದು ಹೇಗೆ ಅಂದ್ರೆ ನನಗೆ ಅರಗಿಸ್ಕೊಳಕ್ ಆಗ್ತಿರ್ಲಿಲ್ಲ, ಬಿಕಾಸ್ ನಾನೇ ಅಟ್ರಾಕ್ಟ್ ಮಾಡಿದ್ದು. ಏನಿತ್ತು, ಯಾಕೆ ಅಂದ್ರೆ ನೆಗೆಟಿವ್ನೇ ಯೋಚನೆ ಮಾಡ್ತಿದ್ದೆ ನಾನು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಒಬ್ರತ್ರ ಮಾತಾಡಕ್ಕೂ ನಾವು ಭಯಪಟ್ಕೊಂತೀವಿ. ಒಬ್ರತ್ರ ಅವ್ರು ಏನ್ ಅನ್ಕೊಂತಾರೋ, ಅಯ್ಯೋ ನಾವ್ ಹಿಂಗ್ ಕುತ್ಕೋಬಾರ್ದ, ಹಿಂಗ್ ಮಾತಾಡ್ಬಾರ್ದ, ಹಿಂಗ್ ನೋಡ್ಬಾರ್ದ, ನಾವಿರೋದೇ ಸರಿ ಇಲ್ವೇನೋ, ನಮ್ದೇ ತಪ್ಪೇನೋ. ಸೊ ನಾವು ಅನ್ಕೊಂಡು ಸೆಲ್ಫ್ ಲವ್ ನ ಮರ್ತ್ ಹೋಗ್ಬಿಡ್ತೀವಿ. ಬೇರೆಯವ್ರನ್ನ ಮೆಚ್ಚಿಸಕ್ಕೆ ನಮ್ ತನನ ಕಳ್ಕೊಂಡ್ಬಿಡ್ತೀವಿ. ತಂದೆ ತಾಯಿ ಮನೇಲಿ ಒಂದು ಮುಗ್ಧತೆ ಇರುತ್ತೆ, ಒಂದು ನೈಜತೆ ಇರುತ್ತೆ. ಆ ನೈಜತೆನ ನಾವು ಪಕ್ಕಕ್ಕೆ ಇಟ್ಬಿಡ್ತೀವಿ, ನಾವಲ್ಲದ ನಾವಾಗಿ ಅವ್ರ ಮುಂದೆ ನಿಲ್ತೀವಿ. ಸೊ ಅಲ್ಲಿಂದ ನಮ್ ತನ ಕಳ್ಕೊಂಡು ಪೂರ್ತಿಯಾಗಿ ಕುಗ್ಗೋದೆ. ನನಗೆ ಲೈಫ್ ಬಗ್ಗೆ ಹೋಪೇ ಇರ್ಲಿಲ್ಲ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ಬಟ್ ನಾನು ಒಂದು ಟೈಮಲ್ಲಿ ಹೋಗೋಣ ಅಂತ ಹೋದೋಳ್ ನಾನು. ಇವತ್ತು ಯಾರಾದ್ರೂ ಮಾಡ್ಕೊಂತಾರೆ ಅಂದ್ರೆ ನಾನು ಬೈತೀನಿ, ಇಲ್ಲ ಸಾಧಿಸ್ಬೇಕು ಅಂತ. ಅಷ್ಟರ ಮಟ್ಟಿಗೆ ಅದಾದ್ಮೇಲಿಂದ ನಾನು, ದಿಸ್ ಇಸ್ ನಾಟ್ ಲೈಫ್ ಬಂದಿರೋದು ಸಫರ್ ಪಡಕ್ಕಲ್ಲ, ಅಥವಾ ವರಿ ಪಡಕ್ಕಲ್ಲ, ಅಳೋದಕ್ಕಲ್ಲ, ಹ್ಯಾಪಿ ಆಗಿರೋದಕ್ಕೆ. ಯಾರನ್ನು ಮೆಚ್ಚಿಸೋದ್ ಬೇಡ. ಒಂದು ಅನುಭವ ಆದ್ಮೇಲಿಂದ ಇದಿಷ್ಟೇ. ಸೊ ನಾನು ಫಸ್ಟ್ ಏನಾಯ್ತು ನಿಮ್ ಜೀವನದಲ್ಲಿ ಅಂತದ್ದು? ನನ್ನ ಜೀವನದಲ್ಲಿ ತುಂಬಾನೇ, ಯಾರನ್ನ ನಾವು ಪ್ರೀತಿಸಿರ್ತೀವೋ ಆ ವ್ಯಕ್ತಿ ಸಡನ್ ಆಗಿ ಬದಲಾಗ್ಬಿಟ್ರೆ, ಇನ್ಯಾರಿಗೋಸ್ಕರನೋ ಅಥವಾ ಇನ್ಯಾರೋ ಫ್ಯಾಮಿಲಿಗೋಸ್ಕರನೋ ಸಡನ್ ಆಗಿ ಬದಲಾವಣೆ ಆದಾಗ ಈ ವ್ಯಕ್ತಿ ತಗೊಳಕ್ ಸಾಧ್ಯನೇ ಇಲ್ಲ. ಅದು ಬಿಗ್ಗೆಸ್ಟ್ ಲೆಸನ್. ಅಂದ್ರೆ ನಾನು ಎಲ್ಲಾನು ನಂಬ್ತಾ ಇದ್ದೆ, ನಾ ಹೇಳಿದ್ನಲ್ಲ. ಸೊ ನಿಮಗೂ ಸರಿಯಾಗಿ ಪಾಠ ಕಲಿಸಿದೆ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡ್ ಬಂದವಳು ನಾನು.
ಬೆಳಗಿರೋದೆಲ್ಲ ಅಲ್ಲೂ ಎಲ್ಲಾರು ಒಳ್ಳೆಯವ್ರೆ, ಯಾರು ಇಲ್ಲಿ ಕೆಟ್ಟವ್ರಿಲ್ಲ, ಹಂಗ್ ಅಷ್ಟು. ಆಮೇಲೆ ಎಲ್ಲ ಓಪನ್ ಅಪ್ ಆಗ್ತಿದ್ದೆ, ಎಲ್ಲ ಹೇಳ್ಕೊಂಡ್ಬಿಡ್ತಿದ್ದೆ, ಏನು ತಲೆಯಲ್ಲಿ ಥಾಟೇ ಇಲ್ಲ ಆ ತರ. ಮತ್ತೆ ಕೋಪ ಒಂದೇ ಇದ್ದಿದ್ದು, ಏನಾದ್ರು ತಪ್ಪು ಕಾಣಿಸ್ತಾ ನೇರವಾಗಿ ಮಾತಾಡ್ತಿದ್ದೆ, ನಿಷ್ಠೂರ ಆಗ್ತಿದ್ದೆ. ದ್ವೇಷ ಅನ್ನೋದು ಗೊತ್ತಿರ್ಲಿಲ್ಲ, ಬಟ್ ಪಾಠ ಕಲ್ಸಿದ್ದು ದ್ವೇಷಗಳು ಮಾಡ್ತಾ ಬಂದ್ರು. ನಾನೇ ಯಾವತ್ತೋ ಮರ್ತೋಗ್ಬಿಡ್ತಿದ್ದೆ, ಅದನ್ನ ಮತ್ತೆ ಎತ್ತಾಡೋದು. ಮತ್ತೆ ಏನಿಲ್ಲ, ಮೇನ್ ಆಗಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಯ್ತು. ನೀ ಏನಿಲ್ಲ, ನೀ ಅವ್ರಿಗಿಂತ ಕಡೆ, ನೀ ಇವ್ರಿಗಿಂತ ಕಡೆ. ಸೊ ಅಲ್ಲಿಂದ ನನಗೇನಾಯ್ತು, ಇಲ್ಲ ನಾನ್ ಬದುಕ್ಬೇಕು, ನಾನ್ ನಿಲ್ಬೇಕು, ನಾನ್ ಚಾಲೆಂಜ್. ನನಗೆ ಮಗು ಹುಡ್ತು 2017 ಮಗು ಹುಡ್ತು. ಸೊ ಅವಾಗ ನನಗೆ ಆ ಮಗು ನಗು ಮೂಲಕ ಆದ್ರೂ ನಾನು ಮರಿಬೇಕು, ಈ ಎಲ್ಲ ಪೇನ್ಸ್ ನ ಮರಿಬೇಕು, ಬದುಕಬೇಕು ಅನ್ನೋ ಹೋಪ್ ಬಂದಿದೆ. ಅಲ್ಲಿಂದ ನನಗೆ ಹೋಪ್ ಕ್ರಿಯೇಟ್ ಆಗಿದ್ದೆ, ನಾನು ಬದುಕ್ಬೇಕು, ನಾನು ನಿಲ್ಬೇಕು, ಮಗುಗೋಸ್ಕರ ಬದುಕೋಣ ಅನ್ಸುತ್ತಲ್ಲ. ಸೊ ಆ ರೀತಿ ಇವತ್ತು ಎಲ್ಲವೂ ಚೆನ್ನಾಗಿದೆ ದೇವರ ದಯದಿಂದ. ಬಟ್ ಆ ಟೈಮಲ್ಲಿ ಈಗ ನೀವು ಸಿಂಗಲ್ ಮದರ್ ಇಲ್ಲ, ನಾವು ಚೆನ್ನಾಗೇನೆ ಇದೀವಿ, ಹಸ್ಬೆಂಡ್ ವೈಫ್ ಎಲ್ಲ ಚೆನ್ನಾಗಿದ್ದೀವಿ. ಬಟ್ ಆ ಒಂದು ಮೂಮೆಂಟ್, ನೀವು ಅದೊಂದು ಫೇಸ್ ಅನುಭವಿಸಿದ್ರಿ ಅಂತ. ಆ ಫೇಸ್ ಅನ್ಭೋಗ್ಸ ಎಲ್ಲಾ ಹೆಣ್ಣು ಮಕ್ಳಿಗೂ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ತಂದೆ ತಾಯಿ ಮನೇಲಿ ಬದುಕಿದ ರೀತಿನೇ ಬೇರೆ, ಅಲ್ಲಿನ ಬದುಕಿನ ರೀತಿನೇ ಬೇರೆ ಆಗಿರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫೇಸ್. ಅಲ್ಲಿ ನಾವು ಟೆಸ್ಟ್ ನ ಅನ್ಭೋಗಿಸ್ತೀವಿ, ನಾವಲ್ಲದ ನಾವಾಗಿ ಕ್ರಿಯೇಟ್ ಆಗ್ತೀವಿ, ನಮ್ ತನನ ಬಿಟ್ಕೊಡ್ತೀವಿ, ಎಲ್ಲವನ್ನ ಮಾಡ್ತೀವಿ ನಾವಲ್ಲಿ. ಸೊ ಯಾವ ಕಂಪ್ಯಾರಿಸನ್ ಏನಿಲ್ಲ, ಎಲ್ಲ ಟೋಟಲಿ ನೀನ್ ಏನಿಲ್ಲ ಅಂತ ಇದ್ದಾಗ ನಾನಿದ್ದೀನಿ, ನಾನೇನು ಅಂತ ತೋರಿಸ್ತೀನಿ, ನನ್ನ ಚಾಲೆಂಜ್ ಮಾಡಿದೆ, ನಾನು ಉತ್ತರ ಕೊಡ್ತೀನಿ, ನನ್ನ ಸಾಧನೆಯಲ್ಲಿ ಉತ್ತರ ಕೊಡ್ತೀನಿ, ನಾನು ಸಾವಿನ ನಿರ್ಧಾರ ತಗೊಳ್ಳಿಲ್ಲ, ನಾನು ಬದುಕ್ತೀನಿ. ಈಸಬೇಕು ಇದ್ದು ಜಯಿಸಬೇಕು, ಪುರಂದರದಾಸರ ವಾಕ್ಯ. ನಂದು ಈಸಬೇಕು ಇದ್ದು ಜಯಿಸಬೇಕು, ಇದ್ದು ಸಾಧನೆ ಮಾಡಿ ತೋರಿಸ್ಬೇಕು. ಅಂದೋರು ಆಡ್ದವ್ರು ನೋವು ಕೊಟ್ಟವ್ರ ಮುಂದೆ ನಮ್ ಸಾವಲ್ಲ ಉತ್ತರ, ನಾವ್ ನಿಂತು ಸಾಧನೆ ಮಾಡ್ತೀವಲ್ಲ ಅದು ಮುಖ್ಯ. ಸೊ ಯಾರ್ಯಾರು ನನಗೆ ಇವತ್ತು ಅಂದಿದ್ದಾರೆ ಆಡಿದಾರೆ, ಅವ್ರು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ಸೊ ದಟ್ ಈಸ್ ಸಾಧನೆ. ಸೊ ನಾನು ಸ್ಟ್ರಗಲ್ ಇಂದಾನೆ ಬಂದವಳು. ಸಾಕಷ್ಟು ರೀತಿಯ ಅದೇನೋ ಒಂಥರ 50 ವರ್ಷದಲ್ಲಿ ಸಿಗೋ ಅಂತ ಅನುಭವ ನಂಗೆ 3 years ಅಲ್ಲಿ ನೋಡ್ಬಿಟ್ಟೆ. ನಾನು ಪುಸ್ತಕ ಓದ್ದೆ. ಪುಸ್ತಕ ಇಸ್ ಮೈ ಬೆಸ್ಟ್. ಶುರು ಮಾಡಿದ್ರಿ? ಲಾ ಆಫ್ ಅಟ್ರಾಕ್ಷನ್ ಬುಕ್, ಓನ್ಲಿ ಲಾ ಆಫ್ ಅಟ್ರಾಕ್ಷನ್ ಬುಕ್. ವಾಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತಿಳ್ಕೊಂಡೆ. ಎಲ್ಲವನ್ನ ಓದ್ಕೊಂಡ್ ಬಂದೆ. ವಾರ್ಟೆಕ್ಸ್ ಓದ್ಕೊಂಡ್ ಬಂದೆ. ಬಿಕಮಿಂಗ್ ಸೂಪರ್ ನ್ಯಾಚುರಲ್, ಅದು ತುಂಬಾ ಪವರ್ಫುಲ್ ಇದೆ. ಸೀಕ್ರೆಟು, ಮ್ಯಾಜಿಕ್, ಆಮೇಲೆ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಎಲ್ಲವನ್ನ ಓದ್ತಾ ನಾನೆಲ್ಲಿ ತಪ್ಪು ಮಾಡಿದೆ ಅನ್ನೋದು ನನಗೆ ಅರ್ಥ ಆಯ್ತು. ಸೊ ನಾನೇ ಅಟ್ರಾಕ್ಟ್ ಮಾಡಿದ್ದು. ನಾ ಹೇಳಿದ್ನಲ್ಲ, ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್, ಯು ಅಟ್ರಾಕ್ಟ್. ಸೊ ನಮ್ಮ ಲೈಫಲ್ಲಿ ಸಿಚುವೇಶನ್, ಅಬ್ಸ್ಟ್ಯಾಕಲ್ಸ್ ಅಥವಾ ನೋವು ಕೊಡೋರು ಬರ್ತಾ ಇದಾರೆ ಅಂದ್ರೆ ಬಿಕಾಸ್ ನಾವೇ ಅವ್ರನ್ನ ಅಟ್ರಾಕ್ಟ್ ಮಾಡಿರ್ತೀವಿ. ನಮ್ಮ ಭಯ, ನಮ್ಮ ವರಿ, ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದೆ ನಾನು, ಹೇಳಿದ್ನಲ್ಲ. ಸೊ ಅದರಿಂದನೇ ನನ್ನ ಲೈಫಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ನ ನೋಡಿದೆ. ಸೊ ಅಲ್ಲಿಂದ ನಾನು ಬದಲಾವಣೆ ಆದೆ, ಶಿಫ್ಟ್. ಸೊ ಎಲ್ಲಿ ತಪ್ಪು ಮಾಡಿದ್ದೆ ಅದನ್ನು ಸರಿ ಮಾಡ್ಕೋಬೇಕು. ಸೊ ಪುಸ್ತಕಗಳನ್ನ ಓದ್ದೆ. ವಾಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಯೂನಿವರ್ಸ್ ಏನು ಅನ್ನೋದು ಗೊತ್ತಾಯ್ತು. ಪ್ರತಿಕ್ಷಣ ಖುಷಿಯಾಗಿದ್ದೆ. ಜೋಕಾಗಿ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ, ನಾನು ಹೇಳ್ದೆ ಸೂಪರ್ ಆಗಿದ್ದೀನಿ, ಸಖತ್. ಸೊ ಅದೇ ಕ್ರಿಯೇಟ್ ಆಗ್ತಾ ಬಂತು. ಅಂದ್ರೆ ನನಗೆ ಯಾವಾಗ ಅರ್ಥ ಆಯ್ತು ಅಂದ್ರೆ, ನನ್ನ ಫ್ರೆಂಡ್ ಪದ್ಮಜ ಅಂತ, ಸೊ ಅವಳು ಒಂದು ಟೈಮಲ್ಲಿ ಒಂದು ಕಂಪನಿಗೆ ಹೋಗ್ಬೇಕಿತ್ತು. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ, ಅದು ನೈಟ್ ಎಲ್ಲ ಅದೇನೋ ಒಂದು ಏನೋ ಫಿಲಮ್ ಇಂಡಸ್ಟ್ರಿ ಏನೋ ಕೆಲ್ಸಗಳಿತ್ತು. ಸೊ ಅಲ್ಲಿಗೆ ಹೋಗೆ ಅಂತ. ಅಯ್ಯೋ ಅಲ್ಲಿಗೆ ಹೋದ್ರೆ ನನ್ ಗಂಡ ಡೈವರ್ಸ್ ಕೊಟ್ಬಿಡ್ತಾನೆ, ಅಲ್ಲಿ ನನಗೇನಾದ್ರು ಕೆಲಸ ಸಿಕ್ಕಿದ್ರೆ ನನ್ ಮನೆ ಬಿಟ್ಟು, ಯಾಕೆಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿದ್ರೆ ಯಾವ ಹಸ್ಬೆಂಡ್ ಒಪ್ತಾರೆ? ಸೊ ಒಪ್ಪಲ್ಲ ನನ್ನ ಹಸ್ಬೆಂಡ್, ಮನೆ ಡೈವರ್ಸ್ ಕೊಟ್ಬಿಡ್ತಾರೆ ಅಂತ ಯಾವಾಗ್ಲೂ ಹೇಳ್ತಾ ಇಲ್ಲ. ಅದು ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದೊಂದು ಕಂಪನಿಗೆ ಸಂಬಂಧಪಟ್ಟಿದ್ದು. ರಾತ್ರಿ ಹೊತ್ತು ಯಾರು ವರ್ಕ್ ಮಾಡ್ತಾರೆ ಅಂದ್ರೆ ನೈಟ್ ಶಿಫ್ಟ್ ಆ ತರ ಏನೋ ಇತ್ತಂತೆ ಆ ಒಂದು ಜಾಬ್ ಅಲ್ಲಿ. ಸೊ ಅವಳು ಯಾವಾಗ್ಲೂ ಹೇಳ್ತಿದ್ಲು, ನಿಜ ಹೇಳ್ಬೇಕು ಅಂದ್ರೆ ನನ್ ಕಣ್ಣಾರೆ ಕಂಡ ಸತ್ಯ ಇದು, ಹೆಂಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗತ್ತೆ ಅಂತ. ಸೊ ಅವಳು ಹೇಳಿ ಒಂದು 6 ತಿಂಗಳಲ್ಲಿ ಆ ಕಂಪನಿಯಿಂದಾನೇ ಆಫರ್ ಬಂತು. ಅವಳು ಹೋಗಿರ್ಲಿಲ್ಲ. ಆ ಕಂಪನಿಗೆ ಹೋದ್ರೆ ನನ್ನ ಹಸ್ಬೆಂಡ್ ಡೈವರ್ಸ್ ಕೊಟ್ಬಿಡ್ತಾರೆ ಸುಮ್ನೆ ಫನ್ನಿಯಾಗಿ ಹೇಳ್ತಾ ಇದ್ಲು ನಮ್ ಜೊತೆ. ಓಕೆ. ಸೊ 6 ತಿಂಗಳಾದ್ಮೇಲೆ ಅದೇ ಕಂಪನಿಯಿಂದ ಆಫರ್ ಬಂತು. ಇವಳಲ್ಲಿ ಸೇರ್ಕೊಂಡು 3 ದಿನ ಜಗಳ ಆಯ್ತು. ಜಗಳ ಆಗಿ ಹಸ್ಬೆಂಡ್ ಡೈವರ್ಸ್ ಕೊಟ್ಟೇ ಬಿಟ್ರು. ಸೊ ಅಲ್ಲಿ ನನಗೆ ಅರಿವಾಯ್ತು,
ನಾವೇನ್ ಮಾತಾಡ್ತೀವಿ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ನಮ್ಮ ಲೈಫಲ್ಲಿ. ಅಲ್ಲ, ಕೆಲವೊಂದ್ಸರಿ ಕ್ಯೂರಿಯಾಸಿಟಿಗೆ ಏನೇನೋ ಮಾತಾಡ್ಬೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಈಗ ಜೈಲ್ ಬಗ್ಗೆ ಮಾತಾಡ್ಬೋದು, ಅಥವಾ ಸುಮ್ನೆ ಜೈಲ್ ನೋಡ್ದಂಗೆ ಏನೋ ಮಾತಾಡ್ಬೋದು. ಹಂಗಂದ್ ಮಾತ್ರಕ್ಕೆ ಅವ್ರು ಹೋಗ್ತಾರೆ ಅಂತನಾ? ಹಂಗಂತಲ್ಲ, ನೆಗೆಟಿವ್ ಸಿಚುವೇಶನ್ ಇದ್ ಮಾಡ್ತಾರೆ. ನೀವ್ ಎಷ್ಟು ಮಟ್ಟಿಗೆ ಆಳವಾಗಿ ಹೋಗಿರ್ತೀರಾ, ಎನರ್ಜಿ ಲೆವೆಲ್. ಅಲ್ಲ, ಈಗ ಟಿವಿಲಿ ಯಾವ್ದೋ ಒಂದು ಫಿಲ್ಮ್ ತೋರಿಸ್ತೀರ, ಆ ಫಿಲ್ಮ್ ಜೈಲು ಅಥವಾ ಏನೋ ಸಮಥಿಂಗ್ ಏನೋ ಆತರ ತೋರಿಸ್ತೀರಿ. ಈಗ ನೋಡ್ತಕ್ಕಂಥವ್ರು ಜೈಲ್ ಹಿಂಗಿದೆ ಆತರ, ಅಂದ್ರೆ ಒಳಗ ಅವರು ನೋಡಿದ್ದು ಫೀಲ್ ಆಗಿದಂಗೆಲ್ಲ ಹೋಗ್ಬಿಡ್ತಾರೆ ಅಂತಲ್ಲ, ಒಟ್ನಲ್ಲಿ ಜೈಲ್ಗೆ ಹೋಗೋ ತರನೋ ಅಥವಾ ಯಾರಾದ್ರೂ ಹೋಗಿರೋ ಸುದ್ದಿನೋ ಅಥವಾ ಸಮಥಿಂಗ್ ಏನೋ ಒಟ್ನಲ್ಲಿ ಸಂಬಂಧಪಟ್ಟಿದ್ ಬರುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ. ಓಕೆ, ತುಂಬಾ ನೀವು ನೆಗೆಟಿವ್ ಮಾತಾಡಿದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗತ್ತೆ. ನೀವು ಪಾಸಿಟಿವ್ ಆಗಿ ಅದನ್ನೇ ಹೇಳಿದ್ದು. ಈಗ ಯೂಟ್ಯೂಬ್ ಅಲ್ಲಿ 1000 ಏನೇನೋ ಬರುತ್ತೆ, ಸ್ಕ್ರಾಲ್ ಮಾಡ್ಕೊಂಡು ಅದು ಇದು ಎಲ್ಲ ನೋಡ್ತಿರ್ತಾರೆ, ಕ್ರೈಮ್ ನೋಡ್ತಿರ್ತಾರೆ, ಅದಷ್ಟು ಇನ್ನೇನೋ ಕೇಸ್ಗಳನ್ನ ಸೊ ಅದೇ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಅವ್ರ ಲೈಫಲ್ಲಿ ಮತ್ತಷ್ಟು ಸ್ಟ್ರಗಲ್ಸ್, ಮತ್ತಷ್ಟು ವರಿ, ಮತ್ತಷ್ಟು ಭಯವನ್ನ ಅಟ್ರಾಕ್ಟ್ ಮಾಡ್ತಾರೆ. ಸೊ 2018 ಇಂದ ನನ್ನ ತಪ್ಪು ನನಗೆ ಗೊತ್ತಾಯ್ತು. ಸೊ ಅಲ್ಲಿಂದ ನನ್ನ ಜರ್ನಿ 360 ಡಿಗ್ರಿ ಬದಲಾಯಿತು. ಫೇಲ್ಯೂರ್ ಟು ಸಕ್ಸಸ್ ನ ಕಂಡೆ, ಸಾರೋ ಟು ಹ್ಯಾಪಿನೆಸ್ ನ ಕಂಡೆ, ಪ್ರತಿ ಕ್ಷಣ ಖುಷಿಯಾಗಿದ್ದೆ. ಸೊ ನನ್ನ ಲೈಫ್ 360 ಡಿಗ್ರಿ ಬದಲಾವಣೆ ಆಯ್ತು. ಅಲ್ಲಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫ್ ನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಮ ಒಂದು ದೇಹದಲ್ಲಿ ನಾವು ಭಗವಂತನ ಒಂದು ಅಂಶ, ನಮ್ಮಲ್ಲೂ ಭಗವಂತ ಇದ್ದಾನೆ. ಸೊ ತ್ರಿಮೂರ್ತಿಗಳಿದ್ದಾರೆ ಅಲ್ವಾ. ಸೊ ಅವ್ರೇನು ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್. ಸೊ ನಾವು ನಮ್ಮ ಬದುಕನ್ನ ಕ್ರಿಯೇಟು ಮಾಡ್ಕೋಬಹುದು, ಡೆಸ್ಟ್ರಾಯ್ ಕೂಡ ಮಾಡ್ಕೋಬಹುದು. ಎರಡೂ ನಮ್ಮ ಕೈಯಲ್ಲಿದೆ. ಸೊ ಮೇನ್ ಆಗಿ ನಾನು ಎಲ್ಲಾರ್ಗು ಹೇಳೋದು, ಮೇನ್ ಆಗಿ ನಮ್ಮ ಜರ್ನಿ ಅನ್ನೋ ಸೀಟಲ್ಲಿ ನಾವೇ ಕುತ್ಕೋಬೇಕು. ನಮ್ಮ ಒಂದು ಲೈಫ್ ಅನ್ನೋ ಜರ್ನಿ ಸೀಟಲ್ಲಿ ನಾವೇ ಕುತ್ಕೋಬೇಕು, ನಾವೇ ಇನ್ನೊಬ್ರನ್ನ ಬಿಟ್ವಿ ಅಂದ್ರೆ ಅವ್ರು ಹೆಂಗೆಂಗೋ ಓಡಿಸ್ತಾರೆ, ರ್ಯಾಶ್ ಆಗಿ ಓಡಿಸ್ತಾರೆ, ಆಕ್ಸಿಡೆಂಟ್ ಮಾಡಿಸ್ತಾರೆ, ಎಲ್ಲಂದಲ್ಲೇ ಇಳಿಸ್ತಾರೆ. ಸೊ ಅದ್ ಯಾವತ್ತೂ ಮಾಡಬಾರ್ದು. ಮೇನ್ ಆಗಿ ಕ್ರಿಯೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿಂದ ನನ್ನ ಲೈಫ್ 360 ಡಿಗ್ರಿ ಬದಲಾವಣೆ ಆಯ್ತು. ಅಸ್ಟ್ರಾಲಜರ್ ಆದೆ, ಲೈಫ್ ಕೋಚ್ ಆದೆ. ಸೊ ಎಲ್ಲವನ್ನ ನಾನು ಸಾಧಿಸ್ದೆ. ಸೊ ಅಂದವರು ಆಡ್ದವ್ರ ಮುಂದೆ ಸಾಧನೆಯಲ್ಲಿ ಉತ್ತರ ಕೊಡಿ. ಸಾವು ಪರಿಹಾರ ಅಲ್ಲ, ಪರಿಹಾರ ಅಲ್ಲ. ಅಂಡ್ ಇವತ್ತಿದ್ದಂತ ಕಷ್ಟ ನಾಳೆ ಇರಲ್ಲ, ಇದನ್ನ ಅರ್ಥ ಮಾಡಿಸ್ತೀನಿ. ಕಷ್ಟನೇ ಇರಲ್ಲ ಲೈಫಲ್ಲಿ. ಹಿಂದೆ ಏನಾಗಿತ್ತು ಅದನ್ನ ಮರ್ತು ಬಿಡಿ. ಪಾಸ್ಟ್ ಈಸ್ ಪಾಸ್ಟ್, ಅದನ್ನ ಅಳ್ಸಕ್ಕಾಗಲ್ಲ, ಆಲ್ರೆಡಿ ಆಗೋಗಿದೆ. ಹಾಗಂತ ಪ್ರೆಸೆಂಟ್ ಲೈಫ್ ನ ಹಾಳು ಮಾಡ್ಕೋಬೇಡಿ, ಪ್ರೆಸೆಂಟ್ ಇಂದ ಫ್ಯೂಚರ್ ನ ಹಾಳು ಮಾಡ್ಕೋಬೇಡಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಲೈಫ್. ಸೊ ನಾನು ಎಲ್ಲ ಹೋದ್ರು ಐ ಆಮ್ ದ ಬಾಸ್ ಆಫ್ ಆಲ್ ಬಾಸಸ್ ಅಂತೀನಿ. ನನ್ನದೇ ಆದಂತ ಅಫರ್ಮೇಷನ್ಸ್ ಇದೆ. ಸೊ ಅದು ನಿಮ್ಮ ಲೈಫ್ನೇ ಮಿರಾಕಲ್ ಮಾಡುತ್ತೆ. ಈ ಟ್ರಾಮಾಸ್ ಬಗ್ಗೆ, ಈಗ ಚಿಕ್ಕ ವಯಸ್ಸಲ್ಲಾಗಿರ್ತಕ್ಕಂಥ ಗಾಯಗಳು, ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಗಾಯಗಳನ್ನ ನೀವು ಒಂದು ಬೊಂಬೆ ಹೀಲಿಂಗ್ ಮುಖಾಂತರ, ಹೌದು, ಅಂದ್ರೆ ನಿಮ್ ಟ್ರೈನಿಂಗ್ ಅಲ್ಲಿ ಮಾಡಿಸ್ತೀರಾ? ಹೌದು, ಕರ್ಮ ಹೀಲಿಂಗ್ ಅಂತ. ಸೊ ಕರ್ಮಗಳನ್ನ ಕಳ್ಕೊಳ್ಳುವಂತ ಒಂದು ಮೆಥಡ್. ಸೊ ಈಗ ನೀವು ಅದನ್ನ ಇಲ್ಲಿ ಲೈವ್ ಡೆಮೋ ಮಾಡಿ ತೋರಿಸ್ಬೋದು. ಖಂಡಿತ. ಈಗ ಬೊಂಬೆ ಹೀಲಿಂಗ್ ಅಂದ್ರೆ ಏನು? ಸೊ ಮೊದಲು ಬೊಂಬೆ ಅನ್ನೋದಕ್ಕಿಂತ ಇನ್ನರ್ ಚೈಲ್ಡ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನಾವು 0 to 7 years ಏನಿದೆ ಅದು ಇನ್ನರ್ ಚೈಲ್ಡ್. ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ಗೆ ನಾವು ಸಬ್ಕಾನ್ಶಿಯಸ್ ಮೈಂಡ್ 0 to 7 years ಏನೇನ್ ಆಗಿರುತ್ತೆ ಒಂದು ಮಗುವಿಂದು, ಓಕೆ. ಸೊ ಆ 7 ವರ್ಷ ಆದ್ಮೇಲಿಂದ ಅದು ಲಾಕ್ ಮಾಡ್ಕೊಳತ್ತೆ. ಸೊ ಅಲ್ಲಿಂದ 7 yearsಗೆ ನಮ್ಮ ಲೈಫಲ್ಲಿ ಏನೇನು ನಾವು 0 to 7 years ನೋಡಿರ್ತೀವಿ, ಕೇಳಿರ್ತೀವಿ, ಅದೇ ನಮ್ಮ ಲೈಫಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ 0 to 7 years ಬಹಳ ಮುಖ್ಯ. ಯಾಕೆಂದ್ರೆ ನಾವು ಮಕ್ಕಳಿಗೆ ದೇವರ ಸಮಾನ ಅಂತ ಹೇಳ್ತೀವಿ. ಆ 7 ವರ್ಷ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಅದು ದೇವ್ರ ಸಮಾನ, ಅದೇನ್ ತಪ್ಪಲ್ಲ ಅಂತೀವಲ್ಲ. ಬಿಕಾಸ್ 0 to 7 years ಅದಕ್ಕೆ ಸಬ್ಕಾನ್ಶಿಯಸ್ ಮೈಂಡ್ ಇನ್ನೂ ಆಗ್ತಾ ಇರುತ್ತೆ, ಏನೇನ್ ನಡೀತಾ ಇರುತ್ತೆ ಅದೆಲ್ಲವನ್ನ ತಗೊಳತ್ತೆ. ಅಂದ್ರೆ ಆಲ್ ಟೈಮ್ ವಿಡಿಯೋಗ್ರಾಫರ್, ಆಲ್ ಟೈಮ್ ಕ್ಯಾಮ್ರಾ ಅದು. ಸೊ 0 to 7 years ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಆ ಮಗು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ, ಆ ಮಗುಗೆ ಹಾರ್ಟ್ ಬೀಟ್ ಬಂದಾಗ, ತಾಯಿ ಏನಾದ್ರೂ ಪ್ರೆಗ್ನೆನ್ಸಿಲಿ ತುಂಬಾ ಜನ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಖುಷಿಯಾಗಿರ್ಬೇಕು, ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಆಕ್ಚುಲಿ ಆ ಮಗುವಿನ ಸಬ್ಕಾನ್ಶಿಯಸ್ ಮೈಂಡ್ಗೆ ಪರಿಣಾಮ ಬೀರುತ್ತೆ. ತಾಯಿ ಏನಾದ್ರೂ ಭಯ ಪಟ್ಕೊಂಡ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಇನ್ನರ್ ಚೈಲ್ಡ್ ಹೇಗೆ ಅಂದ್ರೆ, ಯಾವುದೇ ಒಂದು ವರಿ ಆಗ್ಲಿ, ಯಾವುದೇ ಒಂದು ನೋವಾಗ್ಲಿ, ತಾಯಿ ಒಂಚೂರು ಭಯ ಪಟ್ಕೊಂಡ್ರೆ ಅದು ನಂದು ಅಂತ ತಗೊಳತ್ತೆ. ತಾಯಿದು ತಂದೆದು ಅದಕ್ಕೇನು ಗೊತ್ತಿಲ್ಲ. ಸೊ ಯಾವುದೇ
ನೋವಾದ್ರೂ ಕೂಡ ತಾಯಿ ಏನಾದ್ರು ಭಯ ಪಟ್ಕೊಂಡ್ರೆ ಅದು ನಮ್ಮ DNA ಯಲ್ಲಿ ಬಂದು ಸೇರಿರುತ್ತೆ. ಸೊ ಅದರಿಂದ ನಾವು ನಮ್ಮ ಒಂದು 30 ಏಜು 20 ಆಫ್ಟರ್ 30 ಏಜ್ ಆದ್ಮೇಲಿಂದ ನಾವು ಭಯವನ್ನ ನಮಗೆ ಗೊತ್ತಿಲ್ಲದೆ ಭಯ ಆಗ್ತಿರತ್ತೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ, ಅಥವಾ ಯಾಕೆಂದ್ರೆ ತಾಯಿಯಿಂದ ನಮಗೆ ಬರುತ್ತೆ. ಸೊ 0 to 7 years ಬಹಳ ಮುಖ್ಯ. ತಂದೆ ತಾಯಿ ಜಗಳ ಮಾಡೋದ್ ನೋಡಿದಾಗ ಆ ಮಗುವಿನ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಲೇಶನ್ಶಿಪ್ ಬಗ್ಗೆ ಅದಕ್ಕೆ ಗೊತ್ತಿಲ್ದಲೆ ಭಯ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅದಾದ್ಮೇಲಿಂದ 30 ಏಜ್ ಆದ್ಮೇಲಿಂದ ರಿಲೇಶನ್ಶಿಪ್ ಪ್ರಾಬ್ಲಮ್ ಬರುತ್ತೆ. ಅದೇ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಯಾವುದೇ ಇವತ್ತು ಮನಿ ಪ್ರಾಬ್ಲಮ್. ತುಂಬಾ ಜನ ಬಡತನದಲ್ಲಿ ಒಂದು ಜೀವನನ ನಡೆಸಿರ್ತಾರೆ. ತಂದೆ ತಾಯಿ ಕಷ್ಟಪಡೋದನ್ನ ಮಕ್ಕಳು 0 to 7 years ನಾವು ನೋಡಿರ್ತೀವಿ. ಅಯ್ಯೋ ತಂದೆ ತಾಯಿ ಅಷ್ಟ್ ಕಷ್ಟಪಡ್ತಾ ಇದಾರೆ, ಇಷ್ಟ್ ಕಷ್ಟಪಡ್ತಾ ಇದಾರೆ ನಮ್ಮ ಎಜುಕೇಶನ್ಗೆ. ದುಡ್ಡು ಅನ್ನೋದು ದೂರ, ದುಡ್ಡು ಅನ್ನೋದು ತುಂಬಾ ಕಷ್ಟ, ದುಡ್ಡು ಅನ್ನೋದು ಈಸಿ ಅಲ್ಲ, ಕಷ್ಟಪಟ್ರೇನೆ ದುಡ್ಡು. ಇದೆಲ್ಲ ಎಲ್ಲಿಂದ ಬಂತು? ನಮ್ಮ ತಂದೆ ತಾಯಿ ನಮ್ಮ ಮುಂದೆ ಹೇಗೆ ಒಂದು ಜೀವನ ಕ್ರಮನ ಮಾಡಿದ್ದಾರೆ, ಏನೇನೋ ಅವರು ಸಫರ್ ಪಟ್ಟಿದ್ದಾರೆ, ಆ ಎಲ್ಲವನ್ನ ನಾವು ನೋಡಿದೀವಿ. ಸೊ ಅದೇ ಇವತ್ತು ನಾವು ನಮಗೂ ದುಡ್ಡು ಕಷ್ಟ, ಮನಿ ಅನ್ನೋದು ಈಸಿಯಾಗಿ ಅಟ್ರಾಕ್ಟ್ ಮಾಡಕ್ಕಾಗಲ್ಲ, ಈ ಎಲ್ಲವೂ ಕೂಡ ಆ ಮಗುವಿನ ಮೇಲೆ ಮೇನ್ ಆಗಿ ಇದಾಗತ್ತೆ. ಸೊ ಇನ್ನರ್ ಚೈಲ್ಡ್ ಮೂಲಕ ನಾನು ಹೀಲ್ ಮಾಡಿಸೋದು ಆ 0 to 7 years ಅಲ್ಲಿ ನೀವು ಹೇಳ್ದಂಗೆ ಟ್ರಾಮಾಸ್ ಏನೇನಿದೆ, ನಾವು ನೋವು ತಿಂದಿರ್ತೀವಿ, ಕಷ್ಟ ಅನ್ಭೋಗಿಸಿರ್ತೀವಿ, ಆ ಎಲ್ಲವೂ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ದಟ್ ಈಸ್ ಆಲ್ ಮೆಮೊರಿ. ಈವನ್ ನಮ್ಮ 9 ಜನ್ಮದ ಮೆಮೊರೀಸ್ ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಇವತ್ತು ನಮ್ಮ ಹಸ್ಬೆಂಡ್ ಆಗಿ ಬಂದಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ಆಗಿ ಬಂದಿರ್ಬೋದು, ಅಥವಾ ಅತ್ತೆ ಮಾವ ಆಗಿ ಬಂದಿರ್ಬೋದು, ಮಕ್ಕಳಾಗಿ ಬಂದಿರ್ಬೋದು. ಕೆಲವೊಬ್ಬರಿಂದ ನೋವು ಸಿಕ್ಕಿರುತ್ತೆ, ಕೆಲವೊಬ್ಬರಿಂದ ಖುಷಿ ಸಿಕ್ಕಿರುತ್ತೆ. ಯಾಕೆ ಅಂದ್ರೆ ಹೋದ್ ಜನ್ಮದಲ್ಲಿ ಅವ್ರಿಗೆ ನಾವು ಅದನ್ನೇ ಮಾಡಿರ್ತೀವಿ. ಅವರು ಈ ಜನ್ಮದಲ್ಲಿ ಬಂದು ನೀನ್ ನನಗ್ ಇಷ್ಟ ಪೇನ್ ಕೊಟ್ಟಿದ್ಯಾ, ತಗೋ, ನಾನ್ ಇಷ್ಟ ಅನ್ಭೋಗಿಸ್ದೆ ನೋಡು, ನೀನು ಇನ್ನೆಂದು ಕೊಡ್ಬೇಡ ಅಂತ ಸೋಲ್ ಲೆವೆಲ್ ನಮಗ್ ಪೇನ್ ಕೊಡ್ತಾರೆ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನನ್ನ ಒಂದು ಕಷ್ಟ ಅಥವಾ ನನ್ನ ಒಂದು ಇದು ಯಾವ ಶತ್ರುಗುನು ಬೇಡ ಅಂತ. ಸೊ ಆ ಒಂದು ಪೇನ್ ಯಾಕೆ ಕೊಟ್ರು ಅಂದ್ರೆ ಅವ್ರಿಗೆ ನಾವು ಹೋದ ಜನ್ಮದಲ್ಲಿ ಮಾಡಿರ್ತೀವಿ. ಸೊ ಕರ್ಮದಿಂದ ಆ ವ್ಯಕ್ತಿ ನಮಗೆ ಬಂದು ಪಾಠ ಕಲಿಸ್ತಾರೆ. ಸೊ ಪ್ರತಿಯೊಬ್ಬ ವ್ಯಕ್ತಿ ಬರೋದು ಕೂಡ ಪಾಠ ಕಲಿಸ್ಲಿಕ್ಕೆ. ಪಾಠ ಕಲಿಯೋವರೆಗೂ ನಮಗೆ ಯೂನಿವರ್ಸ್ ಬಿಡೋದಿಲ್ಲ. ಪಾಠ ಕಲಿಯೋದು ಬಹಳ ಮುಖ್ಯ. ಸೊ 0 to 7 years ಇನ್ನರ್ ಚೈಲ್ಡ್ ಮೂಲಕ ನಾನು ಹೀಲ್ ಮಾಡಿಸ್ತೀನಿ. ಆ 0 to 7 years ಏನಿದೆಯೋ ಅದೇ ಪ್ರೋಗ್ರಾಮೇ 7 ವರ್ಷಕ್ಕೆ ಆಗ್ತಿರುತ್ತೆ. ಹೆಲ್ತ್, ಮನಿ, ರಿಲೇಶನ್ಶಿಪ್, ಕೆರಿಯರ್, 4 ಏರಿಯಾದಲ್ಲಿ ಇವತ್ತು ಏನೇನ್ ನಾವು ಪೇನ್ ತಿಂತಿದೀವಿ ಆ 0 to 7 years ಕಾರಣ ಆಗಿರುತ್ತೆ. ಸೊ 0 to 7 years ಅಲ್ಲಿ ಏನೇನ್ ನಡೆದಿರುತ್ತೆ, ಮೇನ್ ಆಗಿ ತಂದೆ ತಾಯಿಗೆ ಯಾರ ಕಾರಣ? ಅವ್ರ ತಂದೆ ತಾಯಿ. ಸೊ ಇಡೀ ವಂಶದ ಒಂದು ಲಿಮಿಟಿಂಗ್ ಬಿಲೀಫು, ಅವ್ರು ಏನೇನ್ ಸಫರ್ ಪಟ್ರು, ಆ ಎಲ್ಲವೂ ಕೂಡ ಒಂದು ಮಗುವಿನ DNA ಅಲ್ಲಿ ಬಂದು ಸೇರಿರುತ್ತೆ. ಆ 0 to 7 years ಬಹಳ ಬಹಳ ಇಂಪಾರ್ಟೆಂಟ್ ಪೀರಿಯಡ್. ಮೇನ್ ಆಗಿ ತಂದೆ ತಾಯಿ, ನಾನು ಆಲ್ರೆಡಿ ಹೇಳ್ದೆ, ಪ್ರೆಗ್ನೆನ್ಸಿಯಲ್ಲಿ ತಾಯಿ ಸಫರ್ ಪಟ್ಟಿದ್ರೆ, ಭಯ ಪಟ್ಕೊಂಡಿದ್ರೆ, ಅಥವಾ ಅವರ ಒಂದು ಹಸ್ಬೆಂಡ್ ಇಂದ ಪ್ರೀತಿ ಸಿಗ್ಲಿಲ್ದಾಗ, ಆಕೆಗೆ ಕೊರತೆ ಆದಾಗ, ಆಕೆ ಅತ್ತಿದ್ರೆ, ಎಲ್ಲವೂ ಈ ಮಗು ತಗೊಂಡಿರುತ್ತೆ. ಸೊ ಮೇನ್ ಆಗಿ ತಂದೆ ತಾಯಿಗೆ ನಾವು ಹೀಲ್ ಕೊಡೋದ್ರಿಂದ ನಮ್ಮಲ್ಲಿ ಇರುವಂತ ಟ್ರಾಮಾಸ್ ಏನಿದೆ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ಮೇನ್ ಸ್ವಿಚ್ ತಂದೆ ತಾಯಿ. ಈಗ ತಂದೆ ತಾಯಿ ಜೊತೆ ನೀವು ಬೇಕಾದ್ರೆ ನೋಡ್ಬೋದು, ತಂದೆ ತಾಯಿ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿಲ್ದವ್ರು ಬೇರೆ ಎಲ್ಲ ಅವ್ರ ಹಸ್ಬೆಂಡ್ ಜೊತೆ ಅಥವಾ ಪಾರ್ಟ್ನರ್ಸ್ ಜೊತೆ ಅಥವಾ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡೇಜ್ ಇರಲ್ಲ, ರಿಲೇಶನ್ಶಿಪ್ ಚೆನ್ನಾಗಿರಲ್ಲ. ಯಾಕೆ ಅಂದ್ರೆ ಅದೇ ಮೇನ್ ಸ್ವಿಚ್. ಅದು ಕಟ್ ಆಯ್ತು ಅಂದ್ರೆ ಇನ್ ಮಿಕ್ಕಿದ್ದೆಲ್ಲ ಏರಿಯಾ ಕಟ್ ಆಗತ್ತೆ. ಈವನ್ ತಂದೆ ತಾಯಿಗೆ ಹೇಳ್ಕೊಡೋದ್ರಿಂದ ಜಾಬ್ ಸಿಕ್ಕಿದೆ, ತಂದೆ ತಾಯಿಗೆ ಹೇಳ್ಕೊಡೋದ್ರಿಂದ ಹೆಲ್ತ್ ರಿಕವರಿ ಆಗಿದೆ, ತಂದೆ ತಾಯಿಯಿಂದನೇ ನಮಗೆ ಎಲ್ಲವೂ ಬಂದಿರೋದ್ರಿಂದ, ಇಡೀ ವಂಶದ್ದು ನಮ್ಮ ಒಂದು DNA ಅಲ್ಲಿ ಬಂದು ಸೇರಿರೋದ್ರಿಂದ, ಜೊತೆಗೆ ಪಾಸ್ಟ್ ಲೈಫ್ ಕರ್ಮನೂ ಆಗತ್ತೆ ಅಂಡ್ ಪ್ರೆಸೆಂಟ್ ಅಂಡ್ ಆನ್ಸಿಸ್ಟರ್ಸ್ ಅಂದ್ರೆ ನಮ್ಮ ಪೂರ್ವಜರದು ಕರ್ಮವನ್ನು ಕೂಡ ನಾವು ತಗೊಂಡ್ ಬಂದಿರ್ತೀವಿ. ಅವರ ಕರ್ಮನು ನಾವು ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ. ಸೊ ಪ್ರತಿಯೊಂದು ಇವತ್ತೇನ್ ನಡೀತಾ ಇದೆ ಅದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ನಾವು ಕಾರಣ ಆಗಿರ್ತೀವಿ. ಜೊತೆಗೆ ತಂದೆ ತಾಯಿಗೆ ನಾನು ಈಸಿ ಒಂದು ಇದನ್ನ ಹೇಳ್ತೀನಿ. ಸೊ ಏನು ಮಾಡ್ಬೇಡಿ, ಜಸ್ಟ್ ತಂದೆ ತಾಯಿ ಫೋಟೋ ತಗೊಳ್ಳಿ. ಐ ಆಮ್ ಸಾರಿ ಅಪ್ಪ ಅಮ್ಮ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅವರ ಫೋಟೋ ನೋಡ್ತಾ
ಐ ಆಮ್ ಸಾರಿ ಅಪ್ಪ ಅಮ್ಮ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ 108 ಟೈಮ್ಸ್ ಮಾಡಿ. ಯಾರ್ಯಾರು ತಂದೆ ತಾಯಿ ಜೊತೆ ಒಂದು ಒಳ್ಳೆ ಬಾಂಡೇಜ್ ಇಲ್ಲ ಅಥವಾ ಮಾತ್ ಬಿಟ್ಟಿದ್ದಾರೆ, ಫೋನ್ ಮಾಡ್ತಾ ಇಲ್ಲ ಅನ್ನೋರ್ಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ನೀವು ಅವರಿಗೆ ಜಸ್ಟ್ ಹೀಲ್ ಮಾಡೋದ್ರಿಂದ ನೀವು ಇದನ್ನ ಮಾಡುವಾಗ ನಿಮಗೆ ಎಷ್ಟೊಂದು ಮೆಮೊರೀಸ್ ಬರುತ್ತೆ. ತಂದೆ ತಾಯಿ ಜೊತೆ ಏನೇನು ಘಟನೆಗಳು ನಡೆದಿತ್ತು ಆ ಎಲ್ಲವೂ ಬರುತ್ತೆ. ಇವತ್ತಿನ ನಾವು ಮರಿಬಹುದು, ಬಟ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಮರೆಯಲ್ಲ. ಹೆಂಗೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ರೂಮ್ ಹೆಂಗಂದ್ರೆ ಎಲ್ಲವನ್ನ ತುಂಬಿಸಿದೀವಿ. ಸೊ ಯಾವ್ದು ಬೇಕೋ ಅದನ್ನ ಮಾತ್ರ ಇಟ್ಕೋಬೇಕು, ಯಾವ್ದು ಬೇಡವೋ ಎಲ್ಲವನ್ನ ನಾವು ಇದ್ ಮಾಡ್ಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್ ಫ್ರಿಜ್ ಅಲ್ಲಿ ಎಲ್ಲವನ್ನ ತುಂಬಿಸಿದ್ರೆ ಏನಾಗತ್ತೆ, ಅಲ್ಲೊಂದು ಲೈಟ್ ಅಂತ ಇರುತ್ತೆ. ಸೊ ತರಕಾರಿ, ಕಾಫಿ ಪುಡಿ, ಸಕ್ಕರೆ, ಮನೇಲಿರೋ ಎಲ್ಲ ಐಟಮ್ಸ್ ನಾವು ಫ್ರಿಜ್ ಅಲ್ಲಿ ತುಂಬಿದಾಗ ಆ ಲೈಟ್, ನಾವು ಫ್ರಿಜ್ ಡೋರ್ ಓಪನ್ ಮಾಡಿದ ತಕ್ಷಣ ಎಲ್ಲ ದಬ್ಬ ದಬ್ಬ ಬೀಳುತ್ತೆ. ಆ ಲೈಟ್ ಅನ್ನೋದೇ ಕಾಣೋದಿಲ್ಲ. ಹಾಗೇನೆ ನಮ್ಮಲ್ಲೂ ಒಂದು ಡಿವೈನ್ ಲೈಟ್, ಡಿವೈನ್ ಪವರ್ ಅನ್ನೋದಿದೆ. ಸೊ ಈ ಎಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬೇಡ್ಲಿಲ್ದಿದ್ ನೆಗೆಟಿವ್ ಮೆಮೊರೀಸು ಎಲ್ಲೋ ಏನೋ ನಡೆದಿದ್ದು ಕೂಡ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೆನ್ಪಿಟ್ಕೊಂಡಿರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬಗ್ಗೆ ನೆನಪಿಸ್ಕೊಳ್ಳಿ, ಏನೋ ಮೋಸ ಮಾಡಿದ್ರು ಅಂತ. ಸೊ ಆ ವ್ಯಕ್ತಿ ಇನ್ನೇನೋ ಮೋಸ ಮಾಡಿರೋದು ನೆನಪು ಕೊಡುತ್ತೆ ಎಲ್ಲವನ್ನ, ಜೊತೆಗೆ ಪಾಸ್ಟ್ ಲೈಫ್ ನ ಹುಡ್ಕತ್ತೆ. ನೀವು ಈ ವ್ಯಕ್ತಿಗೆ ಹೋದ ಜನ್ಮದಲ್ಲಿ ಏನ್ ಮಾಡಿದ್ರಿ, ಯಾಕೆ ಈ ವ್ಯಕ್ತಿ ಬಂದಿದ್ದಾರೆ ನಿಮ್ ಲೈಫ್ ಅಲ್ಲಿ, ಏನ್ ಪಾಠ ಕಲಿಸ್ತಿದ್ದಾರೆ, ಎಲ್ಲವೂ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತು. ಸೊ ಇನ್ನರ್ ಚೈಲ್ಡ್ ಮೂಲಕ ನಾವು ಹೀಲ್ ಮಾಡಿದಾಗ ಎಲ್ಲವೂ ಕ್ಲಿಯರ್ ಆಗತ್ತೆ. ಅಂಡ್ ನಾನು ಇನ್ನರ್ ಚೈಲ್ಡ್ ನಾನು ಹೇಗೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಇದು ನೀವು 0 to 7 years ಅಲ್ಲಿ ನೀವು ಹೇಗಿದ್ರಿ ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದು ಒಂದು ಬೊಂಬೆ ಅಂತ ನೋಡ್ಬೇಡಿ, ಒಂದು ಮಗು. ನೀವ್ ಹೇಗಿದ್ರಿ ಅದು. ಸೊ ಇದು ನಿಮ್ಮ ಗುರುತು, ಏನಾದ್ರೂ ಒಂದು ಇದಕ್ಕೆ ಅಂತ ಇಟ್ಬಿಟ್ಟು ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಜಸ್ಟ್ ಮಾಡಿ, ಮ್ಯಾಜಿಕಲ್ ಆಗಿ ವರ್ಕ್ ಆಗತ್ತೆ. ಗುಡ್ ಮಾರ್ನಿಂಗ್, ಏನು ನಿಮ್ಮ ಒಂದು ಏನೋ ಒಂದು ಪೆಟ್ ನೇಮ್ ಇರುತ್ತೆ, ಅಥವಾ ಗುಡ್ ಮಾರ್ನಿಂಗ್ ಮೈ ಡಿಯರ್ ಇನ್ನರ್ ಚೈಲ್ಡ್. ನಾನ್ ಮಾಡೋದು ಗುಡ್ ಮಾರ್ನಿಂಗ್ ಮೈ ಡಿಯರ್ ಇನ್ನರ್ ಚೈಲ್ಡ್, ನಂಗೆ ಈ ಕೆಲಸ ಮಾಡ್ಕೊಡು, ಆ ಕೆಲಸ ಮಾಡ್ಕೊಡು. ಮತ್ತೆ ಮೇನ್ ಆಗಿ ಇವತ್ತು ನೀವು ಎಷ್ಟೊಂದು ಕೆಲಸ ಮಾಡ್ಬೇಕು ಅಂತ ಲಿಸ್ಟ್ ಹಾಕೊಂಡಿರ್ತೀರಾ, ಒಂದು 10 ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ 10 ಕೆಲಸದಲ್ಲಿ ಒಂದು 3 ಕೆಲಸ ಆಗತ್ತೆ, ಇನ್ನು ಮಿಕ್ಕಿದಾಗಿರಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೈ ಡಿಯರ್ ಇನ್ನರ್ ಚೈಲ್ಡ್, ನಾನು ಈ ಕೆಲಸ ಮಾಡ್ಬೇಕು, ಈ ಜಾಬಿಗೆ ಹೋಗ್ಬೇಕು, ಅಥವಾ ನಂದು ಇಂಟರ್ವ್ಯೂ ಇದೆ, ನನ್ ಜೊತೆ ಸಪೋರ್ಟ್ ನಿಲ್ಲು, ನನ್ ಜೊತೆ ಬಾ, ನನ್ ಜೊತೆಗೆ ಸಪೋರ್ಟ್ ಕೊಡು, ನಾನು ಇದನ್ನ ಆರಾಮಾಗಿ ಸಕ್ಸಸ್ ಮಾಡ್ತೀನಿ. ಯಾಕೆ ಅಂದ್ರೆ ಈ ಒಂದು ಇನ್ನರ್ ಚೈಲ್ಡ್ ನ ನಾವು ನಂಬಿಸ್ಬೇಕು. ಇದೇನ್ ಮಾಡತ್ತೆ ಗೊತ್ತಾ, ಈಗ ನಾವು ಟಿವಿ ನೋಡ್ತಾ ಇರ್ತೀವಿ, ಟಿವಿಲಿ ಏನೋ ಒಂದು ಬೇಜಾರೋ ಏನೋ ಒಂದ್ ನಡೀತಾ ಇರುತ್ತೆ. ನಾವು ಒಂದ್ಸರಿ ಭಯ ಪಟ್ಕೊಂಡ ತಕ್ಷಣ ಇದೇನ್ ಮಾಡುತ್ತೆ, ಇದು ನಂದು ಅಂತ ತಗೊಳತ್ತೆ. ಅದಕ್ಕೆ ಬೇರೆ ಅವ್ರದ್ದು ಈ ಟಿವಿದ್ ನಡೀತಾ ಇದೆ ಅಥವಾ ಇನ್ನೊಬ್ರದ್ ನಡೀತಾ ಇದೆ, ಇದು ತಂದೆ ತಾಯಿದು ಅಂತ ಅದಕ್ಕೆ ಗೊತ್ತಿಲ್ಲ. ಅದು ಇನ್ನರ್ ಚೈಲ್ಡ್. ಅದು ಮಗುಗೆ ಏನ್ ಗೊತ್ತಿರುತ್ತೆ, ಸರಿ ಯಾವ್ದು ತಪ್ಪು ಯಾವ್ದು, ಯಾರು ಸರಿ ಯಾವ್ದು ಗೊತ್ತಿಲ್ವೋ ಹಾಗೇನೆ ಈ ಒಂದು ಇನ್ನರ್ ಚೈಲ್ಡ್ ಮೈಂಡ್ ಸೆಟ್, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲವನ್ನ ತಗೊಳ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಅರ್ಥ ಮಾಡಿಸ್ಬೇಕು, ಅಮ್ಮ ಇದು ನಂದಲ್ಲ, ಇದು ನಮ್ಮ ಅಪ್ಪ ಅಮ್ಮನ್ ಪೇನು, ಇದು ನಂದಲ್ಲ, ನಾನ್ ಸಫರ್ ಪಡಕ್ ಬಂದಿಲ್ಲ, ನಾನು ಅಬೆಂಡೆಂಟ್ ಆಗಿ ಬದುಕಕ್ ಬಂದಿದ್ದೀನಿ, ನೀನ್ ಎಲ್ಲವನ್ನ ನನ್ ಪೇನು ಅಂತ ತಗೊಂಡಿದ್ಯಾ, ನಾನಲ್ಲ ಅಂತ ನಾವ್ ಅರ್ಥ ಮಾಡಿಸ್ಬೇಕು. ಸೊ ಐ ಆಮ್ ಸಾರಿ ಅಪ್ಪ ಅಮ್ಮ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಅಂಡ್ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಮ್ಮ ಹೆಸರು ಹೇಳ್ತಾ, ಐ ಆಮ್ ಸಾರಿ, ನಾನ್ ಮಾಡೋದು, ಐ ಆಮ್ ಸಾರಿ ಮೈ ಡಿಯರ್ ವೈಷ್ಣವಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇನ್ನರ್ ಚೈಲ್ಡ್ ನ ಇಟ್ಕೊಂಡು ಮಾಡಿ. ನಾನ್ ಖಂಡಿತ ಹೇಳ್ತೀನಿ, 21 ದಿನ ಅಥವಾ 30 ದಿನ ಮಾಡಿ, ನಿಮ್ಮ ಕಣ್ಣಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗತ್ತೆ. ಏನೇನು ನೀವು ನೆಗೆಟಿವ್ ನ ನೋಡಿದ್ರಿ ಆ ಎಲ್ಲವೂ ಕಣ್ಮುಂದೆ ಬರುತ್ತೆ, ಗೊತ್ತಿಲ್ದಲ್ಲೇ ಕಣ್ಣಲ್ಲಿ ನೀರ್ ಬರುತ್ತೆ. ಅಂಡ್ ನೀವು ಸೆಲ್ಫ್ ಲವ್ ಬಿಟ್ಟಿದ್ರೆ ಅಥವಾ ನಿಮ್ಮ ಬಗ್ಗೆ ನಿಮ್ಗೆ ಕಾನ್ಫಿಡೆಂಟ್ ಕಡಿಮೆ ಆಗಿದ್ರು ಕೂಡ ನೀವು ಇದನ್ನ ಮಾಡೋದ್ರಿಂದ ಕಾನ್ಫಿಡೆಂಟ್ ಬಿಲ್ಡ್ ಆಗತ್ತೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ನ ನಂಬಿಸ್ಬೇಕು. ನಾ ದೇವ್ರು ನಂಬ್ಸಕ್ಕಿಂತ ಮುಂಚೆ ಸಬ್ ಕಾನ್ಶಿಯಸ್ ಮೈಂಡ್, ನಾನು ಆಲ್ರೆಡಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಿದ್ದೆ. ಸೊ ನಾವೇನ್ ಅನ್ಕೊಂತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೇ ಪ್ರೂವನ್ ಮಾಡುತ್ತೆ. ಸೊ ಇನ್ನರ್ ಚೈಲ್ಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಇನ್ನರ್ ಚೈಲ್ಡ್. ನಾವು 0 to 7 years ಏನೇನ್ ನೋಡಿದೀವೋ ಅದೇ ನಮ್ಮ ಲೈಫ್ ಅಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗೋದೇ ಅದು. ಇವತ್ತು ನಾವು ಲೈಫಲ್ಲಿ ಸ್ಟ್ರಗಲ್ ಪಡ್ತಿದೀವಿ, ನೋವು ತಿಂತಿದೀವಿ, ಅಥವಾ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂದ್ರೆ ಅಪ್ಪ ಅಮ್ಮನ ರಿಲೇಶನ್ಶಿಪ್ ನೋಡಿ ನಾವು ನೆಗೆಟಿವ್ ಲಿಮಿಟಿಂಗ್ ಬಿಲೀಫ್ ನ ಹಾಕೊಂಡಿದೀವಿ. ಅಯ್ಯೋ ನಾನ್ ಮದ್ವೆ ಆದ್ರೆ ಏನಾಗುತ್ತೋ, ಅಥವಾ ನನ್ ಪಾರ್ಟ್ನರ್ ಹೀಗೆ ಆಗ್ಬಿಟ್ರೆ. ತುಂಬಾ ಜನ ನೀವು ಬೇಕಾದ್ರೆ ನೋಡಿ, ಅಪ್ಪ ಅಮ್ಮನಲ್ಲಿ ಕೆಲವೊಂದು ಹೇಟ್ ಮಾಡೋ ಅಂತ ಗುಣಗಳು ಪಾರ್ಟ್ನರ್ಸ್, ಅದೇ ತರ ಪಾರ್ಟ್ನರ್ಸ್ ಬರ್ತಾರೆ. ಅಥವಾ ತಂಗೀರಲ್ಲಿ ಅದೇ
ಒಂದು ಗುಣ ಇರುತ್ತೆ, ಅಥವಾ ಇನ್ಯಾರೋ ಫ್ರೆಂಡ್ಸ್ ಅಲ್ಲಿ. ಒಟ್ನಲ್ಲಿ ನೀವು ಎಲ್ಲಿವರೆಗೂ ಅದನ್ನ ಹೇಟ್ ಮಾಡ್ತೀರಾ ಅಲ್ಲಿವರೆಗೂ ಯೂನಿವರ್ಸ್ ಮತ್ತೆ ಮತ್ತೆ ಕೊಡುತ್ತೆ. ಅದರಿಂದ ನೀವು ಪಾಠ ಕಲಿಬೇಕು. ಮೇನ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಸಾರಿ ಮೈ ಡಿಯರ್ ಇನ್ನರ್ ಚೈಲ್ಡ್, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಒಂದು ಇನ್ನರ್ ಚೈಲ್ಡ್ ನ ನೀವು ನಂಬಿಸಿದ್ರೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಬಿಲ್ಡ್ ಆಗತ್ತೆ. ಆ 0 to 7 years ಅಲ್ಲಿ ಏನೇನ್ ಅನ್ಭೋಗ್ಸಿದ್ರಿ ಟ್ರಾಮಾಸು, ನಿಮಗೆ ಗೊತ್ತಿರಲ್ಲ. ನಾನು ಇದ್ ಮಾಡಿದ್ನ ಅಥವಾ ಹಿಂಗಿತ್ತ ನನ್ನ ಲೈಫು ಅಂತಾನು ಗೊತ್ತಿರಲ್ಲ. ಸೊ ಆ ಎಲ್ಲವೂ ನಿಮಗೆ ನೆನಪಿಗೆ ತಂದ್ಕೊಡುತ್ತೆ ಈ ಒಂದು ಇನ್ನರ್ ಚೈಲ್ಡ್. ಸೊ ಇನ್ನರ್ ಚೈಲ್ಡ್ ನ ಹೀಲ್ ಮಾಡೋ ಮೂಲಕ ನಾನು ಹೆಲ್ತು, ರಿಲೇಶನ್ಶಿಪ್, ಕೆರಿಯರು, ಮನಿ 4 ಏರಿಯಾ ಕೂಡ ಹೀಲ್ ಮಾಡಿಸ್ತೀನಿ. ಸೊ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅಪ್ಪ ಅಮ್ಮನಿಗೆ ಮಾಡಿ. ಅಪ್ಪ ಅಮ್ಮನಲ್ಲೂ ಚೇಂಜಸ್ ನ ನೋಡ್ತೀರಾ. ಕೇವಲ ನಿಮ್ಮಲ್ಲಿ ಚೇಂಜಸ್ ಅಲ್ಲ, ಅಪ್ಪ ಅಮ್ಮನಲ್ಲೂ ಚೇಂಜಸ್ ನ ನೋಡ್ತೀರಾ. ಸೊ ತುಂಬಾ ಇದೆ, ಇಟ್ಸ್ ವೆರಿ ಡೆಪ್ತ್. ಯಾಕೆ ಅಂದ್ರೆ ದೇವರು ನಮ್ಮನ್ನ ಕಳ್ಸಿರೋದು ಆಟ ಆಡ್ಕೊಂಡ್ ಬನ್ನಿ ಅಂತ. ಈಗ ಮಕ್ಕಳನ್ನ ನಾವು ಆಟಕ್ಕೆ ಕಳ್ಸೋದೇನಕ್ಕೆ, ಎಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಂಡು ಬೆರ್ತ್ಕೊಂಡ್ ಬರ್ಲಿ ಅಂತ. ಸೊ ಅದೇ ತರ ದೇವರು ನಮ್ಮನ್ನ ಕಳ್ಸಿರೋದು ಆಟ ಆಡ್ಕೊಂಡ್ ಬನ್ನಿ, ಎಲ್ಲ ಸೋಲ್ ಜೊತೆ ಆಟ ಆಡ್ಕೊಂಡ್ ಬನ್ನಿ ಅಂತ. ನಾವು ಜಡ್ಜ್ಮೆಂಟ್ ಮಾಡ್ತೀವಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ. ಸೊ ದೇವ್ರದ್ದು ತಪ್ಪಲ್ಲ. ಕೊನೆಗೆ ನಾವು ದೇವ್ರನ್ನೇ ಬೈತೀವಿ, ಯಾಕಾದ್ರೂ ನನ್ನ ಹುಡ್ಸಿದನೋ, ಯಾಕಾದ್ರೂ ನನ್ನ ಇದ್ ಮಾಡಿದ್ನೋ ಅಂತ. ಸೊ ತಂದೆ ತಾಯಿ ಆಟಕ್ಕೆ ಕಳ್ಸೋದು ತಂದೆ ತಾಯಿ ತಪ್ಪ ಇಲ್ಲ, ಮಕ್ಳು ಬೆರ್ತ್ಕೊಂಡ್ ಬರ್ಲಿ, ಒಂದು ಖುಷಿ ಸಿಗ್ಲಿ ಅಂತ. ಹಾಗೇನೆ ದೇವ್ರದ್ದು ತಪ್ಪಲ್ಲ. ನಮ್ಮ ಒಂದು ಇದು ನಾವು ಪ್ರತಿಯೊಬ್ಬರನ್ನು ಜಡ್ಜ್ಮೆಂಟ್ ಮಾಡ್ತೀವಲ್ಲ, ಅಲ್ಲಿ ನಮ್ಮನ್ನ ನಾವು ಅಪ್ಪನ್ನ ಮಾಡ್ಕೊಂತೀವಿ. ಅಂಡ್ ಮೇನ್ ಆಗಿ ಜಡ್ಜ್ಮೆಂಟ್ ನ ಯಾರು ಮಾಡಬೇಡಿ. ಈ ಒಂದು ಇನ್ನರ್ ಚೈಲ್ಡ್ ಮೂಲಕ 7 ಚಕ್ರಗಳನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಹಾರ್ಟ್ ಚಕ್ರ. ಯಾರ್ಯಾರಿಗೆ ಪ್ರೀತಿ ಇಲ್ಲ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಹಾರ್ಟ್ ಚಕ್ರ. ನಾನು ಒಂದ್ ಹೇಳ್ಬೇಕಂದ್ರೆ, ಈಗ ನಮಗೆ ಪ್ರೀತಿ ಅನ್ನೋದು ಗೊತ್ತಾಗೋದು ಯಾರಿಂದ? ಮೇನ್ ಆಗಿ ನಮಗೆ ಪ್ರೀತಿ ಅನ್ನೋದು ಯಾರು ಕಲಿಸ್ತಾರೆ ಅಂದ್ರೆ ತಂದೆ ತಾಯಿ. ತಂದೆ ತಾಯಿನ ಬೈತಾ ಇದ್ರೆ ಓ ಇದೇ ಪ್ರೀತಿ ಅನ್ಕೊಂತೀವಿ. ಅಥವಾ ತಂದೆ ತಾಯಿ ಯಾವಾಗ್ಲೂ ಜಗಳ ಮಾಡೋದು, ಯಾವಾಗ್ಲೂ ರ್ಯಾಶ್ ಆಗಿ ಕಿತ್ತಾಡೋದು, ಅದೆಲ್ಲ ನೋಡ್ತಿದ್ದಾಗ ಓ ಇದೇ ಪ್ರೀತಿ. ಅಥವಾ ತಾಯಿಯಿಂದ ನಮಗೆ ಮೇನ್ ಆಗಿ ಪ್ರೀತಿ ಅನ್ನೋದೇ ಗೊತ್ತಾಗೋದು ತಾಯಿಯ ಮೂಲಕ. ಅದೇ ಇವತ್ತಿನ ದಿನ ಡಿವೈನ್ ಒಂದು ಅನ್ಕಂಡೀಷನಲ್ ಲವ್ ಕೂಡ ತಾಯಿಯಿಂದ ಸಿಗ್ತಾ ಇಲ್ಲ. ನಮಗೆ ನಿಜವಾದ ಒಂದು ಏನಂತಾರೆ, ಒಂದು ಲಿಮಿಟ್ ಇಲ್ದಿರೋ ಅಂತ ಪ್ರೀತಿ ಕೊಡೋದು ಭೂಮಿ ತಾಯಿ. ಭೂಮಿ ತಾಯಿ ಕ್ಷಮಾಧರಿಸಿ. ಆ ಒಂದು ಭೂಮಿ ತಾಯಿಯಿಂದನೇ ನಾವು ಪ್ರೀತಿ ಏನು ಅನ್ನೋದು ಫಸ್ಟ್, ಅಂದ್ರೆ ಅನ್ಕಂಡೀಷನಲ್ ಲವ್ ಸಿಗೋದು ಭೂಮಿ ತಾಯಿಯ ಮೂಲಕ. ಹಾಗಿದ್ರೆ ತಾಯಿಯಿಂದ ಸಿಗಲ್ವಾ ಮೇಡಮ್ ಅಂದ್ರೆ ಖಂಡಿತ ಸಿಗತ್ತೆ. ಆದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಆ ಒಂದು ಪ್ರೀತಿ ಕೂಡ ಲಿಮಿಟ್ ಆಗ್ತಿದೆ. ಅಂದ್ರೆ ನೀನ್ 10th ಪಾಸ್ ಆದ್ರೆ ಮಾತ್ರ ನೀನ್ ನನ್ ಮಗ, ನೀನ್ ಇದನ್ ಮಾಡಿದ್ರೆ ಮಾತ್ರ ನೀನ್ ನನ್ ಮಗ, ಇಲ್ಲ ಅಂದ್ರೆ ಇಲ್ಲ. ತಾಯಿದು ಕೂಡ ಲಿಮಿಟ್ ಆಗ್ತಾ ಇದೆ. ಅಲ್ಲೂ ಕೂಡ ಡಿವೈನ್ ಲವ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಒಂದು ಮಗುವಿಗೆ ಪ್ರೀತಿ ಅನ್ನೋದು ಬಹಳ ಮುಖ್ಯ. ಆ ಪ್ರೀತಿ ಸಿಗ್ಲಿಲ್ದಾಗ ನನ್ನ ಒಂದು ಕೇಸನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಗುಗೆ ಅಮ್ಮ ಅಂದಾಗ ತಾಯಿ ಬೇಕು. ಆ 0 to 7 years ಏನಿದೆಯಲ್ಲ, ಆ ಪೀರಿಯಡ್ ತುಂಬಾ ಮುಖ್ಯ. ಅದು ಹೇಳೋದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿನ ನೋಡಿ ಕಲಿತವೆ. ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನ ಅದಕ್ಕೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲವನ್ನ ತಗೊಳ್ತವೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ ತಂದೆ ತುಂಬಾ ಕೂಗಾಡೋದು ಅಥವಾ ಜಗಳ ಮಾಡೋದು ಇದ್ದಾಗ ನೀವು ಆಫ್ಟರ್ 25-30 ಏಜ್ ನಿಮಗೆ ಗೊತ್ತಿಲ್ದಂಗ್ ಸುಮ್ನೆ ಕೋಪ ಮಾಡ್ಕೊಂತೀರಾ, ಸುಮ್ನೆ ಕೂಗಾಡ್ತೀರಾ. ಎಲ್ಲಿಂದ ಬಂತು? ಬಿಕಾಸ್ ತಂದೆಯಿಂದ ಗೊತ್ತಿಲ್ದಲೆ ಸಬ್ ಕಾನ್ಶಿಯಸ್ ಮೈಂಡ್ ತಗೊಂಡಿರುತ್ತೆ. ತಾಯಿಯ ಭಯ ಗೊತ್ತಿಲ್ದಲೆ ಸಬ್ ಕಾನ್ಶಿಯಸ್ ಮೈಂಡ್ ತಗೊಂಡಿರುತ್ತೆ. ಸೊ ತಾಯಿಯಿಂದನೇ ಒಂದು ಮಗುಗೆ ಪ್ರೀತಿ ಅನ್ನೋದು ಏನು ಅನ್ನೋದು ತಂದೆ ತಾಯಿಯಿಂದನೇ ಗೊತ್ತಾಗೋದು. ಆ ಮಗು 0 to 7 years ಅಲ್ಲಿ ಅಮ್ಮ ಅಂದ ತಕ್ಷಣ ಅಮ್ಮ ಬೇಕು. ಏನಾದ್ರು ಹೇಳ್ಕೋಬೇಕು ಅಂದಾಗ ಅಮ್ಮ ಅನ್ನೋಳ್ಬೇಕು. ಇವತ್ತಿನ ಒಂದು ಜನರೇಷನ್ ಅಲ್ಲಿ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಮಗುನ ಡೇ ಕೇರ್ಗೆ ಹಾಕ್ತಾರೆ. ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದ್ರೆ, ನನ್ನ ಒಂದು ಕೇಸ್ ಸ್ಟಡೀಸ್ ಪ್ರಕಾರ, ಸೊ ಆ ಮಗು ನಾಳೆ ದಿನ 7 to 14 years ಆದ್ಮೇಲಿಂದ ನನಗೆ ಬಂದಂತಹದ್ದು, ಅವರು ಆ ಒಂದು ಸಮಯದಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಆ ಮಗುವನ್ನ ಅವ್ರ ಅತ್ತೆ ಹತ್ರ ಬಿಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಸಾಯಂಕಾಲ ಬರ್ತಿದ್ರು, ನಾನು ಟೈಮ್ ಕೊಡ್ತಿದ್ದೀನಲ್ಲ ಸಂಜೆ ಅಂತ. ಬಟ್ ಮಗುವಿಗೆ ತಾಯಿ ಬಹಳ ಮುಖ್ಯ. ಅಮ್ಮ ಅಂದಾಗ ಆ ಅಮ್ಮ ಕಾಣಿಸ್ಬೇಕು, ಅಮ್ಮ ಅಂದಾಗ ಅಮ್ಮನ ಪ್ರೀತಿ ಸಿಗ್ಬೇಕು. ಈಗ ನಾನು ನಿಮ್ಗೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ಮಗು
ಒಂದು ಮನೆಯಲ್ಲಿ ತಾಯಿಯ ಒಂದು ಪಾಲನೆ ಪೋಷಣೆ, ಅಮ್ಮ ಅಂದ ತಕ್ಷಣ ಅಥವಾ ಹಾಲು ಕೊಡ್ಸೋದು ಅಥವಾ ಮುದ್ದಾಡೋದು ಈ ಎಲ್ಲ ಸಿಕ್ತಾಗ ಆ ಮಗು ಇಷ್ಟು ಚಂದ ಬೆಳೆಯತ್ತೆ. ಅದೇ ಮಗುನ ತಗೊಂಡೋಗಿ ಆ ಒಂದು ಬಸ್ ಸ್ಟಾಪ್ ಅಲ್ಲಿ ಬಿಟ್ಟು ಮಳೆ ಗಾಳಿ ಬಿಸಿಲು ಎಲ್ಲವೂ ಇದ್ದಾಗ ನಾವು ಫಿಲಮ್ ಅಲ್ಲಿ ನೋಡ್ತೀವಿ ಅಲ್ವಾ. ಅದೇ ಮಗು ಒಂದು ಮನೆಯಲ್ಲಿ ತಂದೆ ತಾಯಿ ಜೊತೆ ಬೆಳೆದಾಗ ದೊಡ್ಡ ಒಂದು ಒಳ್ಳೆ ವ್ಯಕ್ತಿ ಆಗ್ತಾರೆ, ಹೀರೋ ಆಗ್ತಾನೆ. ಅದೇ ಮಗುನ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟಾಗ ಅಥವಾ ಯಾರೋ ಒಬ್ರು ಅನಾಥ ಮಗು ಅಂತ ಬಿಟ್ಟಾಗ ಆ ಮಗು ಮಳೆ ಗಾಳಿ ಬಿಸಿಲು ಅದಕ್ಕೆ ಯಾರು ಪ್ರೀತಿ ಅನ್ನೋದೇ ಗೊತ್ತಿಲ್ಲ, ಅದಕ್ಕೆ ಹೆಂಗೆಂಗೋ ಬದುಕತ್ತೆ, ಹೆಂಗೆಂಗೋ ಬೆಳೆಯತ್ತೆ. ಏನು ಊಟ ಮಾಡ್ಬೇಕು ಅಥವಾ ಆಹಾರ ತಗೋಬೇಕು, ಒಬ್ರನ್ನ ಕೊಂದಾದ್ರೂ ಸರಿ, ಕೊಲೆ ಮಾಡಾದ್ರೂ ಸರಿ, ಅದಕ್ಕೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಯಾರು ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಡಲ್ಲ. ಸೊ ಆ ಮಗು ಹೆಂಗಂದಂಗೆ ಬೆಳೆದು ದೊಡ್ಡ ವಿಲನ್ ಆಗತ್ತೆ, ಎಷ್ಟೋ ಜನರ ಲೈಫ್ ನ ಹಾಳು ಮಾಡತ್ತೆ. ಅದೇ ಒಂದು ಮಗು ತಾಯಿಯಿಂದ, ಮೇನ್ ಆಗಿ ತಾಯಿ ಪ್ರೀತಿ ಕೊಟ್ರೆ ಆ ಪ್ರೀತಿನ ಪಡ್ಕೊಂಡು ನಾಳೆ ದಿನ ಅದು ಇನ್ನೊಬ್ರಿಗೆ ಅದೇ ಪ್ರೀತಿ ಕೊಡುತ್ತೆ. ಈಗ ತುಂಬಾ ಜನ ನೀವು ನೋಡಿದಿರ, ನಿಮ್ಮಪ್ಪನ್ ತರ ನೀನ್ ಆಗ್ಬೇಡ, ನಿಮ್ಮಪ್ಪ ಅಷ್ಟ್ ನೋವು ಕೊಟ್ರು, ನಾಳೆ ದಿನ ನಿನ್ ಹೆಂಡತಿಗ್ ನೀನ್ ನೋವು ಕೊಡ್ಬೇಡ ಅಂತ ತಾಯಿ ಆದವ್ರು ಮಾತಾಡ್ತಾಳೆ. ಯಾಕೆ? ಮಕ್ಕಳು ನೋಡಿ ಕಲಿತವೆ. ಸೊ ಆ ಎಲ್ಲ ಗುಣಗಳು ಕೂಡ ಮಕ್ಕಳಲ್ಲಿ ಮೂಡತ್ತೆ. ನಾಳೆ ದಿನ ತಂದೆ ತಾಯಿನ ಪ್ರೀತಿ ಮಾಡೋದ್ ನೋಡಿದಾಗ ಅದರ ರಿಲೇಶನ್ಶಿಪ್ ನ ಅದು ಉಳಿಸ್ಕೊಳಕ್ಕೆ ಏನೇನ್ ತಂದೆ ತಾಯಿ ಮಾಡೋದು ಆ ಎಲ್ಲವನ್ನ ಪಾಲಿಸುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು. ನಾನು ಇವತ್ತೇನ್ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಲೈಫಲ್ಲಿ ಏನೇನ್ ಸ್ಟ್ರಗಲ್ಸ್ ನ ನಾವು ಹಂತ ಹಂತವಾಗಿ ನೋಡ್ತಾ ಇದೀವಿ. ರಿಲೇಶನ್ಶಿಪ್ ಇಶ್ಯೂ ಇರ್ಬೋದು, ಮನಿ ಇರ್ಬೋದು, ಹೆಲ್ತ್ ಏರಿಯಾ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ 0 to 7 years. ಆ 0 to 7 years ಬಹಳ ಮುಖ್ಯ. ಎಲ್ಲ ಅದರಿಂದನೇ ಒಂದು 7 yearsಗೆ ನಮಗೆ ಆಕ್ಟಿವೇಟ್ ಆಗುತ್ತೆ. ಸೊ ನನ್ನ ಕೇಸ್ ಸ್ಟಡಿ ಪ್ರಕಾರ ತುಂಬಾ ಜನ ಈ ಒಂದು ನನಗೆ ಏನು ಕ್ಲೈಂಟ್ಸ್ ಕನ್ಸಲ್ಟೇಷನ್ ಮಾಡಿದ್ದಾರೆ. ಸೊ ಆ ಎಲ್ಲವೂ ಮೊದಲನೇದಾಗಿ ಗೌರ್ಮೆಂಟ್ ಅವರು. ಸೊ ಅವ್ರು ಟೈಮೇ ಕೊಡ್ತಿರ್ಲಿಲ್ಲ. ಇವತ್ತಿನ ದಿನ ಆಕೆಗೆ ಟೈಮ್ ಇದೆ. ಆ ಮಗು 14 ವರ್ಷ, PUC 2nd year ಅನ್ಸುತ್ತೆ. ಆದ್ರೆ ಇವತ್ತು ತಾಯಿಯನ್ನ ದ್ವೇಷ ಮಾಡ್ತಾ ಇದೆ. ಯಾಕೆ? ಅವತ್ತಿನ ದಿನ ನೀನ್ ನನಗ್ ಟೈಮ್ ಕೊಡ್ಲಿಲ್ಲ, ಇವತ್ತು ನೀನ್ ಟೈಮ್ ಕೇಳ್ತಿದ್ಯಾ, ನನ್ನ ಹತ್ರ ಟೈಮ್ ಇಲ್ಲ. ಬಿಕಾಸ್ ದ್ವೇಷ ಶುರು ಆಗತ್ತೆ. ನೀನ್ ಅವತ್ ನನಗ್ ಪ್ರೀತಿ ಕೊಡ್ಲಿಲ್ಲ, ನಾನು ನಿನ್ನನ್ನು ದ್ವೇಷಿಸ್ತೀನಿ ಅಂತ. ಇನ್ನೊಂದು, ಅವ್ರ ತಾಯಿ ಆ ಒಂದು ಟೈಮಲ್ಲಿ ಅಮ್ಮ ಅಂದಾಗ ಬಂದಿಲ್ಲ, ಕೆಲ್ಸ ಕಾರ್ಯ ಹೊರಗಡೆ ಕೆಲ್ಸ ದುಡ್ದು ಮನೆಗ್ ಬಂದು ಇನ್ನೊಂದು ಮಗು ಜೊತೆ, ಅಂದ್ರೆ 2 ಮಕ್ಕಳಾಗಿತ್ತು, ಇನ್ನೊಂದು ಮಗುಗೆ ಜಾಸ್ತಿ ಕೇರ್ ಮಾಡಿ ಈ ಮಗುನ ಬಿಟ್ಟಾಗ ಈ ಮಗುಗೆ ಗೊತ್ತಿಲ್ಲದೆ ತಾಯಿ ಮೇಲೆ ದ್ವೇಷ ಬೆಳೀತು. ಆ ದ್ವೇಷದಿಂದ ಇವತ್ತು ಇದು ಏನು ನನಗೆ ಬಂದಂತ ಒಬ್ರು ಕ್ಲೈಂಟ್ದು ನಾನು ಸ್ಟೋರಿ ಹೇಳ್ತಾ ಇರೋದು. ಆ ಮಗ ಹೇಗಾಗಿದ್ದಾನೆ ಅಂದ್ರೆ, ಅಮ್ಮ ಊಟ ಕೊಡು ಅನ್ನಕ್ಕೆ ಅಮ್ಮ ಅನ್ಬೇಕಲ್ವಾ, ಆ ಕಾರಣಕ್ಕೆ ರೂಮಿಗೆನೆ ಸ್ವಿಗ್ಗಿ ಇಂದ ಐಟಮ್ಸ್ ಆರ್ಡರ್ ಮಾಡಿ ಸ್ವಿಗ್ಗಿಯಿಂದಾನೇ ತರಿಸ್ಕೊಂಡು ಪ್ರತಿದಿನ ಕಾಫಿಯಿಂದ ಹಿಡ್ದು ನೀರಿನ ಬಾಟ್ಲಿಂದ ಹಿಡ್ದು ಆಕೆ ಕಣ್ಣೀರಿಟ್ರು. ನಾನು ಎಲ್ಲಾರನ್ನೂ ಫಸ್ಟ್ ಕೇಳೋದು, ನೀವು ನಿಮ್ಮ ಮಗುಗೆ ಟೈಮ್ ಕೊಡಿ. ಇವತ್ತು ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ ನಾಳೆ ದಿನ ನಿಮಗೆ ಪ್ರೀತಿ ಬೇಕು ಅಂದಾಗ ಆ ಮಗು ಖಂಡಿತ ನಿಮಗ್ ಪ್ರೀತಿ ಕೊಡಲ್ಲ. ಯಾಕೆಂದ್ರೆ ನೀವೇ ಕೊಟ್ಟಿದ್ ಪಾಠ, ನೀವೇ ಕಲ್ಸಿದ ಪಾಠ ಅದು ನಿಮಗ್ ರಿಟರ್ನ್ ಕೊಡುತ್ತೆ. ಕರ್ಮ, ಇಟ್ಸ್ ಆಲ್ ಅಬೌಟ್ ಕರ್ಮ. ನೀವು ಅವತ್ತು ಪ್ರೀತಿ ಕೊಟ್ಟಿದ್ರೆ ಇವತ್ತು ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇತ್ತು. ಪ್ರೀತಿ ಅನ್ನೋದು ಗೊತ್ತಾಗದೆ ತಾಯಿ ಜೊತೆ ಇದ್ದಾಗ ತಾಯಿಯ ಮಮತೆ, ತಾಯಿಯ ಪ್ರೀತಿ, ದಯವಿಟ್ಟು ಟೈಮ್ ಕೊಡಿ. ಕೆಲಸ ಕಾರ್ಯ ಎಲ್ಲವನ್ನ ಪಕ್ಕಕ್ಕಿಡಿ, ಮಗು ಮುಖ್ಯ. ಯಾಕೆ ಅಂದ್ರೆ ಹೇಳಿದ್ನಲ್ಲ, ತುಂಬಾ ಕೇಸ್ಗಳನ್ನ ನೋಡ್ಬಿಟ್ಟಿದೀನಿ. ಇದು ಇನ್ನೊಂದು ಮತ್ತೊಂದು ತರ ಎಫೆಕ್ಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬೆಳೆಸ್ತಾರೆ, ಏನೋ ಒಂದು ಕಾರಣದಿಂದ ಮಕ್ಕಳನ್ನ ಹಾಸ್ಟೆಲ್ ಅಲ್ಲಿ ಬೆಳೆಸ್ತಾರೆ. ಕೆಲವೊಂದು ಮಕ್ಕಳು ದ್ವೇಷ ಮಾಡ್ತಾರೆ, ಕೆಲವೊಂದು ಮಕ್ಕಳು ಆಫ್ಟರ್ ಮ್ಯಾರೇಜ್ ಆದ್ಮೇಲಿಂದ ಹೆಂಡತಿ ಜೊತೆ ಕಾಲ ಕಳಿಯೋದಕ್ಕಿಂತ ಹೆಚ್ಚು ತಾಯಿ ಬೇಕು, ತಾಯಿ ಜೊತೆ ಇರ್ಬೇಕು. ಯಾಕೆ ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್, ಅದಕ್ಕೆ ಹೇಳೋದು, ಓದೋ ಟೈಮಲ್ಲಿ ಓದ್ಬೇಕು, ಆಡೋ ಟೈಮಲ್ಲಿ ಆಡ್ಬೇಕು, ಆ ಒಂದು ಟೈಮ್ ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ಬೇಕು. ಆ ಟೈಮ್ ಏನ್ ಗ್ಯಾಪ್ ಇದೆ ಅದು ವೈಫ್ ಮಕ್ಕಳು ಜೊತೆ ಕಾಲ ಕಳೆಯೋದಕ್ಕಿಂತ ಹೆಚ್ಚು, ಈಗ ಮದ್ವೆ ಆದವರೆಲ್ಲ ಆಲ್ಮೋಸ್ಟ್ ಅಮ್ಮಂಗೆ ಹೆಚ್ಚು ಪ್ರಿಯಾರಿಟಿ ಕೊಡ್ತಾರೆ, ಅಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದಾರೆ ಮೇಡಮ್, ನಮ್ಮನ್ನ ಕೇರೆ ಮಾಡಲ್ಲ. ಯಾಕೆ ಅಂದ್ರೆ ಆ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ತಾಯಿ ಜೊತೆ ಇರಲ್ಲ. ಸೊ ಮಗುಗೆ ಏನಾಗತ್ತೆ, ಓವರ್ ಅಟ್ಯಾಚ್ಮೆಂಟ್. ಹೆಂಡತಿ ಬಂದವಳು ಎಲ್ಲಿ ಕಿತ್ಕೊಂಡ್ಬಿಡ್ತಾಳೆ ನಮ್ಮಮ್ಮನ, ಅಥವಾ ಎಲ್ಲಿ ದೂರ ಮಾಡ್ಬಿಡ್ತಾಳೆ ಅಂತ ಹೆಂಡತಿನ ದ್ವೇಷ ಮಾಡ್ತಾರೆ, ತಾಯಿ ಜೊತೆ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಇದು ಒಂದು ಕ್ಯಾಟಗರಿ. 2ನೇ ಕ್ಯಾಟಗರಿ,
ತಾಯಿನ ದ್ವೇಷಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಾಯಿ ಏನೇ ಮಾಡಿದ್ರು ಸರಿ ಇಲ್ಲ, ಅಮ್ಮ ಕೆಟ್ಟವಳು, ಅಮ್ಮ ನನಗೆ ಪ್ರೀತಿ ಕೊಡ್ಲಿಲ್ಲ, ಆ ಟೈಮಲ್ಲಿ ನಾನು ಕೇಳಿದ ಪ್ರೀತಿ ಕೊಡ್ಲಿಲ್ಲ, ನಾನು ಇವತ್ತು ಪ್ರೀತಿ ಕೊಡಲ್ಲ, ನಾನು ದ್ವೇಷ ಮಾಡ್ತೀನಿ. ಸೊ ದಯವಿಟ್ಟು ನಿಮ್ಮ ಮಗುವಿಗೆ 0 to 7 years ದಯವಿಟ್ಟು ಅದು ತುಂಬ ಒಂದು ಬ್ಯೂಟಿಫುಲ್ ಪೀರಿಯಡು. ತಂದೆ ತಾಯಿ ಖುಷಿಯಾಗಿರಿ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿ, ರಿಲೇಶನ್ಶಿಪ್ ಚೆನ್ನಾಗಿಟ್ಕೊಳ್ಳಿ, ಒಂದು ಪ್ರೀತಿಯನ್ನ ಕೊಡಿ. ಆ ಪ್ರೀತಿ ನಿಮಗೆ ದುಪ್ಪಟ್ಟಾಗಿ ಬರುತ್ತೆ. ನೀವಿವತ್ತು ಆ ಮಗುಗೆ ಅಮ್ಮ ಅಂದಾಗ ನೀವಿಲ್ಲ ಅಂದ್ರೆ ನಾಳೆ ದಿನ ಮಗು ಅಂದಾಗ ಅದು ಬರಲ್ಲ, ಅಥವಾ ಮಗ ಅಂದಾಗ ಅದು ತಿರುಗು ನೋಡಲ್ಲ. ಯಾಕೆಂದ್ರೆ ನೀವು ಕಲಿಸಿದ ಪಾಠ ನಿಮಗೆ ರಿಟರ್ನ್ ಆಗುತ್ತೆ. ಸೊ ದಯವಿಟ್ಟು ಮಕ್ಕಳಿಗೆ ಮೇನ್ ಆಗಿ ಟೈಮ್ ಕೊಡಿ. ಅಮ್ಮನ ಪ್ರೀತಿ ಬಹಳ ಮುಖ್ಯ. ಒಂದ್ಸರಿ ಹಗ್ಗಿ ಮಾಡಿ, ಮುದ್ದು ಮಾಡಿ ಕೇಳಿ, ನಾನು ಕೊಡ್ತಿರೋವಂಥ ಟೈಮ್ ನಿನಗೆ ಸಾಕಾಗ್ತಿದ್ಯಾ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ, ನೀನು ನಿನಗೆ ಫೀಲ್ ಆಗ್ತಿದ್ಯಾ. ದಯವಿಟ್ಟು ಮಕ್ಕಳ ಜೊತೆ ಮೊದಲು ಮಾತಾಡಿ. ಆಮೇಲೆ ಇವತ್ತಿನ ದಿನ ಮೊಬೈಲ್ ಕೊಡ್ತಾರೆ, ಏನೋ ಒಂದು ಮಾಡ್ತಾರೆ. ಮಕ್ಕಳ ಜೊತೆ ಮಕ್ಕಳಾಗಿ ಬೆಳೀರಿ, ಒಂದು ಬೆರೀರಿ. ಆ ಒಂದು ಬಾಲ್ಯದ ತನ, ನಿಮ್ದು ಬಾಲ್ಯದಲ್ಲಿ ಏನೇನು ಕಳ್ಕೊಂಡಿದ್ರಿ, ಮಿಸ್ ಮಾಡ್ಕೊಂಡಿದ್ರಿ, ಅದೆಲ್ಲವೂ ಮಕ್ಕಳ ಜೊತೆ ಕಳೆದಾಗ ಮಾತ್ರ ಆ ಮುಗ್ಧತೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮಕ್ಕಳ ಜೊತೆ ಮಕ್ಕಳಾದಾಗ ನಾವು ಖುಷಿಯಾಗಿರ್ತೀವಿ, ಒಂದು ಮಗು ಥರ ಆಗ್ತೀವಿ, ಪ್ರಪಂಚನ ಮರೆತು ಖುಷಿಯಾಗಿರ್ತೀವಲ್ಲ, ಆ ಕ್ಷಣನ ಎಂಜಾಯ್ ಮಾಡಿ. ಒಮ್ಮೆ ಕಳ್ಕೊಂಡ್ರಿ ಅಂದರೆ ಆಮೇಲೆ ನಿಮಗೆ ಬೇಕು ಅಂದರೆ ಸಿಗೋದಿಲ್ಲ. ಸೊ ದಯವಿಟ್ಟು ಗಿವ್ ಟೈಮ್ ಟು ಯುವರ್ ಚಿಲ್ಡ್ರನ್ಸ್. ಅದು ಮೇನ್ ಆಗಿ ಅಮ್ಮಂದ್ರಿಗೆ ನಾನು ಹೇಳೋದು, ಡೇ ಕೇರು ಅಲ್ಲಿ ಇಲ್ಲಿ ಬಿಡ್ತೀರ, ಅದಕ್ಕೆ ತಾಯಿ ಪ್ರೀತಿ ಅನ್ನೋದೇ ಗೊತ್ತಾಗೋದಿಲ್ಲ. ದಯವಿಟ್ಟು ಆ ತಪ್ಪನ್ನ ಯಾರು ಮಾಡಬೇಡಿ. ನನಗೆ ತುಂಬ ಇದು ಕೇಸಸ್ ಬಂದಿದೆ. ಸೊ ಇವತ್ತು ಟೈಮ್ ಕೊಡಲಿಲ್ಲ ಅಂದರೆ ನಾಳೆ ನಿಮ್ಮ ಮಕ್ಕಳು PUC 10th ಪಾಸ್ ಆಗ್ತಿದ್ದಂಗೆ 14 ಬರ್ತಿದ್ದಂಗೆ 7 yearsಗೆ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಗೊತ್ತಿಲ್ಲದೆ ದ್ವೇಷ. ಅಮ್ಮ ನನಗೆ ಟೈಮ್ ಕೊಡಲಿಲ್ಲ, ಅಮ್ಮ ಮುದ್ದು ಮಾಡಲಿಲ್ಲ, ಅಮ್ಮ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಎಲ್ಲವನ್ನ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಮಾಡಿಕೊಡುತ್ತೆ. ಸೊ ಅದಕ್ಕೆ ಗೊತ್ತಿಲ್ಲದೆ ತಾಯಿಯನ್ನು ಅವಾಯ್ಡ್ ಮಾಡುತ್ತೆ, ತಾಯಿಯನ್ನು ದ್ವೇಷ ಮಾಡುತ್ತೆ, ತಾಯಿಗೆ ಎದುರುತ್ರ ಕೊಡುತ್ತೆ, ಎಲ್ಲವನ್ನ ಮಾಡುತ್ತೆ. ಸೊ ದಯವಿಟ್ಟು ತಾಯಿ, ಅಮ್ಮ ಅನ್ನೋದು ತುಂಬ ದೊಡ್ಡದು. ತಾಯಿಯಿಂದನೇ ಮಗುಗೆ ಪ್ರೀತಿ ಏನು ಅಂತ ಗೊತ್ತಾಗೋದು. ಯಾಕೆಂದ್ರೆ ಲೈಫ್ ಟೈಮ್ ಅದೇ ಪ್ರೀತಿನೇ ಅದು ಇನ್ನೊಬ್ರಿಗೆ ಕೊಡಬೇಕು. ಸೊ ನೀವೇ ಪ್ರೀತಿ ಕಲಿಸ್ಲಿಲ್ಲ ಅಂದ್ರೆ ಅದು ಹೇಗೆ ಇನ್ನೊಬ್ರಿಗೆ ಪ್ರೀತಿ ಅನ್ನೋದು ಕೊಡುತ್ತೆ. ಅದು ಕೋಪ ಮಾಡ್ಕೊಳುತ್ತೆ, ಅದು ದ್ವೇಷ ಮಾಡುತ್ತೆ. ಅವ್ರನ್ನ ಪ್ರೀತಿಸಿದವ್ರಿಗೆ ಅದು ಟೈಮ್ ಕೊಡೋದಿಲ್ಲ, ಯಾಕೆಂದ್ರೆ ನೀವೇ ಕಲಿಸಿರೋ ಪಾಠ. ಸೊ ತಾಯಿ ಆದವರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲಸ ಕಾರ್ಯ ಪಕ್ಕಕ್ಕಿಡಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಪ್ರೀತಿ ಸಾಧ್ಯ ಆದಷ್ಟು ಎಷ್ಟು ಪ್ರೀತಿ ಇದೆ ಅಷ್ಟು ಪ್ರೀತಿನ ಕೊಡಿ. ಅನ್ಕಂಡೀಷನಲ್ ಲವ್ ಅನ್ಸ್ಬೇಕು. ಬೌಂಡ್ರಿ ಇಡಬೇಡಿ, ಲಿಮಿಟ್ ಇಡಬೇಡಿ. ನೀನು ಇದು ಮಾಡಿದ್ರೇನೆ ನೀನು ನನ್ನ ಮಗ, ಇಲ್ಲ ಅಂದರೆ ಇಲ್ಲ, ನೀನು ಇದು ಮಾಡಿದ್ರೇನೆ ನೀನೇನಿಲ್ಲ ಅಂಡ್ ಕಂಪ್ಯಾರಿಸನ್ ಮಾಡಬೇಡಿ. ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸ್, ಆ ಹೋಪ್ ಅನ್ನೋದು ಒಂದ್ಸರಿ ಹೋಯ್ತು ಅಂದರೆ ಅವ್ರು ಏನೂ ಸಾಧಿಸೋಕ್ಕಾಗಲ್ಲ. ಸೊ ದಯವಿಟ್ಟು ಕಂಪ್ಯಾರಿಸನ್ ಮಾಡಬೇಡಿ. ಸೊ ಇನ್ನರ್ ಚೈಲ್ಡ್ ಮೂಲಕ ನಾವು ಎಲ್ಲವನ್ನ ಪಡ್ಕೊಳ್ಬೋದು. ಏನೇನು ಕಳ್ಕೊಂಡಿದ್ವಿ ಅದೆಲ್ಲವನ್ನ ಪಡ್ಕೊಳ್ಬೋದು, ಹೀಲ್ ಮಾಡ್ಕೊಳ್ಬೋದು. ಆ್ಯಂಡ್ ತಂದೆ ತಾಯಿಗೆ ಮೇನ್ ಹೀಲ್ ಮಾಡೋದ್ರಿಂದ, ಆನ್ಸಿಸ್ಟರ್ಸ್ಗೆ ಹೀಲ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಮಿರಾಕಲ್ನ ನೋಡ್ಬೋದು. ಈ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಂತಿದೆಲ್ಲ, ಅದು ಮನಿನ ಅಟ್ರಾಕ್ಟ್ ಮಾಡಕ್ಕ? ಇಲ್ಲ, ಮಾಸ್ಟರ್ ಮನಿ ಮೈಂಡ್ ಮನಿಯನ್ನ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ನಾನು ಕೇವಲ ಬರೆಯೋದ್ರಿಂದ ನಮ್ಮ ಲೈಫ್ 360 ಡಿಗ್ರಿ ಬದಲಾವಣೆ ಆಗುತ್ತೆ ಅನ್ನಲ್ಲ. ಕ್ರಿಯೇಟರ್ ನಾವು. ಸೊ ನಾಳೆ ಹೇಗಾಗಬೇಕು ಅಂತ ಇವತ್ತು ಬರೆದಿರ್ತೀನಿ ನಾನು. ಈ ಮಂತ್ ಏನಾಗಬೇಕು ಅಂತ ಬರೆದಿರ್ತೀನಿ. ದಟ್ ಈಸ್ ಡಿಕ್ಲರೇಷನ್. ಸೊ ಎಲ್ಲವನ್ನ ನಾನು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಲ್ಲಿ ಹೇಳ್ಕೊಡ್ತೀನಿ. ಅಲ್ಲ, ಈಗಾಗಲೇ ನೀವು ಮನಿ ಅಟ್ರಾಕ್ಟ್ ಮಾಡ್ತಿದ್ದಲ್ಲ, ಈಗ ನೀವು ಕಂಡಕ್ಟ್ ಮಾಡೋ ವರ್ಕ್ ಶಾಪ್ಸ್ ಅಲ್ಲಿ ಇದಕ್ಕೆ ರಿಲೇಟೆಡ್ ಟೆಕ್ನಿಕ್ಸ್ ಕೂಡ ಹೇಳ್ಕೊಡ್ತೀವಿ. ಹೌದು. ಮಾಸ್ಟರ್ ಮನಿ ಮೈಂಡ್ ಅಂತ ಒಂದು ತಗೊಳ್ತೀನಿ. ಸೊ ಅದರಲ್ಲಿ ಮನಿ, ಅದು ಎಷ್ಟೊತ್ತು ಅಂದ್ರೆ ಕ್ಲಾಸ್ 1 ದಿನ 2 ದಿನ? 1 ದಿನ ಇರುತ್ತೆ. ಈ ಸರಿ ಆಫ್ಲೈನ್ ತಗೊಳ್ತಾ ಇದ್ದೀನಿ. ಎವ್ರಿ ಮಂತ್ ನಾನು ಆಫ್ಲೈನ್ ಆನ್ಲೈನ್ 2 ಕೂಡ ಇರುತ್ತೆ. ಅಂದ್ರೆ ಈಗ ಬೆಳಗ್ಗೆ ನಿಮ್ ಕ್ಲಾಸ್ ಬಂದ್ರೆ ಸಾಯಂಕಾಲ ಒಂದು ವರ್ಕ್ ಶಾಪ್ ಅಲ್ಲಿ ಕಲಿಬಹುದು ಇದು? ಹೌದು. ಓಕೆ, ಇದು ಒಂದು ಟೆಕ್ನಿಕ್ ತರ ಹೇಳ್ಕೊಡೋದು ಅಥವಾ ಏನಾದ್ರು? ಟೋಟಲಿ ಅದು ಒಂದು 4-5 hours ಎಲ್ಲವನ್ನ ಹೇಳ್ಕೊಡ್ತೀನಿ. ಅದರಲ್ಲಿ ಕ್ರೋರ್ಸ್ ಬಜೆಟ್ ಅನ್ನೋದು ಮಾಡಿಸ್ತೀನಿ, ಚೆಕ್ ಮೆಥಡ್ ಮಾಡಿಸ್ತೀನಿ, ಅಂಡ್ ಬರ್ನಿಂಗ್ ಡಿಸೈರ್. ಈಗ ಫಾರ್ ಎಕ್ಸಾಂಪಲ್ ಈ ತಿಂಗಳು ನಂಗೆ ಇದು ಬೇಕೇ ಬೇಕು. ಈಗ ನಮ್ಗೆ ಸುತ್ತಾಡೋದು, ಮೋಜು ಮಸ್ತಿ ಅದೆಲ್ಲ ಸೆಕೆಂಡ್ ಥಿಂಗು. ಬಟ್ ಬರ್ನಿಂಗ್ ಡಿಸೈರ್ ಅಂದ್ರೆ ನಾನು ಈ ಮಂತ್ ನಾನು ಬಾಡಿಗೆ ಕಟ್ಟಲೇಬೇಕು,
ಇಲ್ಲಾಂದ್ರೆ ಆಗಲ್ಲ. ಲೈಟ್ ಬಿಲ್ ಕಟ್ಲೇಬೇಕು, EMI ಕಟ್ಲೇಬೇಕು. ಸೊ ಅದು ಬರ್ನಿಂಗ್. ಸೊ ಆ ಬರ್ನಿಂಗ್ ಡಿಸೈರ್ಸ್ಗೆ ಈ ಮಂತಲ್ಲಿ ಎಷ್ಟು ಅಮೌಂಟ್ ಬೇಕು ಅಂತ ನಾವು ಯೂನಿವರ್ಸ್ ಹೇಳ್ತೀವಿ, ಅಷ್ಟು ಅಮೌಂಟ್ ನಮ್ಮ ಅಕೌಂಟಲ್ಲಿ ಇದ್ದೇ ಇರುತ್ತೆ. ಈ ಟೆಕ್ನಿಕ್ಸ್ ಮುಖಾಂತರ, ಈ ಟೆಕ್ನಿಕ್ಸ್ ಮೂಲಕ. ಇದೇ ಟೆಕ್ನಿಕ್ ಇಂದ 1.5 ಕೋಟಿ ಮನೆ ಮಾಡ್ಕೊಂಡಿದ್ದಾರೆ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿ. ಇಟ್ಸ್ ಬಿಗ್ ಮಿರಾಕಲ್. ಅಂದ್ರೆ ನೀವೀಗ ಕಂಡಕ್ಟ್ ಮಾಡೋ ಕ್ಲಾಸಸ್ ಪ್ರತಿ ತಿಂಗಳು ಒಂದೊಂದು ವಿಚಾರಕ್ಕೆ ಒಂದೊಂದು ಇಲ್ಲ, ಮಾಸ್ಟರ್ ಮನಿ ಮೈಂಡ್ ಅಂತ ಮನಿಗೆ ರಿಲೇಟೆಡ್ ಎವ್ರಿ ಮಂತ್ ಇರುತ್ತೆ. ಸೊ ಇನ್ನೊಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್. ಕೇವಲ ಬರೆಯೋದ್ರಿಂದನೇ ನಿಮ್ಮ ಲೈಫ್ ನ ಬದಲಾಯಿಸ್ಕೊಳ್ಬಹುದು. ಬರೆಯೋದ್ರಿಂದ ಕೇವಲ ಇದು ನಂದೇ ಓನ್ ವೆಬಿನಾರ್ 2 ಕೂಡ. ಸೊ ಮನಿಯ ಜರ್ನಿ ನಾನು ಏನೇನ್ ಫಾಲೋ ಮಾಡ್ಕೊಂಡ್ ಬಂದೆ, ಆ ಎಲ್ಲವನ್ನ ರಿಚ್ ಪೀಪಲ್ಸ್ ಏನೇನ್ ಮಾಡ್ತಾರೆ ಎಲ್ಲವೂ ಇರುತ್ತೆ. ಅದರಿಂದ ಮನಿಯನ್ನ, ಜಾಬ್ನ, ಬಿಸ್ನೆಸ್ನ ಎಲ್ಲವನ್ನ ಅಟ್ರಾಕ್ಟ್ ಮಾಡ್ತಾರೆ. ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇಂದ ನಮ್ಮ ಲೈಫಲ್ಲಿ ಏನೇನು ಪಾಸಿಟಿವ್ ಆಗ್ಬೇಕು, ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಕೇವಲ ಬರೆಯೋದ್ರಿಂದ. ನಾಳೆ ಹಿಂಗೆ ಆಗ್ಬೇಕು ಅಂತ ನಾನು ಇವತ್ತು ರಾತ್ರಿ ಬರ್ದಿರ್ತೀನಿ, ನಾಳೆ ಹಾಗೆ ಆಗಿರುತ್ತೆ. ಅಂಡ್ ಮಂತ್ಲಿ ಡಿಕ್ಲರೇಷನ್. ಈಗ ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ಅದು ಹೀಗೆ ಆಗ್ಬೇಕು, ಇಷ್ಟೇ ಜನ ಬರ್ಬೇಕು, ಹೀಗೆ ಆಗ್ಬೇಕು. ಸೊ ಅದು ಆಲ್ರೆಡಿ ನಾವೇನ್ ಬರ್ದಿರ್ತೀವಿ ಅದು ಹಾಗೆ ಆಗತ್ತೆ. ಆ ಟೆಕ್ನಿಕ್ ಅಂಡ್ ಲೆಟ್ ಗೋ ಸಿಸ್ಟಮ್ ನ ನಾನು ಕೇವಲ ಬರೆಯೋದ್ರಿಂದ ಲೆಟ್ ಗೋ ಮಾಡ್ತೀನಿ. ನನ್ನ ಒಂದು ಓನ್ ವೇ ಇದೆ. ಸೊ ಅದೆಲ್ಲವನ್ನ ನಾನು ಹೇಳ್ಕೊಡ್ತೀನಿ. ಅಂದ್ರೆ ಈ ಎಲ್ಲಾ ಟೆಕ್ನಿಕ್ಸ್ ಇವಾಗ ನೀವೇನೇನ ಹೇಳ್ಕೊಟ್ರಲ್ಲ, ಈಗ ಹಣನ ಅಟ್ರಾಕ್ಟ್ ಮಾಡೋದಾಗ್ಲಿ, ರಿಲೇಶನ್ಶಿಪ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಬೇಕಂದ್ರೆ ನನ್ನ ಪ್ರಕಾರ ನಂಗೆ ಪರ್ಸನಲಿ ಅನ್ಸೋದು, ಎಲ್ಲದಕ್ಕಿಂತ ಮುಂಚೆ ಆಸ್ ಎ ಪರ್ಸನ್ ನೀವು ಕರೆಕ್ಟ್ ಆಗಿರ್ಬೇಕು. ಇನ್ ದ ಸೆನ್ಸ್ ಮಾಡ್ತಕ್ಕಂಥ ವ್ಯಕ್ತಿ ಇಂಟೆನ್ಷನ್ ಕರೆಕ್ಟ್ ಆಗಿ ಇಟ್ಕೊಬೇಕು. ಕರೆಕ್ಟ್? ಹೌದು, ಇಂಟೆನ್ಷನ್ ಕರೆಕ್ಟ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಬಿಲೀಫ್ ಇರ್ಬೇಕು. ಈಗ ಈ ಟ್ರೈನಿಂಗು ಇವಾಗ ನೀವು ಇದೆಲ್ಲ ಟೆಕ್ನಿಕ್ಸ್ ಇದೆಲ್ಲ ಹೇಳ್ಕೊಟ್ರಿ, ಇವಾಗ ನಿಮ್ಗೂ ಕೂಡ ಕೆಲವೊಂದ್ಸರಿ ಒಳ್ಳೆ ಡೇಸು ಇರುತ್ತೆ, ಬ್ಯಾಡ್ ಡೇಸು ಇರುತ್ತೆ. ಬಟ್ ಈಗ ನಾನು ಮೊನ್ನೆ ಕೂಡ ನಿಮ್ಗೆ ಫೋನ್ ಮಾಡಿದೆ, ನೀವು ಯಾವಾಗ ಫೋನ್ ಮಾಡಿದ್ರು ಫುಲ್ ನಗ್ತಿರ್ತೀರಾ, ಖುಷಿಯಾಗಿರ್ತೀರಾ. ಅದು ಒಂಥರ ತುಂಬಾ ಸಿಂಪಲ್ ಅನ್ನಿಸ್ತೀರ. ಹೆಂಗದು ಹೆಂಗೆ ಅಂತ ಹೇಳ್ತೀನಿ. ಸೊ ಮೇನ್ ಆಗಿ ಈಗ ನಾಳೆ ನಿಮಗೆ ಯಮಧರ್ಮರಾಜ ಬಂದ್ ಕರ್ಕೊಂಡ್ ಹೋಗ್ತಾನೆ, ಸಾವಿದೆ ಅಂತ ಗೊತ್ತಾದ್ ಕೂಡ್ಲೆ ನೀವ್ ಇವತ್ತು ಹೆಂಗ್ ಬದುಕ್ತೀರಾ? ಬೇಕಾದಂತ ತಿಂದ್ಬಿಡೋದು, ಹೆಂಗ್ ಬೇಕಂಬ ಏನೇನ್ ಖುಷಿ ಇದೆಯೋ ಎಲ್ಲಾನು ಎಂಜಾಯ್ ಮಾಡ್ತೀರಾ. ಪ್ರತಿ ಕ್ಷಣ ಅಯ್ಯೋ ಇರೋದು 24 ಗಂಟೆ, ನನ್ ಖುಷಿಯಾಗಿರ್ಬೇಕು, ನಾನು ಹಂಗಿರ್ಬೇಕು. ಯಾರನ್ನು ದ್ವೇಷ ಮಾಡಲ್ಲ, ಜಜ್ಮೆಂಟ್ ಮಾಡಲ್ಲ, ವರಿ ಮಾಡಲ್ಲ, ಸಫರ್ ಪಡಲ್ಲ, ಅಯ್ಯೋ ಮುಂದೇನು ಅಂತ ಯೋಚನೆ ಮಾಡಲ್ಲ. ಈ ದಿನ ಈ ಕ್ಷಣನ ಎಂಜಾಯ್ ಮಾಡ್ತೀರಲ್ಲ. ಸೊ ಹಾಗೇನೆ ಲಾ ಆಫ್ ಅಟ್ರಾಕ್ಷನ್ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ವೀಕ್ಷಕರು, ನಾಳೆ ನಮ್ಮ ಸಾವಿದೆ ಅಂದಾಗ ಇವತ್ತು ನಾವು ಹಿಂಗೆ 24 ಗಂಟೆ ಖುಷಿಯಿಂದ ಎಂಜಾಯ್ ಇಂದ ಬದುಕ್ತೀವಿ. ಆ ರೀತಿ ಪ್ರತಿದಿನ ಬದುಕಿದ್ರೆ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಆಕ್ಚುಲಿ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಸೋ ಅಮೇಸಿಂಗ್. ನಾವ್ ಏನ್ ಅನ್ಕೊಂತೀವಿ ಯೂನಿವರ್ಸ್ ತಥಾಸ್ತು ಅನ್ನತ್ತೆ ಅಲ್ವಾ? ಒಳ್ಳೇದ್ ಅನ್ಕೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಅನ್ಕೊಂಡ್ರೆ ಕೆಟ್ಟದ್ ಆಗತ್ತೆ. ಬಟ್ ನಾವು ಒಳ್ಳೇದ್ ಅನ್ಕೊಳ್ಳೋದ್ರಿಂದ ನಾವು ತುಂಬಾ ಮಿರಾಕಲ್ನ ನೋಡ್ತೀವಿ. ನೀವ್ ಹಿಂಗಿದ್ದವರು ಹಿಂಗಾಗ್ತೀರಾ, ಬರೇ ಸಕ್ಸಸ್ನೇ ನೋಡ್ತೀರಾ. ನಾನು ಇಲ್ಲಿವರೆಗೂ 2018 ಇಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು, ಯಾವತ್ತೂ ನಾನು ಕೆಳಗ್ ಬರ್ಲಿಲ್ಲ. ಅಂಡ್ ಇವತ್ತಿರುವಂತ ಎನರ್ಜಿ ನಾಳೆ ಮತ್ತಷ್ಟು ಬೂಸ್ಟಪ್ ಆಗಿರುತ್ತೆ. ಅಂಡ್ ಎವ್ರಿ ಡೇ ನಾನು ಡ್ಯಾನ್ಸ್ ಮಾಡ್ತೀನಿ. ಸೊ ಈಗ ನಾವು ಡ್ಯಾನ್ಸ್ ಯಾವಾಗ ಮಾಡ್ತೀವಿ? ಅಲ್ಲ, ಡ್ಯಾನ್ಸ್ ಅಂದ್ರೆ ಎಲ್ಲಿ? ಅಂದ್ರೆ ಕ್ಲಾಸ್ ಏನೇನು ಹೋಗ್ತೀರಾ ಅಥವಾ? ಇಲ್ಲ ಅಂದ್ರೆ ಆತರ ಭರತನಾಟ್ಯಂ ಅಲ್ಲ, ಸುಮ್ಮನೆ ಡ್ಯಾನ್ಸ್. ನನ್ನ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತೀನಿ. ಡ್ಯಾನ್ಸ್ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ ಹೈ ಆಗುತ್ತೆ. ಹೇಗೆ ಅಂದ್ರೆ, ಈಗ ನೀವು ಡ್ಯಾನ್ಸ್ ಯಾವಾಗ ಮಾಡ್ತೀರಾ? ಪಾರ್ಟೀಸ್ ಅಲ್ಲಿ, ಖುಷಿಯಾಗಿದ್ದಾಗ, ನ್ಯೂ ಇಯರ್ ಅಲ್ಲಿ, ಎಂಜಾಯ್ಮೆಂಟ್ ಇದ್ದಾಗ ಮಾತ್ರ. ಸೊ ದಿನಾ ಪಾತವಾಗಿ ಅಯ್ಯೋ ಇವತ್ತೇನು ಅನ್ನೋದಕ್ಕಿಂತ ನೀವು ಡ್ಯಾನ್ಸ್ ಮಾಡಿದಾಗ, ನಾನ್ ಮಾಡೋದು ಲವ್ ಯು ಜಿಂದಗಿ, ಐ ಲವ್ ಇಟ್, ಆ ಒಂದು ಸಾಂಗ್. ಸೊ ಅದ್ರ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ನನ್ನ ಬದುಕನ್ನ ನಾನು ಪ್ರೀತಿಸ್ತೀನಿ. ನನ್ನ ಲೈಫಲ್ಲಿ ಯಾರ್ಯಾರು ಬಂದಿದ್ದಾರೆ ಒಂದು ಒಳ್ಳೇದು, ಅದಕ್ಕೆಲ್ಲ ಹಾಯ್. ಈ ಯಾರ್ಯಾರು ನನಗ್ ಭಯ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಬಾಯ್ ಬಾಯ್, ಲವ್ ಯು ಜಿಂದಗಿ. ಸೊ ಅದನ್ನ ಎಂಜಾಯ್ ಮಾಡ್ತಾ ನಾನು ಎವ್ರಿ ಡೇ ಮಾಡ್ಕೊಂಡ್ ಬಂದೆ. ಸೊ ಅದರಿಂದ ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವೇನ್ ನಂಬಿಸ್ತೀರಾ? ನನ್ನ ಲೈಫಲ್ಲಿ ಇವ್ರೇನಪ್ಪ ದಿನ ಎದ್ಬಿಟ್ಟು ಕೊಯ್ ಅಂತ ಅಳ್ತಾ ಇದ್ದವರು ಸಣ್ಣಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅದು ಬಿಲೀವ್ ಮಾಡುತ್ತೆ, ಓ ಲೈಫಲ್ಲಿ ಏನೋ ಮಿರಾಕಲ್ ಆಗಿದೆ, ಏನೋ ಚೇಂಜಸ್ ಆಗಿದೆ. ನಾವು ಖುಷಿ ಇದ್ದಾಗ ಡ್ಯಾನ್ಸ್ ಮಾಡ್ತೀವಿ ಏನೋ ಸಬ್ ಕಾನ್ಶಿಯಸ್ ಮೈಂಡ್ ಗೊತ್ತು. ನಾವು ದಿನ ಡ್ಯಾನ್ಸ್ ಮಾಡಿದ್ರೆ ದಿನ ಖುಷಿಯಾಗಿದ್ದೀವಿ. ದಿನ ಈಗ ವೀಕ್ಷಕರು ನೋಡ್ತಾ ಇರೋರು ದಿನ ಅಳೋದಕ್ಕಿಂತ ದಿನ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಅಲ್ಲಿ ಇರೋಂತ ಎನರ್ಜಿ ವೈಬ್ರೇಷನ್, ಆ ಹೈ ಎನರ್ಜಿ ಬೇರೆ ಯಾವ್ದ್ರಲ್ಲೂ ಇಲ್ಲ. ಖುಷಿ ಕನ್ನಡ ಹಾಡಿಗೆ ಮಾಡಿ
ಖಂಡಿತ ಕನ್ನಡ ಹಾಡು ಎಷ್ಟೊಂದಿದೆ, ಹಂಗಂತ ಪ್ಯಾಥೋ ಸಾಂಗ್ ನ ಜಾಸ್ತಿ ಕೇಳ್ಬೇಡಿ. ನೀವೇನ್ ಕೇಳ್ತೀರಾ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ. ಈಗ ತುಂಬಾ ಜನ ಲವ್ ಫೇಲ್ಯೂರ್ ಆಗಿರತ್ತೆ, ಇನ್ನಷ್ಟು ಪ್ಯಾಥೋ ಸಾಂಗ್ ನೇ ಕೇಳ್ತಾರೆ, ಕರೆಕ್ಟ್. ಅದರಿಂದ ಇನ್ನಷ್ಟು ಅವರು ಫೇಲ್ಯೂರ್ಸ್ ನೇ ನೋಡ್ತಾರೆ. ಸೊ ಖುಷಿಯಾಗಿರ್ಬೇಕು. ಲೈಫ್ ಈಸ್ ಸೋ ಬ್ಯೂಟಿಫುಲ್. ವೈಷ್ಣವರೇ, ಈಗ ನೀವು PhD ಮಾಡಿರೋದೆಲ್ಲ ತುಂಬಾ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ, ಬಟ್ ಸ್ಟಿಲ್ ಕನ್ನಡದಲ್ಲಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಅಂಡ್ ತುಂಬಾ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಐ ಆಮ್ ಶೋರ್ ನನ್ನ ಎಲ್ಲಾ ಸ್ನೇಹಿತರಿಗೂ ಒಳ್ಳೇದಾಗ್ಲಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ವೈಟ್ ಮಾಡಿದಕ್ಕೆ ನಾನು ಫಸ್ಟ್ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನಾನು ಇಲ್ಲಿ ಬಂದು ಕೂತಿರೋದು, ದಿಸ್ ಇಸ್ ಆಲ್ಸೋ ಮಿರಾಕಲ್, ನನ್ನ ಒಂದು ಮ್ಯಾನಿಫೆಸ್ಟೇಷನ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ಆಲ್ಸೋ ಯುವರ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಖಂಡಿತ ಈ ಒಂದು ವಿಡಿಯೋ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಕ್ಕೆ ರೀಚ್ ಆಗತ್ತೆ. ಯಾಕೆಂದ್ರೆ ಯಾರ್ಯಾರು ಈ ಒಂದು ವಿಡಿಯೋ ಸಿಗ್ತಾ ಇದೆ, ಯೂನಿವರ್ಸೇ ಅವರಿಗೆ ರೆಕಮೆಂಡ್ ಮಾಡ್ತಾರೆ. ಖಂಡಿತ ನನ್ನ ಯಾವುದೇ ಒಂದು ವಿಡಿಯೋ ಸಿಗ್ತಿದೆ ಅಂದ್ರೆ ಅದು ಯೂನಿವರ್ಸೇ ಕ್ರಿಯೇಟ್ ಮಾಡಿದೆ. ಸೊ ಅವರ ಲೈಫಲ್ಲಿ ಅವರು ಮಿರಾಕಲ್ ನ ನೋಡೋದಕ್ಕೋಸ್ಕರ ಯೂನಿವರ್ಸ್ ಕ್ರಿಯೇಟ್ ಮಾಡ್ಕೊಡ್ತಿದೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಬ್ಲೆಸ್ ಯು. God bless you. Thank you so much. Thank you.